श्रीराम समर्थ विदेहापरी कालोनी प्रपंच मुमुक्षु जनालागी अध्यात्म चर्चा करोनी बहुलोक जे मेलगीति नमस्कार त्या ब्रह्म चैतन्य मूर्ति गुरुनाथ महाराज की जय। जय जय रघुवीर समर्थ। समर्थ सद्गुरु श्री ब्रह्म चैतन्य महाराजर सद्गुरु श्री ಬ್ರಹ್ಮಾನಂದ ಮಹಾರಾಜರ ಹಾಗೂ ಸದ್ಗುರು ಶ್ರೀ ಜ್ಞಾನೇಶ್ವರ ಮಹಾರಾಜರ ಅನುಗ್ರಹದಿಂದ ನಾವು ಇಂದು ಶ್ರೀ ಸದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ 7 ದಿವಸ ನಾವು ಸ್ವಲ್ಪ ಥಂಡಿಯೊಳಗೆ ಕೂತ್ಕೊಂಡು ಶ್ರವಣ ಮಾಡಿದ್ವಿ. ಮಹಾರಾಜರಿಗೆ ನೋಡ್ಲಿಕ್ಕಾಗಲಿಲ್ಲ. ಆದ್ರಿಂದ ಅನಿಸ್ತೇನು ಅಂದ್ರೆ ಇವತ್ತೆಲ್ಲರೂ ಒಳಗೆ ಹೆಚ್ಚಿಗೆ ಕೂತ್ಕೊಂಡು ನಾವು ಜ್ಞಾನೇಶ್ವರಿಯಿಂದ ಶ್ರವಣ ಮಾಡಬೇಕು ಅಂತ ಅನಿಸಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಅವ್ರ ಮುಂದನೆ ಕೂತ್ಕೊಂಡು ಶ್ರವಣ ಮಾಡುವಂತಹ ಯೋಗ ಪ್ರಾಪ್ತವಾಯಿತು. ಜೀವನದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಘಟನೆಯಲ್ಲಿ ಭಗವಂತನೇ ಕರ್ತಾ ಇದ್ದಾನೆ ಅನ್ನುವಂಥ ಭಾವವನ್ನೇ ನಾವು ಮುಖ್ಯವಾಗಿ ಇಟ್ಕೋಬೇಕು. ಮೀ ಕರ್ತ ಮುಂದೆ ದುಃಖ ಅಣೆ ರಾಮ ಕರ್ತ ಮುಂದೆ ಸಮಾಧಾನ. ಏನ್ ಸಂಭವಿಸ್ತದನೋ ಅದೆಲ್ಲ ಏನಿದೆ ಅಂದ್ರೆ ಭಗವಂತನ ಇಚ್ಛೆಯಿಂದನೇ ಸಂಭವಿಸ್ತದೆ ಮತ್ತು ಅದು ಒಳ್ಳೆಯದಕ್ಕಾಗಿನೇ ಇರ್ತದೆ. ಅದು ಒಂದು ವಿಶಿಷ್ಟ ದೃಷ್ಟಿಯಿಂದ ನೋಡಿದ್ರೆ, ದೃಷ್ಟಿಕೋನದಿಂದ ನೋಡಿದ್ರೆ ಅದು ಒಳ್ಳೆಯದಕ್ಕಾಗಿನೇ ಇರ್ತದೆ. ಅರ್ಥಾತ್ ಏನು ಅಂದ್ರೆ ಅದ್ರಲ್ಲಿ ಪ್ರಾಕೃತಿಕವಾಗಿ ನಮ್ಗೆ ಎಷ್ಟೇ ದುಃಖ ಆಗಲಿ, ಕಷ್ಟ ಆಗಲಿ, ಅಹಿತ ಆಗಲಿ, ವ್ಯಾವಹಾರಿಕವಾಗಿ ಹಾನಿ ಆಗಲಿ, ಆಘಾತ ಆಗಲಿ, ಆದ್ರೂ ಅದರ ಪರಿಣಾಮ ಏನದನು ಅದು ಇದ್ದದ್ದೇ ಇರ್ತದೆ. ಇಲ್ಲಿ ಹೆಂಗೋ ಹಂಗೆ ಏನದಂದ್ರೆ ಪ್ರತಿಯೊಂದರೊಳಗೂ ಅವ್ರ ಇಚ್ಛಾ ಅನ್ನೋದ್ರೊಳಗನೆ ಪರಮಾರ್ಥದ ಮರ್ಮಿದೆ. ನಾವು ಅವ್ರ ಇಚ್ಛೆಯಿಂದ ಅವ್ರ ಒಂದು ಕೃಪೆಯಿಂದ ನಾವು ಶ್ರವಣ ಮಾಡ್ತಾ ಇದ್ದೀವಿ. ನಾನು ನಿನ್ನೆ ಯಾವ ಶ್ಲೋಕವನ್ನ ಕುರಿತು ನಾವು ಶ್ರವಣ ಮಾಡಿದ್ವಿ ಅಂದ್ರೆ ಏಪ್ಯನ್ಯ ದೇವತಾ ಭಕ್ತ ಯಜಂತೆ ಶ್ರದ್ಧೆಯಾನ್ವಿತಾ ತೇಪಿ ಮಾಮೇವ ಕೌಂತೆಯ ಯಜಂತೆ ಅವಿಧಿಪೂರ್ವಕಂ. ಅರ್ಥಾತ್ ಅನನ್ಯಾಶ್ಚಿಂತಯಂತೋ ಮಾಮೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾರು ನನ್ನನ್ನು ಅನನ್ಯವಾಗಿ ಭಜಿಸ್ತಕ್ಕಂಥವ್ರು ಬೇರೆ ಉದ್ಯೋಗನೇ ಇಲ್ಲ ಅವ್ರಿಗೆ ಏನಿಲ್ಲ ಅಂದ್ರೆ ಬೇರೆ ವ್ಯವಸಾಯ ಇಲ್ಲ. ಅವರ ಅಭ್ಯಾಸವೇ ಏನಾಗ್ತದೆ ಅಂದ್ರೆ ಪರಮಾರ್ಥ ಅನಕ. ಅದಕ್ಕಾಗಿನೇ ಅವ್ರು ಇರ್ತಕ್ಕಂಥದ್ದು ಅಂತ ಇದ್ದರೆ ನನಗೆ ಇದನ್ನ ಬಿಟ್ಟು ಬೇರೆ ಏನೇನೂ ಇಲ್ಲ ಅನ್ನುವಂಥದ್ದಿದ್ರೆ ಅವ್ರು ಭಗವಂತ ಏನ್ ಮಾಡ್ತಾನಂದ್ರೆ ಅವ್ರ ಯೋಗಕ್ಷೇಮವನ್ನು ವಹನ ಮಾಡ್ತಾನೆ. ಯಾರು ಅನನ್ಯವಾಗಿ ಆ ಭಗವಂತನನ್ನ ಆರಾಧಿಸ್ತಕ್ಕಂಥವ್ರಿದ್ದಾರೋ ಅವರ ಒಂದು ಯೋಗಕ್ಷೇಮನ್ನ ಭಗವಂತ ಏನ್ ಮಾಡ್ತಾನಂದ್ರೆ ವಹನ ಮಾಡ್ತಾನೆ. ನಾನು ಬಿಟ್ಟಕ್ಕಂತ ಒಂದು ಕಥೆ ಹೇಳಿ ಅವ್ರಿಗೆ ಬೇರೆ ಏನೂ ಎತ್ತಲಾಗಿಂದೂ ಅಪೇಕ್ಷಾನೂ ಇಲ್ಲ. ಅಯಾಚಿತ ವೃತ್ತಿಯಿಂದ ಇರ್ತಾ ಇತ್ತು. ಯಾರನ್ನೇನು ಕೇಳಂಗಿಲ್ಲ ಅಥವಾ ಯಾರಿಂದ ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ತಿದ್ರು ಖರೆ, ಆದ್ರೆ ಯಾರಿಂದಲೂ ಏನೂ ಅಪೇಕ್ಷಾ ಮಾಡ್ತಿದ್ದಿಲ್ಲ. ಅರ್ಥಾತ್ ಏನು ಸಂಬಳ ಇಲ್ಲ, ಯಾವುದು ಇನ್ಕಮ್ ಇಲ್ಲ, ಯಾವುದು ಏನಪ್ಪಾ ಅಂದ್ರೆ ಎತ್ತಲಾಗಿಂದ ಸೋರ್ಸ್ ಇಲ್ಲ. ಕೇವಲ ಭಗವಂತನೇ. ಅದಕ್ಕೇನಂತ ಅಂದ್ರೆ ಅಯಾಚಿತ ವೃತ್ತಿ ಅಂತ, ಯಾಚನೆ ಮಾಡಂಗಿಲ್ಲ. ಭಗವಂತ ಏನ್ ಕೊಡ್ತಾನೋ ಅದರ ಸಮಾಧಾನದಿಂದ ಇರು, ಹೆಂಗಿರ್ತಾನೋ ಅದ್ರ. ಅದೇ ರೀತಿ ಉತ್ತರ ಭಾರತದಲ್ಲಿ ಅದಕ್ಕೆ ಏನಂತಾರಂದ್ರೆ ಆಕಾಶ ವೃತ್ತಿ ಅಂತ. ಸಾಧುಗಳು ಅಂತಂದ್ರೆ ನಾವು ಪಾಪ ಕೈಸೆ ಹಮ್ ಆಕಾಶ ವೃತ್ತಿ ಸೇರತ್ತೆ ಅಂದ್ರೆ ಮ್ಯಾಲಿನಿಂದ ಬಿದ್ದದ್ದು ಅಂತ, ತಾನಾಗಿನೇ ಸಹಜವಾಗಿ ಪ್ರಾಪ್ತವಾದದ್ದು ಅನ್ನೋ ಭಾವದಿಂದ ಯಾರು ಅನನ್ಯವಾಗಿ ಅವನ್ನ ಆಶ್ರಯಿಸ್ತಾರೋ. ನಮ್ಮ ಏನು ಎಷ್ಟರೇ ನಮ್ಗೆ ಆಧಾರ ಇರ್ತಾವೆ ಅಂದ್ರೆ ಎಫ್ ಡಿಗಳು ಆಧಾರ ಇರ್ತಾವೆ. ಎಷ್ಟು ಬ್ಯಾಂಕ್ನಾಗ ಎಷ್ಟು ಎಫ್ ಡಿಗಳು, ಎಷ್ಟು ಡೆಪಾಸಿಟ್ಗಳು, ಎಷ್ಟು ಕಡೆಯಿಂದ ಎಷ್ಟು ನಮೂನಿ ನಮಗೆ ಆಧಾರ
ಮನ್ಯಾಗ ಇಟ್ಟಿರೋ ಟ್ರೇಜರಿ ಒಳಗೆ ಇಟ್ಟಿರುವ ಬೆಳ್ಳಿ ಬಂಗಾರ ವಸ್ತು ಒಡವಿ ಆಧಾರ, ಕುಟುಂಬದ ಜನರ ಆಧಾರ, ಸ್ವಜನರ ಆಧಾರ, ಶ್ರೀಮಂತರ ಆಧಾರ, ಅಧಿಕಾರಿಗಳ ಆಧಾರ, ಮಂತ್ರಿಗಳ ಆಧಾರ, ಎಷ್ಟೊಂದು ಆಧಾರಗಳ ಮೇಲೆ ನಮ್ಮ ಜೀವನ ಏನದನ್ನು ನಡೆದಿರ್ತದೆ. ಅವೆಲ್ಲ ಆಧಾರ ಏನು ಶಾಶ್ವತ ಏನ್ರಿ, ಯಾವಾಗ ಏನಾಗ್ತಾವೋ ಹೇಳಿಕ್ ಬರಂಗಿಲ್ಲ. ಅರ್ಥಾತ್ ಆದ್ರಿಂದ ನಮ್ಗೆ ಏನಿಲ್ಲ ಸಮಾಧಾನ ಇರಂಗಿಲ್ಲ. ಏಕಮೇವ ಭಗವಂತನೊಬ್ಬನೇ ನನಗೆ ನಿಜವಾದ ಆಧಾರ, ಸದ್ಗುರುಗಳೊಬ್ಬರೇ ನನಗೆ ನಿಜವಾದ ಆಧಾರ ಅನ್ನುವಂಥ ಭಾವನೆಯಿಂದ ನಾವು ಇದ್ದದ್ದಾದ್ರೆ ಏನ್ ಪರಿಸ್ಥಿತಿ ಬರ್ತದೋ ಬರ್ಕೋಬಾರ್ದ ಅಂತಿದ್ದದ್ದಾದ್ರೆ ಭಗವಂತಗೆ ಜವಾಬ್ದಾರಿ ಬರ್ತದೆ. ನಾನು ಹೇಳಿದೆ, ನಾನು ಸಂಸಾರಕ್ಕೆ ಬೆಂಕಿ ಹಚ್ಚಿ ಅಂಗಳದಾಗ ಬಂದು ಕೂತೀನಿ. ಅರ್ಥಾತ್ ಇದಾರ್ಥ ಏನು ಅಂದ್ರೆ ನಾನು ನನ್ನ ಸಂಸಾರದ ಕಡೆ ಲಕ್ಷ್ಯ ಕೊಡ್ಲಿಕ್ಕೆ ಹತ್ತಿಲ್ಲ. ನನ್ನ ಪ್ರಪಂಚದ ಕಡೆಗೆ ಹೆಂಡತಿ ಮಕ್ಕಳು ತಿಂದಾರೋ ಇಲ್ಲೋ, ಅರ್ಥಾತ್ ಏನು ಅಂದ್ರೆ ಮನೆಯೊಳಗೆ ಏನು ಅದನೋ ಇಲ್ಲೋ, ಲಕ್ಷಣ ಪುರುಷ ತುಕಾರ ಮಹಾರಾಜರಂದ್ರೆ ಏನು ಅಂಥವ್ರು ಭೂಮಿ ಮ್ಯಾಲ ಕ್ವಚಿತ್ ಯಾವಾಗೂ ಸಹ 100 ವರ್ಷಗಳಲ್ಲಿ ಒಬ್ಬರು ಹುಟ್ಟಿದ್ರೆ ಆ 100 ವರ್ಷ ಏನದನ್ನು ಆ ಭೂಮಿ ಧನ್ಯ ಆಗಿ ಹೋಗ್ತದೆ. ಕುಲಂ ಪವಿತ್ರಂ ಜನನೀ ಕೃತಾರ್ಥ ವಸುಂಧರ ಪುಣ್ಯವತೀಚತೇನ. ಆ ಕುಲ ಪವಿತ್ರ ಆಗಿ ಹೋಗ್ತದೆ, ಹರಿದಿರೋ ತಾಯಿ ಜನನೀ ಕೃತಾರ್ಥ, ಆಕೆ ಕೃತಾರ್ಥರಾಗಿ ಹೋಗ್ತಾರೆ. ಆಮೇಲೆ ವಸುಂಧರ ಪುಣ್ಯವತೀಚತೆ, ಅವ್ರು ಅಡ್ಡಾಡಿರೋ ಭೂಮಿ ಪುಣ್ಯವತಿಯಾಗಿ ಹೋಗ್ತದೆ. ಅನಂತ ಸತ್ಯತ್ ಸಾಗರೇಸ್ಮಿನ್ ಲೀನಂ ಪರೇ ಬ್ರಹ್ಮಣಿ ಯಸ್ಯ ಚೇತಃ. ಯಾರ ಮನಸ್ಸು ಅಖಂಡವಾಗಿ ಆ ಭಗವದ್ಭಾವದಲ್ಲಿದನು ಅವ್ರಿಗೆ ಏನದಂದ್ರೆ ಅವ್ರು ಅಡ್ಡಾಡಿರೋ ಭೂಮಿ ಪವಿತ್ರ, ಅವರು ಹುಟ್ಟಿರ್ತಕ್ಕಂಥ ಕುಲ ಪವಿತ್ರ, 9 ತಿಂಗಳು ತನ್ನ ಗರ್ಭದಲ್ಲಿ ಹೊತ್ತು ಹೆತ್ತು ಹರಿದಿರ್ತಕ್ಕಂಥ ಏನು ಅಂದ್ರೆ ಹೆತ್ತಿರ್ತಕ್ಕಂಥ ತಾಯಿ ಧನ್ಯಾಗಿ ಹೋಗ್ತಾರೆ. ಆ ಮನುಷ್ಯನ ವೈರಾಗ್ಯದ್ದು ವಿಲಕ್ಷಣ. ಇದನ್ನು ನೋಡಿದ್ರೆ ಆಶ್ಚರ್ಯ ಅನಿಸ್ತು. ಮನೆಯೊಳಗೆ ಒಂದು ದಿವಸ ಏನಾಯ್ತು ಅಂದ್ರೆ ಓಣ್ಯಾಗಿನ ಹುಡುಗರು ಕಬ್ಬು ತಿನ್ಲಿಕ್ಕೆ ಹತ್ತಿದ್ದು. ಆಗ ಇವ್ರ ಮಕ್ಕಳು ಹೋಗಿ ಕಬ್ಬು ಕೇಳಿದ್ರು. ಮಹಾದೇವ ಕಾಶಿ ಅಂತ ಯಾರು ಹುಡುಗರು ಕಬ್ಬು ಕೇಳಿಕ್ಕೆ ಹತ್ರ ಹುಡುಗರು ಹೊಡೆದ್ರು ಕಳಿಸಿ. ಅವಾಗ ಇವು ಬಂದ ತುಕಾರಾಮ್ ಮಹಾರಾಜನ ಗಟ್ಟಿ ಹಿಡ್ಕೊಂಡು ಅಳ್ಲಿಕ್ಕೆ ಹತ್ತು. ಬಾಬಾ ಮಗ ಊಸ್ ಪಾಯ್ದೆ ಅಂತ ಹೇಳಿಕ್ಕೆ ಹತ್ತು. ಊಸ್ ಪಾಯ್ದೆ ಅದು ಏನು ಮನುಷ್ಯ ಎಷ್ಟು ಶಾಂತು, ಹೆಂಡತಿ ವಿಷಯದಲ್ಲಿ ಆಯ್ತು, ಮಕ್ಕಳ ವಿಷಯದಲ್ಲಿ ಆಯ್ತು. ಆ ಮಹಾದೇವನಿಗೆ ಜ್ವರ ಬಂದಿತ್ತು. ಜ್ವರ ಬಂದ್ರೆ ಇವರು ಅವನ ತೊಡಿ ಮೇಲೆ ಕೂಡಿಸಿಕೊಂಡು ಮಲಗಿಸಿಕೊಂಡು ಅವನಿಗೆ ಇದನ್ನ ಮಾಡಿಕತ್ತರು. ಬಲವಾಟೆಗೆ ಕಾಯ್ಕ ಅಧಿಕರಣಕ್ಕೂ ದೇವಾಚೆ ನಾಮ ಹೇ ಅಸಂತಗಳು ಹೇಳಿಕತ್ತಿದ್ರು. ವಿಠ ಪಾಂಡುರಂಗ್ ಅಂತ ಅನಿಸ್ಲಿಕ್ಕತ್ತಿದ್ರು. ಅವಳು ಪಾಂಡುರಂಗ್ ಅಂತ ಹೇಳಿಕತ್ತು. ಕೇಳಿಸಿ ನೋಡ್ರಿ ಅಡಿಗೆ ಮನೆಯಾಗಿಂದ ಬಂದಾಕಿನ ಅವಳಿನ ಬಾಯ ಮುಚ್ಚಿದ್ರು. ಅದಕ್ಕೆ ಹೋಗ್ಲತ್ತಲ್ಲ. ಆಮೇಲೆ ಬೈದ್ರು ಅಂದ್ರು. ಆ ಹುಡುಗನ ದಾರ ಹೇಳ್ಕೊಟ್ಟು ಹೋಗಿ ಅವಾಗ ಅವ್ರು ಹೇಳಿದ್ರು, ತುಯಿ ಖೇತ್ ನೈ मलाई घेऊ देत नाही. मग मुलं काय करतील असे केले तर? ನೀನು ಕರ್ಕೊಳಂಗಿಲ್ಲ, ನನಗೂ ಕರ್ಕೊಂಡ್ಬಿಡಂಗಿಲ್ಲ. ನೀವು ಮಾಡಿದ್ರೆ ಮಕ್ಳಿಗೆ ಏನ್ ಮಾಡ್ಬೇಕು ಪಾಪ. ಕಾಯ್ ಕರ್ತೀವಿ ನಿಮ್ಗೆ ಸೌಡೆಲ್ಲ ಅಂದ್ರೆ ಕರ್ಕೊಳಿಕ್ಕೆ. ಆಮೇಲೆ ಆ ಹುಡುಗನ ಎಳ್ಕೊಂಡು ಹೋಗಿ ಪಾಂಡುರಂಗನ ಮುಂದೆ ಹಾಕಿ ಪಾಂಡುರಂಗ ಹೋಗುವ ಚಪ್ಪಲ ತಗೊಂಡು ಹೋಗಿದ್ದೆ. ಅಲ್ಲ ಇದನ್ನ ತಗೊಂಡು ಹೋಗಿದ್ರು. ಅರ್ಥಾತ್ ಏನು ಪೈಕ ತಗೊಂಡು ಹೋಗಿದ್ರು, ಹುಡುಗೋರು ತಗೊಂಡು ಹೋಗಿದ್ರು. ಕಡ್ದ ಬಿಡ್ತೀನಿ ಇವತ್ತು. ಕೊನೆಗೆ ಅರ್ಥಾತ್ ಏನು ಅಂತಂದ್ರೆ ಪಾಂಡುರಂಗನ ಮುಂದಾಕಿ ಪಾಂಡುರಂಗನ ಅನುಗ್ರಹದಿಂದ ಆರಾಮಾತು. ಆಮೇಲೆ ಬರು ಮುಂದ ಆಕೆ ಏನ್ ಮಾಡಿದ್ರು ಅಂದ್ರೆ ಖುಷಿನ ಕರ್ಕೊಂಬಂದು. ಅವಾಗ ಮಕ್ಕಳು ಕಬ್ಬು ಕೇಳಿದ ಕೂಡಲೇ ಕಬ್ಬು ತಗೊಂಡ್ಬರ್ತೀನಿ, ಯಾರ್ದಾರು ಹೊಲದಾಗ ಕೆಲಸ ಮಾಡ್ತೀನಿ, ಕೆಲಸ ಮಾಡಿ ನೀವು ಕಬ್ಬು ತಗೊಂಡ್ಬರ್ತೀನಿ ಕೇಳ್ಕೊತ ಹೋದ ಕೂಡಲೇ ಒಬ್ಬ ರೈತ ಹೇಳಿದ, ನನಗೇನಾದ್ರು ಒಂದು ಕೆಲಸ ಇದ್ರೆ ಕೊಡಪ್ಪ. ಅವಾಗ ಅವ್ನು ಹೇಳಿದ, ಅಡ್ಡಿಲ್ಲ ಏನಿಲ್ಲ, ನಮ್ಮ ಹೊಲದಾಗ ಪೀಕು ಅರ್ಥಾತ್ ಜೋಳ ಹಾಕಿವಿ, ಅದು ಜೋಳ ತೆನಿ ಆಗ್ಯಾವ, ಆ ಜೋಳ ಕಾಯ್ಬೇಕು, ಕಾಯ್ತೀನಿ. ಒಂದು ಎತ್ತರೊಂದು ಇದನ್ನ ಕಟ್ಟಿಕೊಟ್ರು. ಅದ್ರ ಮೇಲೆ ತುಕಾರಾಮ್ ಮಹಾರಾಜ ಕೂತು ಜೋಳ ಕಾಯ್ಲಿಕ್ಕೆ ಹಕ್ಕಿ ಕಾಯ್ಬಿಡು ಅಂತಾರೆ.
ಆ ಜೋಳಕ್ಕೆ ಹಕ್ಕಿಗಳು ಬಂದು ತಿನ್ನಬಾರ್ದು ಅಂತ ಹಕ್ಕಿ ಕಾಯಿ ಅದ್ರ ಮ್ಯಾಲ ಕೂತಿ ಅರ್ಥಾತ್ ಏನು ಅಂದ್ರೆ ನಾಮಸ್ಮರಣೆ ಭಜನೆ ಶುರುವಾತು ಅದ್ರ ಕಡೆ ಲಕ್ಷ್ಯ ಇಲ್ಲ, ಸಮಾಧಿನ ಹತ್ಬಿಟ್ಟು ಆಮೇಲೆ ಅವತ್ತೇನು ಇದು ಆಗಲಿಲ್ಲ. ಅವತ್ತಿನ ದಿವಸ ಚಲೋ ತಂಗಿ ಹೋತು. ಅವನಿಗೆ ಬಹಳ ಸಂತೋಷ ಆಯ್ತು. ಅವೇನಂದ, ಅವ್ನು ಜ್ವಾಳ ಕೊಡ್ಲಿಕ್ಕೆ ಹೋದ. ಅವ್ರೇನಂದ್ರು, ಜ್ವಾಳ ಏನು ಬೇಡ, ಮಕ್ಕಳು ಕಬ್ಬು ಕೇಳಿಕತ್ತೇವ, ಒಂದ್ 2 ತುಂಡು ಕಬ್ಬು ಕೊಡು ಸಾಕ. ಆಯ್ತು ಅಂತ ಅವ್ನು ಸಾಕಷ್ಟು ಕಬ್ಬು ಮುರಿದು ಕೊಟ್ಟ. ಇಷ್ಟಿಷ್ಟುದ್ದನು ಕಬ್ಬು ಮುರಿದು ಕೊಟ್ಟ. ಇವ್ರು ಒಂದಿಷ್ಟು ಅವ್ನ ಹೆಗಲ ಮೇಲೆ ಇಟ್ಕೊಂಡು ಬರ್ಲಿಕ್ಕೆ ಹತ್ತಾಗ ಓಣ್ಯಾಗ ಹುಡುಗರು ಅಸಾಧ್ಯ ಮೂಲ ಕಬ್ಬುಗಳನ್ನು ಎಳ್ಕೊಂಡು ತಗೊಳಕ್ ಹತ್ತು. ಅವಾಗ ಕೊನೆಗೆ ಇವಾಗ ಏನದ ಒಟ್ಕೋತ ಬಂದ್ಬಿಟ್ರು. ಕೊನೆಗೆ ಮನೆಗೆ ಬರೋದಕ್ಕೆನ 1-2 ಕಬ್ಬು ಉಳಿದಿತ್ತು. 2 ಕಬ್ಬಿನಾಗ 1 ಕಬ್ಬಿನದನ್ನು ಆಕಿ ನೀತಿ ಬಾಗಲ ನೋಡ್ಲಿಕ್ಕೆ ಹತ್ತಿದ್ದು ಹೇಳ್ತೀನಿ. ಆಕಿಗೆ ಎಷ್ಟು ಸಿಟ್ಟು ಬಂತು ಅಂದ್ರೆ ಮನೆಗೆ ಬಂದ ಕೂಡ ಅವೆರಡೂ ಕಬ್ಬು ಕಸ್ಕೊಂಡು ಹೊಡೆದ್ರೆ 4 ತುಂಡ. ಅವಾಗ ಒಂದ ಬರೋಬ್ಬರಿ ಅದು ಏನು ಅಡ್ಡಿಲ್ಲ, ಅಷ್ಟು ಒಂದೊಂದು ತುಂಡು ತಗೊಳ್ಬೇಕು. ನಾನು ಅದನ್ನ ಮಾಡ್ಬಿಟ್ಟು ಮಾಡಿ ನೀನ ಮಾಡಿದ್ವಿ, ಚಲೋ ಆಗಬೇಕು. ಆಮೇಲೆ ದನ ಕಾಯ್ಲಿಕ್ಕೆ ಹೋದಾಗ, ಅಲ್ಲಿ ಹೊಲ ಕಾಯ್ಲಿಕ್ಕೆ ಹೋದಾಗ, ಹಕ್ಕಿ ಕಾಯ್ಲಿಕ್ಕೆ ಹೋದಾಗ ಅದ್ರ ಮೇಲೆ ಕೂತ್ಕೊಂಡು ಅಗ್ದಿ ಭರ್ಪೂರೆಲ್ಲ ಬೆಳಿ ಬಂದದ. ಇಂತಿಂತಾವು ದಿನಿಯಾಗ್ಯಾವ, ಹೊಲ ಎಲ್ಲ ಅಗ್ದಿ ಸಮೃದ್ಧವಾಗಿ ಬೆಳೆದಿದೆ. ಅವಾಗ ಅದು ಮುಂಬಾಗಿ ಗೊತ್ತಾದ ಕೂಡಲೇ ಅವನ ಊರಾಗಿನ ದನ ಎಲ್ಲ ಕೂಡಿಸಿ ಆ ಹೊಲ್ದಾಗ ಬಿಟ್ಬಿಟ್ಟು ಹೊಲ್ದಾಗ ಬಿಟ್ಟು ಕೂಡ ಹೊಲ ಎಲ್ಲ ನೂರ ಆ ದನ ಎಲ್ಲ ಊರಾಗ ಎಲ್ಲ ದಂಟು ಮುರಿದು ಎಲ್ಲ ಇದು ಆಗಿ ಕೊನೆಗೆ ಆ ಹೊಲದ ಯಜಮಾನ್ ನೋಡಿ ಅವನಿಗೆ ಬಹಳ ಬೇಜಾರ. ಅವನಿಗೆ ಅನಿಸ್ತು, ಅವಾಗ ಮುಂಬಾಗಿ ಏನಂತ ಹಂಗ ಸುಮ್ಮನೆ ಬಿಟ್ಟು ನಡೆಯಂಗಿಲ್ಲ, ಅದಕ್ಕೆ ಏನಾದ್ರೂ ಮಾಡಲೇಬೇಕು. ನಾವೆಲ್ಲಾದ್ರೂ ಕೂಡಿ ಅವನಿಗೆ ಅದಕ್ಕೆ ದಂಡ ಹಾಕಬೇಕು. ಆಮೇಲೆ ಎಲ್ಲ ಕೂಡಿಸಿ ಪಂಚಾಯತ್ ಸೇರಿಸಿದ್ರು. ದಂಡ ಹಾಕುದು. ಏನ್ ದಂಡ ಹಾಕುದು ಅಂದ್ರೆ ಮನಿ ಬರ್ಸ್ಕೊಂಡ್ಬಿಡುದು. ಅರ್ಥಾತ್ ಇದ್ದದ್ದು ಒಂದು ಮನಿನೂ ಬರ್ಸ್ಕೊಂಡ್ಬಿಡು. ಅಷ್ಟೊತ್ತಿಗೆ ಮನೆಯೊಳಗೆ ಹೆಂಡತಿ ಮಕ್ಕಳು ಅಗ್ದಿ ಮನಿ ಚಂದ ಮಾಡ್ಬೇಕಂದ್ರೆ ಸಾರಿಸಿ ಪಾರಿಸಿ ಮನೆಯೊಳಗೆ ಎಲ್ಲ ಇವನು ಅರ್ಥಾತ್ ಇಟ್ಟು ಅವ್ರು ಬಂದ ಕೂಡಲೇ ಮನಿ ಹೆಂಗದ ನೋಡ್ರಿ ಅಂತ ತೋರಿಸ್ಬೇಕು ಅಂತ ತಿಳ್ಕೊಂಡು ನಿಂತ್ಕೊಂಡಿದ್ರು. ಅವಾಗ ಇವ್ರು ಬಂದ್ರು, ಖರೆ ಇಲ್ಲ ಚಂದದ ಖರೆ, ಈ ನಮ್ದು ಅಲ್ಲ ಅಲ್ಲದು ಅಂತ ನಾ ಬರೆದು ಕೊಟ್ಟೆ ಬಂದ್ಬಿಟ್ಟಿನಿ. ಹಣಿ ಹೆಚ್ಚಿಕೊಂಡ್ಲಕ್ಕೆ ಇನ್ನು ಮನೆ ಬಿಡ್ಬೇಕಾಗಿ ಬರ್ತದೆ. ಅಷ್ಟೊತ್ತಿಗೆ ಮನುಷ್ಯ ರಾಶಿ ಮಾಡಿದ. ರಾಶಿ ಮಾಡಿಕೊಂಡು ಸ್ವಲ್ಪ ರಾಶಿ ಆಗ್ತದು. ಆವಾಗ ಪಾಂಡುರಂಗ ಅನುಗ್ರಹ ಮಾಡಿದ್ರು. 100 ಚೀಲ ರಾಶಿ ಆಗ. ಅದು ರಾಶಿ ಸಮೃದ್ಧಿಯಾಗಿ ಎಷ್ಟು ತುಂಬಿದ್ರು ಮುಗಿಯವಲ್ತದ. ಅಂತ ಘಟನೆಗಳು ಸಾಕಷ್ಟು ಸಂಭವಿಸಿರ್ತಾವ. ಅರ್ಥಾತ್ ಏನಂದ್ರೆ ಧೂನಿವಾಲೆ ದಾದ ಅಂತಿದ್ರು. ಅವ್ರದ್ದು ಖಂಡವಾದ ಸಮಾಧಿ ಅದು. ಅದಕ್ಕಿಂತ ಮುಂಚೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಒಂದು ಊರಾಗಿದ್ದಾಗ ಧೂನಿವಾಲಿದಾದ ಅವ್ರದ್ದು ಇದು ಬೇರೆ. ಅರ್ಥಾತ್ ಏನು ಅಂದ್ರೆ ಒಬ್ರು ಧೂನಿವಾಲಿದಾದ ಅವ್ರದ್ದು ಗೌರಿಶಂಕರ್ ಮಹಾರಾಜರು ಅಂತಿದ್ರು. ಅವ್ರ ಹತ್ರ ಇವರು ಅರ್ಥಾತ್ ಏನು ಅಂತಂದ್ರೆ ಅವರು ಒಂದು ಊರಾಗಿದ್ದಾಗ ಅದೊಂದು ಗುಡಿಯೊಳಗೆ ಇರ್ತಿದ್ರು. ಅವಾಗ ಒಬ್ಬ ಬಡವ ರೈತ ದಿನಾ ಬಂದು ಅವ್ರಿಗೆ ನಮಸ್ಕಾರ ಮಾಡ್ತಿದ್ದಾರೆ. ಒಂದ್ ದಿವಸ ಕೇಳಿದ್ರು, ಏನಪ್ಪ ಏನದ ನಿನ್ನ ಪರಿಸ್ಥಿತಿ? ಇಲ್ಲಿ ಒಂದು ಸ್ವಲ್ಪ ಹೊಲ ಅದ, ಹೊಲದಾಗಿನ ಜ್ವಾಳ ಎಲ್ಲ ಗೋಧಿ ಬೆಳೆದೀವಿ, ರಾಶಿ ಮಾಡ್ತೀವಿ ಅಂದ್ ಕೂಡಲೇ ಆಯ್ತು, ಒಂದು ಕೆಲಸ ಮಾಡೋದು, ನಾನು ಕರ್ಕೊಂಡು ಹೋಗಿ ಆ ಗೋಧಿ ರಾಶಿ ಹತ್ರ ಕೂಡಿಸ್ಬಿಡುವುದು. ಆಯ್ತು ಅಂತ ಇವ್ನ ಕರ್ಕೊಂಡು ಹೋಗಿ ರಾಶಿ ಹತ್ರ ಕೂಡಿಸಿದ ಕೂಡಲೇ ಇವ್ರೊಂದು ರಾಶಿ ಮುಟ್ಟಿದ್ರು. ಆಮೇಲೆ ಈಗ ತುಂಬ್ಕೋ ಅಂತ. ಅವ್ನಿಗೆ ಎಷ್ಟು ತುಂಬಿದ್ರು ಅದು ಮುಗಿಯವಾಗ್ತದೆ. ಹೆಂಗೋ ಹಂಗ ಭಗವಂತನು ಸತ್ಪುರುಷರ ಅನುಗ್ರಹ ಆದ್ರೆ ಏನ ಅಸಾಧ್ಯದ. ಅರ್ಥಾತ್ ಏನಂದ್ರೆ 100 ಚೀಲ ರಾಶಿ ಆದ ಕೂಡ ಆ ಯಜಮಾನ ಏನ್ ಮಾಡಿದ, ಹೊಲದ ಯಜಮಾನ ಏನ್ ಮಾಡಿದ ಅಂದ್ರೆ ಇವ್ರ ಮನೆಗೆ ತಂದು ಹಚ್ಚಿದ. ಇವ್ರ ಮನ್ಯಾಗ ಇದ್ದಿದ್ದಿಲ್ಲ. ಬಂದು ನೋಡಿದ ಕೂಡಲೇ ಅವ್ರಂದ್ರು, ಇದೆಲ್ಲ ನಮ್ದಲ್ಲಪ್ಪ, ಇದು ಪಾಂಡುರಂಗ ಕೊಟ್ಟದ್ದದ, ನಿನ್ನದ, ನಿನ್ನ ಹೊಲ, ನಿನ್ನಿದು, ನೀ ತಗೊಂಡು ಹೋಗು. ಎಷ್ಟು ಹೇಳಿದ್ರು ಅವನೇನು ಕೇಳಿಲ್ಲ, ಬೈಲಿಲ್ಲ. ಕೊನೆಗೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಆಮೇಲೆ ಭಿಕ್ಷುಕರು ಕೇಳಲಿಕ್ಕೆ ಬಂದು, ಅರ್ಥಾತ್ ಭಿಕ್ಷಾ ಬೇಡ್ಲಿಕ್ಕೆ ಬಂದು
ಆಮೇಲೆ ಎಲ್ಲಾರು ಕೊಡ್ಲಿಕ್ಕೆ ಹತ್ರು ತುಂಬ ಸುದ್ದಿ ಆತು, ಮಂದೆಲ್ಲ ಬರ್ಲಿಕ್ಕೆ ಹತ್ರು, ತುಂಬೆ ಏನದ ಕೊನೆಗೆ ಅವ್ರಿಗೆ ಕೊಟ್ಟು ಸಾಕಾಗಿ ತಗೊಂಡು ಹೋಗ್ರಂತೆ. ಎಲ್ಲ ಸ್ವಚ್ಛ ತಗೊಂಡು ಹೋಗ್ಲಿಕ್ಕೆ ಹತ್ಕೊಡಿ ಹಿಂಗೆ ನೋಡಿ ಅದಕ್ಕೆ ಇವತ್ತಿನ ಪೂರ್ತಿ ಕಡೆ ಒಂದಿಷ್ಟು ಹಿಟ್ಟು ಇರ್ಲಿ ಅಂತ ತಿಳ್ಕೊಂಡು ಯಾಕೆ ಒಂದಿಷ್ಟು ಜೋಳ ತಗೊಂಡು ಹೋಗಿ ಬೀಸ್ಕೋತ ಕೂತ್ಲು. ಇತ್ಲ ಹೊರಗೆಲ್ಲ ಜನರು ಜೋಳ ತಗೊಂಡು ಹೋಗ್ಲಿಕ್ಕೆ ಹತ್ಬಿಟ್ರು. ಹಸಾದ ಜೋಳ ಎಲ್ಲ ಖಾಲಿ ಆಯ್ತು. ಕೊನೆಗೆ ಒಬ್ಬ ಬಂದ ಭಿಕ್ಷುಕ ಏನಾದ್ರೂ ಸ್ವಲ್ಪ ಹಾಕಿ ಅವಾಗ ಒಂದು ಎಲ್ಲ ಮುಗಿದ ತಡಿ ಯಾರು ತಡಿ ನೋಡ್ತೀನಿ ಅಂತ ಒಳಗೆ ಹೋಗೋಕೆ ಹಿಂದಿ ಎಲ್ಲ ಹಿಂದೆ ಹೋಗಿದ್ಲು ಹೆಚ್ಚಿನ ಕಡೆಗೆ. ಆ ಜೋಳ ಬೀಸಿಟ್ಟಿದ್ದು ಅವತ್ತು ಅದರಿಂದನೇ ರೊಟ್ಟಿ ಆಗ್ರು ಇಲ್ಲ ನೋಡಿದ ಕೂಡ ಬಡ ಅದನ್ನ ಸಹಿತ ಮರದಾಗ ತುಂಬಿ ತಂದು ಅವನ ಜೋಳಿಗೆಯಾಗಿ ಹಾಕಿದ ಕೂಡ ಬಂದು ನೋಡ್ರಿ ಬಂದು ಜೋಳಿಗೆ ಹೊಡೆದ್ರು. ಆ ಜೋಳಿಗೆಯಾಗಿ ಹಿಟ್ಟು ಬಿತ್ತು ಇದನ್ನು ಬಿತ್ತು. ಅವ್ರನ್ನ ತುಕಾರ ಮಹಾರಾಜರು ಅವನಿಗೂ ಇಲ್ಲ ನಿನಗೂ ಇಲ್ಲ ಏನಿಲ್ಲ. ಮತ್ತೆ ಉಪವಾಸ ಯಾಕೆ ಹೇಳಿಕ್ ಹತ್ತೀನಿ ಅಂದ್ರ ಅನನ್ಯತಾ ಅಂದ್ರೆ ಎಷ್ಟರೇ ಅನನ್ಯತಾ ಅಂದ್ರೆ ಅರ್ಥಾತ್ ಏನು ಅಂದ್ರೆ ಈ ರೀತಿಯಾಗಿ ಅನನ್ಯವಾಗಿ ಇವತ್ತಲ್ಲಿ ಕೋಟಿಗಟ್ಟಲೆ ತಾವು ಹೆಸರಿನಲ್ಲಿ ಅಲ್ಲಿ ಏನೋ ದೊಡ್ಡದೊಂದು ಇದನ್ನ ಕಟ್ಲಿಕ್ಕೆ ಹತ್ತಾರ. ಅರ್ಥಾತ್ ಏನು ಭವನ ಕಟ್ಲಿಕ್ಕೆ ಹತ್ತಾರ. ತುಕಾರಾಮ್ ಮಹಾರಾಜರ ಹೆಸರಲ್ಲಿ ದೇವೂದ ಆ ಭಂಡಾರ ಡೊಂಗರ ಗುಡ್ಡದ ಮೇಲೆ ಕೋಟಿಗಟ್ಟಲೆದ್ದು ಏನದ ಸರ್ಕಾರದವ್ರನ್ನೇ ಮಹಾರಾಷ್ಟ್ರ ಸರ್ಕಾರದವ್ರೇ ಏನ್ ಮಾಡ್ಲಿಕ್ಕತ್ತಾರೆ ಅಂದ್ರೆ ಅವ್ರ ಹೆಸರಲ್ಲಿ ಭವನ ಕಟ್ಲಿಕ್ಕತ್ತಾರೆ. ಅರ್ಥಾತ್ ಏನು ಅಂದ್ರೆ ಯಾರು ಅನನ್ಯವಾಗಿ ಅವ್ರ ಚಿತ್ತನೆ ಸ್ವಲ್ಪರೇ ನಮಗ ಅನನ್ಯತಾ ಬ್ಯಾಡ. ಆದ್ರೆ ಏನು ಅಂದ್ರ ಪರ್ಸೆಂಟೇಜ್ ಬಂದ ಅನನ್ಯತೆ ಅರ್ಥ ಭಗವಂತನ ಆಶ್ರಯತ್ವದಲ್ಲಿ ಪರ್ಸೆಂಟೇಜ್ ಆದ್ರೂ ಸ್ವಲ್ಪ ಬರ್ಬೇಕು. ಏನ್ಪ ಅಂತ ಮಹಾರಾಜನ ನೋಡ್ರಿ ಮಹಾರಾಜ್ ಯಾರಿಗೆ ಭಗವಂತನ ವಿಷಯದಲ್ಲಿ ನಿಷ್ಠಾ ಸ್ವಲ್ಪ ಇಲ್ಲ ಸ್ವಲ್ಪ ನಿಷ್ಠಾ ಅದನ್ನು, ಪರಮಾರ್ಥದ ವಿಷಯದಲ್ಲಿ ಸ್ವಲ್ಪ ಇಲ್ಲ ಸ್ವಲ್ಪ ಕಳಕಳಿ ಅದನ್ನು, ಅವರಿಗೆ ಸಂಬಳ ಎಷ್ಟಿರ್ಬೇಕು ಅಂತ ಪಗಾರ ಎಷ್ಟಿರ್ಬೇಕಪ್ಪ ಎಷ್ಟಿದ್ರು ನಡೀತದ. ಮಹಾರಾಜರು ಏನಂದ್ರು ಅಂದ್ರೆ ತಿಂಗಳ ಕೊನೆಯ ಒಂದು 5-6 ದಿವಸ ಆದ್ರೂ ಅಡಚಣಿ ಒಳಗೆ ಹೋಗುವಷ್ಟು ಪಗಾರ ಕಡಿಮೆ ಇರಬೇಕು ಅಂತ. ನಮ್ಮ ಮನಸ್ಸು ನಮ್ಮ ಬುದ್ಧಿ ಇನ್ನು ಸ್ವೀಕಾರ ಮಾಡ್ಲಿಕ್ಕೆ ತಯಾರಾದ್ರೆ ನಮ್ಗೆ ಇದು ಆಕಲನದೇ ಆಗ್ತದೆ. ನಮ್ದೇನಿರ್ತಾರೆ ಅಂದ್ರೆ ತಿಂಗಳ ಖರ್ಚೆಲ್ಲ ನೀಗಿ ಪ್ರತಿ ತಿಂಗಳು ಏನಾದ್ರೂ ನಾಳೆ ನಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಹೆಣ್ಮಕ್ಳ ಮದುವೆಗಾಗಿ ತಿಂಗಳ ಒಂದು 10,000 ಬ್ಯಾಂಕಿನಾಗ ಒಪ್ಕೋತ ಹೋಗ್ಬೇಕು. ಅವು ಒಗದ ಬಿಡುವುದೇ ಅರ್ಥಾತ್ ಏನು ಅಂದ್ರೆ ತಿಂಗಳ ಒಂದು 10,000 ಬ್ಯಾಂಕಿನಾಗ ಹಾಕೋತ ಹೋಗ್ಬೇಕು ಅನ್ನುವಷ್ಟರೇ ಸಂಬಳ ಇರಬೇಕು ಅಂತ ನಮ್ ಕಲ್ಪನೆ. ಆದ್ರೆ ಮಹಾರಾಜರು ಏನಂದ್ರೆ ತಿಂಗಳ ಕೊನೆಗೆ ಒಂದು 5-6 ದಿವಸ ಆದ್ರೂ ಅಡಚಣಿ ಒಳಗೆ ಹೋಗುವಷ್ಟು ಸಂಬಳ ಕಡಿಮೆ ಇರಬೇಕು. ಯು ಶುಡ್ ಲುಕ್ ದಿ ಲೈಫ್ ಬೈ ದಿ ಐಸ್ ಆಫ್ ಸೇಂಟ್. ಸತ್ಪುರುಷರ ದೃಷ್ಟಿಯಿಂದ ಜೀವನ ಕಡೆ ನೋಡ್ಲಿಕ್ಕೆ ಬರಬೇಕು. ಅದೊಂದು ದೃಷ್ಟಿನ ಬೇರೆ ಲಕ್ಷಣ ದೃಷ್ಟಿ. ನಮಗದು ಬಹಳ ಕಠಿಣ. ಅದರೊಳಗೂ ಇವತ್ತಿನ ಪರಿಸ್ಥಿತಿಯಲ್ಲಿ ಭೌತಿಕವಾದ ಒಂದು ಪ್ರಚಂಡವಾಗಿರ್ತಕ್ಕಂಥ ಒಂದೇನು ವಾತಾವರಣ ನಿರ್ಮಾಣ ಆಗಿದೆ. ವೈಜ್ಞಾನಿಕ ಸಂಸ್ಕೃತಿ ಪಾಶ್ಚಾತ್ಯ ಸಂಸ್ಕೃತಿಗಳಿಂದ ಈ ಭೌತಿಕವಾದ ಎಷ್ಟರೇ ಘನೀಭೂತ ಅರ್ಥಾತ್ ಏನು ಪ್ರಚಂಡವಾದ ರೂಪವನ್ನು ತಾಳಿ ನಮ್ಮ ಮನಸ್ಸನ್ನ ಬುದ್ಧಿಯನ್ನ ಭ್ರಷ್ಟ ಮಾಡಿಬಿಟ್ಟದೆ ಅಂದ್ರೆ ಇವಾಗ ವಸ್ತು ಇಲ್ದಾನೆ ನಮ್ಗೆ ಏನಿಲ್ಲ ಅಂದ್ರೆ ಜೀವನ ಇಲ್ಲ. ಪ್ರತಿ ದಿವಸ ಹೊಸ 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 ವಸ್ತುಗಳು ಬಂದು ಬೀಳ್ಬೇಕು. ದಟ್ ಮ್ಯಾನ್ ಈಸ್ ರಿಚೆಸ್ಟ್ ಪ್ಲೇಸರ್ಸ್ ಆರ್ ಡೀಪೆಸ್ಟ್. ಯಾವ ಮನುಷ್ಯನಿಗೆ ಚಟ್ನಿ ಬಕ್ರಿ ಅಂತ ನಾವು ಇತ್ಲಾಗಂತೀವಿ, ಅನ್ನ ಸಾರು ಅಂತ ಅತ್ಲಾಗಂತೀರಿ. ಅನ್ನ ಸಾರು ಉಂಡು ಅಥವಾ ಚಟ್ನಿ ಬಕ್ರಿ ತಿಂದು ಚಾಪಿ ಮೇಲೆ ಗಡದ ನಿದ್ಯತ್ತದನು ಅವನಂತ ಶ್ರೀಮಂತ ಯಾರು ಅಲ್ಲ. ಯಾವ ಮನುಷ್ಯನಿಗೆ ಪಂಚ ಪಕ್ವಾನ್ ಉಂಡು ಅಥವಾ ಬೇಕರಿ ಒಳಗಿನ ಬೇಕಾದ ತಿಂದು ಫೋನ್ ಗಾದಿ ಮೇಲೆ ಉಳ್ಳಾಡಿದ್ರು ನಿದ್ದೆ ಹತ್ತುವುದಿಲ್ಲ ಅವನಂತ ದರಿದ್ರ ಯಾರು ಅಲ್ಲ. ಬರೀ ನಮಗೆ ಹೊರಗಿನ ತಿಂದು ಹೊರಗಿನ ಹೋಗುವುದು ಹೊರಗಿಂದನೇ. ನಾನು ಇವತ್ತು ಹೋಟೆಲ್ಗೆ ಹೋಗಿ ಎಲ್ಲರೂ ಕೂಡ ಮನೆಯಾಗಿ ಬಂದಂತಾರ. ಅವ್ರಿಗೆ ವಾರಕ್ಕೆ ಒಂದು ದಿವಸ ಏನಿಲ್ಲ ಅಂದ್ರೆ ಹೋಟೆಲ್ನಾಗ ತಿಂದು ಬಂದ್ರು ಅಂದ್ರೆ ಏನು ದೊಡ್ಡದ್ರಿಗೆ ಇವತ್ತೇನು ಅಧಿಕೃತಾರ್ಥ ಆದ್ವಿ ಅನ್ನೋ ಜೊತೆ ಭಾವನೆ. ಹೋಟೆಲ್ನಾಗ ತಿಂದು ಬಂದ್ಬಿಡು, ಹೊರಗೆ ಹೋಗಿ ಬಂದ್ಬಿಡು, ಏನು ಹುಚ್ಚುತ್ಸ ಆಗಿದೆಯಲ್ಲ ಇರ್ಬಾರ್ದು. ಅರ್ಥಾತ್ ಏನು ಅಂತಂದ್ರೆ ಎಷ್ಟರೇ ನಮ್ದು ಹೊರಗಿನ ಭೌತಿಕವಾದ ಇದು ಆಗಿದೆ ಅಂತಂದ್ರೆ ಅಂಥದ್ರೊಳಗೆ ನಮ್ಗೆ ಕನಿಷ್ಠ ಮಹಾರಾಜರೇನು ತಿಂಗಳ ಕೊನೆ ಒಂದು 5-6 ದಿವಸ ಆದ್ರೂ ಅಡಚಣೆ ಒಳಗೆ ಹೋಗುವಷ್ಟು ಪಗಾರ ಕಡಿಮೆ ಇರ್ಬೇಕು. ಯಾಕೆ ಅಂತ ತಿಳ್ಕೊಂಡು ಮಹಾರಾಜರು ಏನಂದ್ರು ಅರ್ಥಾತ್ ಏನು ಅಂದ್ರೆ ನಮ್ಮದು ಪ್ರತಿ ದಿವಸದ ಪ್ರತಿ ಕ್ಷಣ ದುಡ್ಡಿನ ಆಧಾರದ ಮೇಲೆ ನಡೀತಿರ್ತದೆ. ಇದನ್ನ ತರ್ಬೇಕ ತಗೋದು, ಅದನ್ನ ತರ್ಬೇಕ ತಗೋದು, ಮನ್ಯಾಗ ತುಪ್ಪಿಲ್ಲ ತಗೋದು, ಸಕ್ಕರೆ ಇಲ್ಲ ತಗೋದು. ಅರ್ಥಾತ್ ಏನು ಅಂದ್ರೆ ನಾವು ಕೈ ತುಂಬಾ ದುಡ್ಡು ಇಟ್ಕೊಂಡು ಅದರ ಆಧಾರದ ಮೇಲೆ ಪ್ರಪಂಚ ಮಾಡ್ತೀವಿ. ಆದ್ರೆ ಮಹಾರಾಜರು ಏನಂದ್ರು ಅಂದ್ರೆ
ತಿಂಗಳ ಕೊನೆಗೆ ನಮ್ಮ ಪಗಾರ ಎಲ್ಲ ಮುಗೀತು, ಕೈಯಾಗಿ ಏನು 10 ಪೈಸೆ ಇಲ್ಲ, ಮನ್ಯಾಗ ಏನು ತಂದು ತುಪ್ಪ ತರಬೇಕು, ಗಿಲ್ಕೋ ತೆಗ್ಬಿಡ್ರು, ನಮ್ಮ ಕೈ ರೊಕ್ಕಿಲ್ಲ, ನಮ್ಮ ಕಡೆ ರೊಕ್ಕಿಲ್ಲ. ಒಂದು 5-6 ದಿವಸ ಮಹಾರಾಜರ ಇಚ್ಛಾ, 5-6 ದಿವಸ ಹಿಂದೆ ಕರೆಯೋಣ ಅಂತ ತಿಳ್ಕೊಂಡು ಎಲ್ಲಾದ್ರೂ ಒಂದ್ ಕಡೆಗೆ ಮಹಾರಾಜರ ಇಚ್ಛಾ ಅನ್ಲಿಕ್ಕೆ ಅವಕಾಶ ಬೇಕಿಲ್ಲ ಜೀವನದಾಗ. ಅರ್ಥಾತ್ ಏನು ಎಷ್ಟು ಅವ್ರ ದೃಷ್ಟಿಕೋನ ಎಷ್ಟು ವಿಚಿತ್ರ ಇರ್ತದೆ. ಆದ್ರಿಂದ ಏನದ ಅಂದ್ರ ಅನನ್ಯವಾಗಿ ಯಾರು ನನ್ನನ್ನು ಭಜಿಸ್ತಾರೋ, ನನ್ನನ್ನು ಆಶ್ರಯಿಸ್ತಾರೋ, ನನ್ನ ಆಧಾರವನ್ನು ಪಡ್ಕೋತಾರೋ, ನಾ ಹೇಳಿರ್ತೀನಿ ಅದೇನ್ ತಡೆ ಹೋಗುವುದು ನಮ್ಗೆ ಗೊತ್ತದ, ಖಾತ್ರಿ ಅದೇನು ಯಾರ ತಲೆಯಾಗೂ ಹೋಗೋದಿಲ್ಲ ಗೊತ್ತದ. ಆದ್ರೂ ಏನದ ಅಂದ್ರೆ ಹೇಳಿರ್ತಿರ್ತೀನಿ, ಎಂದರೆ ಒಂದಿಸ್ತ ನೆನಪಾದಾಗ ಅನಿಸ್ತದ. ಅವತ್ತು ಒಂದು ದಿವ್ಸ ಹಿಂಗೆ ಹೇಳಿದ್ರು. ಅರ್ಥಾತ್ ಏನು ಅಂದ್ರ ನಾವು ಕೇವಲ ಭಗವಂತನ ಆಧಾರದ ಭಾವನಾದ ಮೇಲೆ ನಿರ್ಲಿಕ್ಕೆ ಬರಬೇಕು ಅಂತ ಹೇಳಿ ಭಗವಂತ ಏನಂದ್ರೆ ಅಂಥವ್ರು ನನಗೆ ಅನಿವಾರ್ಯ ಆಗಿಬಿಡ್ತದೆ. ಇದೊಂದು ಮುಂಚೆ ಅದೇ ಶಬ್ದ ಆಗ್ತಾರೆ ಏನು ಅಂತಂದ್ರೆ ನಾನು ನಿಸ್ಸಂಕೋಚವಾಗಿ ಅವ್ರ ಸೇವಾ ಮಾಡ್ತೀನಿ. ನನಗೆ ಅದ್ರ ಬಗ್ಗೆ ಸಂಕೋಚ ಅನ್ಸುವುದಿಲ್ಲ, ನಾಚಿಕೆ ಅನ್ಸುವುದಿಲ್ಲ. ನನಗೇನು ಅಂದ್ರೆ ಅವ್ರ ಸೇವಾ ಮಾಡುವ ವಿಷಯದಲ್ಲಿ ನನಗೇನು ಅನ್ಸುವುದಿಲ್ಲ ಅಂದ್ರೆ ಸಂಕೋಚ ಅನ್ಸಂಗಿಲ್ಲ. ಈ ರೀತಿಯಾಗಿ ನಾನು ಏನ್ ಮಾಡ್ತೀನಿ ಅಂದ್ರೆ ಅರ್ಥಾತ್ ಏನು ಅಂದ್ರೆ ನಿಸ್ಸಂಕೋಚ ನಾನೇ ಮಾಡಬೇಕಾಗುವುದು, ನಿಸ್ಸಂಕೋಚವಾಗಿ ನನಗೆ ಅವ್ರು ಸೇವಾ ಮಾಡಬೇಕಾಗತ್ತೆ ಬರ್ತದ ಅಂತ ಹೇಳಿ ಏಪ್ಯನ್ಯ ದೇವತಾ ಭಕ್ತ ಇದಂತೆ ಶ್ರದ್ಧೆಯಾನ್ವಿತಾ ತೇಪಿ ಮಾಮೇವ ಕುಂತೆ ಇದಂತಿ ಅವಿಧಿಪೂರ್ವಕಂ. ಅರ್ಥಾತ್ ಏನು ಅಂದ್ರೆ ಯಾರು ನನ್ನ ವಿಷಯದಲ್ಲಿ ಅನನ್ಯರಾಗಿ ನನ್ನನ್ನೇ ಆರಾಧಿಸ್ತಾರೋ ಅವ್ರು ಯೋಗಕ್ಷೇಮ ನೋಡ್ತೀನಿ ಅನ್ನುವಂಥದ್ದು 100% ಖರೆ. ಆದ್ರೂ ಬಹಳಷ್ಟು ಜನರು ಅಥವಾ ಅರ್ಥಾತ್ ಏನು ಅಂದ್ರೆ ಇನ್ನೂ ಎಷ್ಟೋ ಜನರು ಬೇರೆ ಬೇರೆ ದೇವತೆಗಳನ್ನು ಉದ್ದೇಶಿಸಿ ಅವ್ರು ಏನ್ ಮಾಡ್ತಿರ್ತಾರೆ ಅಂದ್ರೆ ಆರಾಧನೆ ಮಾಡ್ತಿರ್ತಾರೆ, ಉತ್ಸವ ಮಾಡ್ತಿರ್ತಾರೆ, ಇದನ್ನ ಮಾಡ್ತಿರ್ತಾರೆ. ಅರ್ಥಾತ್ ಏನು ಅಂದ್ರೆ ಕುಲದೇವರು ಅಂತಾರೆ, ಕುಲಧರ್ಮ ಅಂತಾರೆ, ಮತ್ತೆ ಏನೇನೋ ಮಾಡ್ತಾರೆ, ಯಾವ್ಯಾವ ದೇವರಿಗೆ ಹೋಗ್ತಾರೆ, ಎಲ್ಲೆಲ್ಲೋ ಅಭಿಷೇಕ ಮಾಡಿಸೋದು, ಎಲ್ಲೆಲ್ಲೋ ಪೂಜಾ ಮಾಡಿಸೋದು ಇತ್ಯಾದಿಗಳನ್ನೆಲ್ಲ ಮಾಡ್ತಾರೆ. ಅಲ್ಲಿ ಪದ್ಧತಿ ಪ್ರಕಾರ ಪೂಜಾ ಮಾಡಿಸ್ತಾರೆ. ಇವರೆಲ್ಲರೂ ಸಹಿತ ಏನದ ಅಂದ್ರೆ ಒಂದು ಪ್ರಕಾರದಿಂದ ಬೇರೆ ಬೇರೆ ಭಾವದಿಂದ ಬೇರೆ ಬೇರೆ ದೇವತೆಗಳನ್ನು ಉದ್ದೇಶಿಸಿ ಪೂಜೆ ಮಾಡ್ತಾ ಇದ್ರು ಅದೆಲ್ಲ ನನಗೆ ಬರ್ತದೆ. ಅರ್ಥಾತ್ ಏಪ್ಯನ್ಯ ದೇವತಾ ಭಕ್ತ ಯಜಂತೆ ಶ್ರದ್ಧೆಯಾನ್ವಿತ, ಶ್ರದ್ಧೆಯಿಂದ ಅವ್ರೇನ್ ಪೂಜೆ ಮಾಡ್ತಾರೋ, ಉಪಾಸನೆ ಮಾಡ್ತಾರೋ, ಆರಾಧನೆ ಮಾಡ್ತಾರೋ ತೇಪಿ ಮಾಮೇವ ಕುಂತೆ, ಅವರು ನನ್ನನ್ನೇ ಹೊಂತಾರೆ ಕೊನೆಗೆ. ಮತ್ತು ನನ್ನನ್ನೇ ಹೆಂಗ ಆರಾಧಿಸ್ತಾರೆ ಅಂದ್ರೆ ಅವಿಧಿಪೂರ್ವಕಂ, ವಿಧಿ ವಿಧಾನ ಇರಂಗಿಲ್ಲ ಅವರಲ್ಲಿ, ಶಾಸ್ತ್ರೋಕ್ತವಾಗಿರಂಗಿಲ್ಲ. ಹೆಂಗೋ ಏನೋ ಯಾರೋ ಹೆಂಗೋ ಹೇಳಿದ್ರು ಹಂಗ ಮಾಡ್ಕೋತ ಹೋದ್ರು ಅನ್ನುವಂಥದ್ದು. ಆದ್ರೂ ಭಗವಂತ ಏನಂತಾನಂದ್ರ ಅವರು ಭಕ್ತರು ಭಕ್ತಾಹ ಯಜಂತೆ ಶ್ರದ್ಧೆಯಾನ್ವಿತಾ, ಶ್ರದ್ಧೆಯಿಂದನೇ ಆರಾಧಿಸ್ತಾರೆ. ಎಂಥ ಒಂದು ಉದಾಹರಣೆ ಹೇಳ್ತೀವಿ ಅರ್ಥ ಅದ ಅಂತಂದ್ರೆ ಬೇಡರ ಕಣ್ಣಪ್ಪ ಅಂತ ನಿಮ್ಗೆಲ್ಲ ಕಥೆ ಗೊತ್ತದ. ಅವನ ಬಗ್ಗೆ ಶಂಕರಾಚಾರ್ಯರು ಶಿವಾನಂದ ಲಹರಿ ಒಳಗೆ ಒಂದು ಶ್ಲೋಕ ಬರ್ದಾರ. ಏನು ಅಂದ್ರ ಮಾರ್ಗಾವರ್ತಿತ ಪಾದುಕಾ ಪಶುಪತೆ ರಂಗಸ್ಯ ಕೂರ್ಚಾಯತೆ ಗಂಡೂಷಾಂ ನಿಷೇಚನಂ ಪುರರಿಪೋ ದಿವ್ಯಾಭಿಷೇಕಾಯತೆ ಕಿಂಚಿತ್ ಭಕ್ಷಿತ ಮಾಂಸಶೇಷ ಕವಲಂ ನವ್ಯೋಪಹಾರಾಯತೆ ಭಕ್ತಿ ಚಿನ್ನ ಕರೋತ್ಯಹೋ ವನಚರು ಭಕ್ತಾವತುಂಸಾಯತೆ. ಭಕ್ತಿ ಏನ್ ಮಾಡಂಗಿಲ್ಲ ಅಂತ, ಭಕ್ತಿ ಕಿನ್ನ ಕರೋತಿ, ಭಕ್ತಿ ಏನ್ ಮಾಡಂಗಿಲ್ಲ. ವನಚರ ಅಂದ್ರೆ ಬೇಡರವನು ಭಕ್ತಾವತಂಸ ಅಂತ ಅನಿಸಿಕೊಂಡ, ಭಕ್ತಾಗ್ರೇಸರ ಭಕ್ತ ಅರ್ಥಾತ್ ಏನು ಅಂದ್ರ ಭಕ್ತರಲ್ಲಿ ಶ್ರೇಷ್ಠ ಅಂತ ಆಗಿ ಹೋದ. ಅವನೇನ್ ಭಕ್ತಿ ಮಾಡಿದ ಅಂದ್ರ ಒಬ್ರು ಏನ್ ಹೇಳಿದ್ರು ಅವನಿಗೆ, ಒಬ್ಬ ಸಾಧು ಏನ್ ಹೇಳಿದ ಅರ್ಥಾತ್ ಒಬ್ರು ಯಾರು ಹೇಳಿ ಏನು ಹೇಳಿದ್ರಂದ್ರ ನೋಡಪ್ಪ ದಿನಾ ದೇವ್ರು ಪೂಜೆ ಮಾಡ್ಬೇಕು ಅಂತ ಹೇಳಿ ಬರೇ ವ್ಯಾಧಿ ಹಾಕೊಂಡು ಮಾಂಸ ತಿಂದ್ಕೊಂಡಿರ್ತಕ್ಕಂಥ ಮನುಷ್ಯರಿ ಅವನಿಗೆ ಏನಂದ್ರು ಅಂದ್ರ ದಿನಾ ದೇವ್ರು ಅವನು ಒಂದ್ಸಲ ಏನೋ ಸಾಧು ಸತ್ಪುರುಷರು ಭೇಟಿ ಆದ್ಕೊಂಡು ನಮಸ್ಕಾರ ಮಾಡಿದ, ನನ್ನ ಮನಸ್ಸಿಗೆ ಒಟ್ಟೆ ಸಮಾಧಾನ ಇರಲಿ ಅಂದ. ಹಾಗಾದ್ರೆ ಒಂದು ಕೆಲಸ ಮಾಡುವ, ನೀನು ಯಾವ್ದಾದ್ರು ಒಂದು ದೇವ್ರದ್ದು ಏನ್ ಮಾಡುವ ಅಂದ್ರ ಪೂಜೆ ಮಾಡುವ. ಇಲ್ಲಿ ಹತ್ತಿರ ಯಾವ ದೇವರು ಕಾಳಹಸ್ತಿ ಒಳಗ ಅರ್ಥಾತ್ ಏನು ಅಂದ್ರ ಕಾಳಹಸ್ತಿ ಅದಲ್ಲ, ಅದು ಮೃಣ್ಮಯ ಲಿಂಗ ಅಂತ. ಕಾಳಹಸ್ತಿ ಒಳಗೆ ಏನದನೋ ಅದು ಮೃಣ್ಮಯ ಲಿಂಗ ಅಂತ. ಪಂಚಮಹಾಭೂತಗಳ ತತ್ವಗಳ 5 ಲಿಂಗವು
ಅರ್ಥಾತ್ ಜಂಬುಕೇಶ್ವರದಲ್ಲಿ ಜಲಮಯ ತತ್ವ, ಅದೇ ರೀತಿಯಾಗಿ ಅರುಣಾಚಲಂದಲ್ಲಿ ಆಕಾಶ ತತ್ವ, ಅದೇ ಚಿದಂಬರಂದಲ್ಲಿ ಆಕಾಶ ತತ್ವ, ಅರುಣಾಚಲಂದಲ್ಲಿ ಅಗ್ನಿ ತತ್ವ, ಅದೇ ರೀತಿಯ ಕಾಲಹಸ್ತಿಯಲ್ಲಿ ಪೃಥ್ವಿ ತತ್ವ. ಇನ್ನೊಂದು ಏನಂದ್ರೆ 5 ಕಡೆ 5 ತತ್ವದ್ದು ದಕ್ಷಿಣ ಭಾರತದಲ್ಲಿ ಶಿವಲಿಂಗ ಈಶ್ವರ ಸ್ಥಾನಗಳನ್ನು ನಾವು 5 ನೋಡಿದೀವಿ. ಅಲ್ಲಿ ಹೋದಾಗ ದಕ್ಷಿಣ ಭಾರತ ಯಾತ್ರಕ್ಕೆ ಹೋದಾಗ 5 ನೋಡಿದೀವಿ. ಅಲ್ಲಿ ಕಾಲಹಸ್ತಿಯದು ಗುಡ್ಡದ ಮೇಲೆ ಇದು ಅದ ಒಂದು ಮಂದಿರದ ಈಶ್ವರ ದೇವಸ್ಥಾನದ ಕಾಲಹಸ್ತಿಯಲ್ಲಿ ಕಾಲಹಸ್ತಿ ಅಂತ ಅಂತಾರೆ. ಅಲ್ಲಿ ಇವನು ಏನ್ ಮಾಡಿಲ್ಲ, ಹಾಗಾದ್ರೆ ಪೂಜೆ ಮಾಡಿ ನಡೀತದೆ. ಏನ್ ಹೆಂಗ್ ಪೂಜೆ ಮಾಡ್ಬೇಕು ಅದು ನಾವು ಹೇಳಿದ, ದೇವರಿಗೆ ಮುಂಚೆ ಅಭಿಷೇಕ ಮಾಡಿಸ್ಬೇಕು ಅಂದ್ರೆ ನೀರ್ ಹಾಕ್ಬೇಕು, ಆಮೇಲೆ ಹೂ ಏರಿಸ್ಬೇಕು, ಆಮೇಲೆ ಏನಪ್ಪಾ ಅಂತಂದ್ರ ನೈವೇದ್ಯ ತೋರಿಸ್ಬೇಕು ಅಂತ ಹೇಳಿ ಕೂಡಲೇ ಆಯ್ತು ಮಾಡ್ತಿದ್ವಿ. ಅವ್ನ ಮನುಷ್ಯನಿಗೆ ಹಿಂಗ ಬಂತದ್ದು ಹೇಳ್ತೀನಿ, ಮಾಡ್ಬೇಕು ಅಂತ ಬಂದ ಕೂಡಲೇ ಅವನ ಸಂಸ್ಕಾರ, ಅವನ ಪ್ರವೃತ್ತಿ, ಅವನ ಸ್ವಭಾವ ಹೆಂಗದನ್ನು ಹಂಗೆ ಮಾಡೋಣ. ಆಮೇಲೆ ಅವನು ಮುಂಜಾನೆ ಎದ್ದು ಕೂಡಲೇ ಅವನು ಸ್ನಾನ ಮಾಡಿದ, ನದಿ ಹರಿತಿತ್ತು, ಸ್ನಾನ ಮಾಡಿದ. ಆಮೇಲೆ ಏನ್ ಮಾಡಿದ ಅಂತಂದ್ರ ಈಗ ಅವನಿಗೆ ನೈವೇದ್ಯದ ವ್ಯವಸ್ಥೆ ಮಾಡು ಅಂತ. ಆಮೇಲೆ ಏನ್ ಮಾಡಿದ ಅಂದ್ರೆ ಅಗ್ದಿ ಇದು ಆಗಿರ್ತಕ್ಕಂಥ ಏನು ಅಂದ್ರೆ ಒಳ್ಳೆ ಮಸ್ತ್ ಆಗಿರ್ತಕ್ಕಂಥ ಒಂದು ಜಿಂಕಿಗಳನ್ನ ಹುಡಿಕೋತ ಅಡ್ಡಾಡಿ ಒಂದು ಜಿಂಕಿ ಹೊಡೆದು ಅದನ್ನ ಕೊಯ್ದು ಅದನ್ನ ಮಾಂಸ ತಿಂದು ನೋಡಿದ. ಅರ್ಥಾತ್ ಏನು ಅಂದ್ರೆ ಮಾಂಸ ಏನದನ್ನು ಪಕ್ವಾಗಿದೋ ಇಲ್ವೋ ಅಂತ ತಿಂದು ನೋಡಿ ಆ ಜಿಂಕಿ ಹೆಗಲ ಮೇಲೆ ಹಾಕೊಂಡ. ಈಗ ಮುಂದೇನ್ ಬೇಕು, ಇನ್ನು ನೀರು ಬೇಕು ಅಭಿಷೇಕಕ್ಕೆ. ಅವನ ಕಡೆ ಏನೋ ಪಾತ್ರ ಇಲ್ಲ, ಕೊನೆಗೆ ಬಾಯಾಗ ನೀರು ಹಾಕೊಂಡ. ಏರಿಸ್ಲಿಕ್ಕೆ ಹೂ ಬೇಕು, ಎಲ್ಲಿಯೋ ಅಲ್ಲೇ ಒಂದು ಅರಣ್ಯವಾಗಿರ್ತಕ್ಕಂಥ ಹೂ ತಗೊಂಡು ತನ್ನ ತಲೆಯಾಗಿ ಇಟ್ಕೊಂಡು, 1-2 ಹೂ ತಗೊಂಡು ತಲೆಯಾಗಿ ಇಟ್ಕೊಂಡ, ಬಾಯಾಗ ನೀರು ಹಾಕೊಂಡಾನೆ. ಹೆಗಲ ಮೇಲೆ ಏನದ ಅಂದ್ರೆ ಒಂದು ಕೈಯಾಗಿ ಧನುಷ್ಯ ಬಾಣದ ಹೆಗಲ ಮೇಲೆ ಏನದ ಒಂದು ಕೈಲಿ ಏನದ ಅಂದ್ರ ಅದನ್ನ ಜಿಂಕಿ ಹಿಡ್ಕೊಂಡಾನೆ. ಚಿಗರಿ ತಗೊಂಡು ಆ ಕಾಲಹಸ್ತಿ ದೇವಸ್ಥಾನಕ್ಕೆ ಹೋದ. ಅಷ್ಟೊತ್ತಿ ಪೂಜೆ ಮಾಡಿ ಹೋಗಿತ್ತು. ಇವು ಎಲ್ಲ ಏರಿಸಿದ್ದ. ಈಗ ಇವನು ಪೂಜೆ ಮಾಡ್ಬೇಕು ಅಂದ್ರೆ ಆ ಪೂಜೆ ಏನದ ವಿಸರ್ಜನೆ ಮಾಡ್ಬೇಕಲ್ಲ, ಅದನ್ನ ತೆಗಿಬೇಕು. ಹೆಂಗೆ ತೆಗಿಬೇಕು? ಒಂದ್ ಕೈಯಾಗ ಬಿಲ್ಲು ಬಾಣ ಅದ, ಒಂದ್ ಕೈಯಾಗ ಚಿಗರದ ಜಿಂಕಿ ಅದ ಬಂದದ್ದು. ಅದಕ್ಕೆ ಏನ್ ಮಾಡಿದ ಅಂದ್ರೆ ಶಂಕರಾಚಾರ್ಯ ಬರೀತಾರ, ಮಾರ್ಗಾವರ್ತಿತ ಪಾದುಕ ಪಶುಪತೆ ರಂಗಸ್ಯ ಪೂರ್ಚಾಯತೆ. ಪೂರ್ಚ ಅಂತಂದ್ರ ವರಾಹಕೇಶ ಅಂತ ಇರ್ತದ ನೋಡ್ರಿ, ನೀವು ಪೂಜೆ ಮಾಡ್ಲಿಕ್ಕೆ, ಆ ದೇವ್ರು ಸ್ವಚ್ಛ ಮಾಡ್ಲಿಕ್ಕೆ ವರಾಹಕೇಶರ್ ಅಂತಾರ. ಕೇಶರ್ ಅಲ್ಲ, ಕೇಶ ಅಂದ್ರ ಹಂದಿ ಕೂದಲ. ಅರ್ಥಾತ್ ಏನು ಅಂತಂದ್ರ ಈಗ ನಮ್ಗೆ ಈ ಹಂದಿ ಅಲ್ಲ, ಆಡು ಹಂದಿ ಕೂದಲ. ಅರ್ಥಾತ್ ಏನು ಅಂದ್ರೆ ವರಾಹಕೇಶ. ಅವನಿಗೆ ಆ ನಿರ್ಮಾಲ್ಯ ತೆಗಿಬೇಕಾಗಿ ಹೆಂಗ್ ತೆಗಿಬೇಕು? ಅವ್ನಿಗೆ ಅನಿಸ್ತಿದ್ರು ಈ ಬಿಲ್ಲಿಗೆ ಬಾಣದಲ್ಲಿ ತೆಗೆದು ಚಲೋ ಆಗುದಿಲ್ಲ ಅಂತ ತಿಳ್ಕೊಂಡು ಅವ್ನ ಕಾಲಾಗೇನು ಅಂದ್ರ ಚಪ್ಪಲ್ ಅರ್ಥಾತ್ ಅಲ್ಲಿ ಅವು ಇದು ಬಂದೋಬಸ್ತ್ ಅಗದಿ ಗಟ್ಟಿಮುಟ್ಟನ್ನು ಪಾದರಕ್ಷೆ ಚಪ್ಪಲವ ಅರಂದ್ರೊಳಗೆ ಅಡ್ಡಾಡವ. ಆ ಚಪ್ಪಲ್ ಸಹಿತ ಕಾಲ ಏನ್ ಮಾಡಿದ ಅಂದ್ರು ಆ ಈಶ್ವರ ತಲೆ ಮೇಲೆ ನಿರ್ಮಾಲ್ಯ ತೆಗೆದ. ಮಾರ್ಗಾವರ್ತಿತ ಪಾದುಕ ಪಶುಪತೆ ರಂಗಸ್ಯ ಕೂರ್ಚಾಯತೆ. ಗಂಡು ಶಾಂಪು ನಿಷೇಚನಂ ಪುರಲಿಪೋರ್ ದಿವ್ಯಾಭಿಷೇಕಾಯತೆ. ಅದು ಭಗವಂತಗೆ ಹಂಗ ಅನಿಸ್ತು ಅಂತ. ಬಾಯಾಗ ಹಿಡ್ಕೊಂಡಿರೋ ನೀರು ಅವನ ತಲೆ ಮೇಲೆ ಉಗುಳಿದ, ಅದ ಅವನಿಗೆ ದಿವ್ಯ ಅಭಿಷೇಕ ಆತಂದ. ಕಿಂಚಿತ್ ಭಕ್ಷಿತ ಮಾಂಸ ಶೇಷ ಕವಲಂ ನವ್ಯೋಪಹಾರಾಯತೆ. ಅರ್ಥಾತ್ ತಿಂದು ನೋಡಿರ್ತಕ್ಕಂಥ ಏನು ಮಾಂಸ ತುಂಡಿತ್ತೋ ಅದು ಅವನಿಗೆ ಭಗವಂತನಿಗೆ ನವ್ಯ ಉಪಹಾರ ಆಯ್ತಂದ. ಅಗದಿ ಶ್ರೇಷ್ಠ ಒಂದು ಅಗದಿ ತಾಜಾ ಉಪಹಾರ ಆತ. ನವ್ಯೋಪಹಾರಾಯತೆ ಭಕ್ತಿ ಕಿನ್ನ ಕರೋತ್ಯವು. ಹಿಂಗ ಪೂಜೆ ಮಾಡಿದ, ಅದ್ ಮ್ಯಾಲಿಂದು ನಿರ್ಮಾಣ ತೆಗೆದ, ಉಗಳಿದ, ಹೂ ತಲೆಯಾಗಿ ಇಟ್ಕೊಂಡು ಹೂವಂತೆ ಅಲ್ಲಿ ಇರಿಸಿದ. ಆಮೇಲೆ ಏನ್ ಮಾಡಿದ ಅಂದ್ರೆ ಮಾಂಸ ಮುಂದಿಟ್ಟು ಭಗವಂತ ಸ್ವೀಕಾರ ಮಾಡುವ ಅಂತ ಹೇಳಿ ನಮಸ್ಕಾರ ಮಾಡಿ ಹೋದ. ಮೊದಲು ಬ್ರಾಹ್ಮಣ ಬಂದು ನೋಡಿದ ಗಾಬರಿ ಅದೆಲ್ಲ ಏನು ರಕ್ತ ಮಾಂಸ ಬಿದ್ದಿದ್ದು ನೋಡಿ ಗಾಬರಿಯಾಗಿ ಅದನ್ನೆಲ್ಲ ತೆಗೆದು ಸ್ವಚ್ಛ ಮಾಡಿ ಮತ್ತೆ ಸ್ನಾನ ಮಾಡಿ ಬಂದು ಪೂಜೆ ಮಾಡಿದ. ಮತ್ತೆ ಮರುದಿವಸ ನೋಡಿದ್ರಾಗ ಹಂಗೆ ಇತ್ತು. 4 ದಿವಸ ಆಗೋದ್ರಾಗ ಒಂದ ಏನು ಪರಿಸ್ಥಿತಿ, ಯಾರು ಬಂದು ಹೋಗ್ತಾರೋ ಏನೋ, ಅದು ಅರಣ್ಯದ. ಹಿಂಗಾಗಿ ಬಹಳ ಜನಸಂಪರ್ಕ ಇದ್ದಿದ್ದಿಲ್ಲ, ಯಾರು ಬಂದು ಹೋಗ್ತಾರೋ ಏನು ಹೊಲಸು ಮಾಡಿಬಿಡ್ತಾರೆ, ಏನದು ಮಾಂಸ ತಂದು ಹಾಕ್ತಾರೆ, ಹಂಗ ಹಿಂಗ ಚೇಚೆ ಹಿಂಗಾದ ನಾನು ಪೂಜೆನೇ ಮಾಡಂಗಿಲ್ಲ ಅಲ್ಲಿ. ಅವಾಗ ಅವನಿಗೆ ದೃಷ್ಟಾಂತ ಯಾರು ತಿಳ್ಕೊಂಡು ನಾನು ಪರಮ ಭಕ್ತಿದ್ದ.
ಆದ್ರಿಂದ ಅವನ ನಿಷ್ಠಾ ಹೆಂಗದ, ಅವನ ಭಕ್ತಿ ಹೆಂಗದ ಅನ್ನೋದನ್ನ ನೋಡ್ಬೇಕಂತಿದ್ರೆ ನಾಳೆ ನೀನ್ ಏನ್ ಮಾಡುವಂದ್ರೆ ನಾನು ಹಿಂದೆ ಬಂದು ಕೂಡು ಅಂದ್ರೆ ನಿನಗೆ ಗೊತ್ತಾಗ್ತದೆ. ಅವನ ನಿಷ್ಠಾ ಹೆಂಗದ, ಅವನ ಭಕ್ತಿ ಹೆಂಗದ ಅನ್ನೋದು ನಿನಗೆ ಗೊತ್ತಾಗ್ತದೆ. ಕೂಡ ಆಯ್ತು ಅಂತೀವಿ, ಮುಂಜಾನೆ ಕೂಡ ಸ್ನಾನ ಗೀನ ಮಾಡ್ಕೊಂಡು ಹೋಗಿ ಆ ಈಶ್ವರ ಲಿಂಗದ ಹಿಂದೆ ಸುಮ್ಮನೆ ಅಡಿಕೊಂಡು ಕೂತ ಅಥವಾ ಅಲ್ಲೆಲ್ಲ ಒಂದ್ ಕಡೆ ನಿಂತ. ಅಷ್ಟೊತ್ತಿಗೆ ಬಂದ್ ನೋಡ್ರಿ ಯಾರು ಅರ್ಥಾತ್ ಬೇಡ್ರ ಅವನು. ಆಮೇಲೆ ಅವನ ಹೆಸರು ಬಿತ್ತು ಕಣ್ಣಪ್ಪ ಅಂತ. ಯಾಕೆ ಬಿತ್ತು ಅಂತ ಹೇಳ್ತಾನೆ. ಇವ ಒಂದ್ ಹೆಗದ ಮೇಲೆ ಒಂದು ಚಿಗರಿ ಹಾಕೊಂಡಾನ, ಕೈಯಾಗ ಧನುಷ್ ಬಾಣ, ಬಾಯಿ ತುಂಬ ನೀರ್ ಹಿಡ್ಕೊಂಡ. ಅರ್ಥಾತ್ ಇವ್ ಬಂದವನ ಏನ್ ಮಾಡಿದ ಅಂದ್ರ ಆ ಮ್ಯಾಲೆ ಏರ್ಸಿರೋ ನಿರ್ಮಾಲ್ಯ, ಆ ಮ್ಯಾಲಿರ್ತಕ್ಕಂಥ ಹೂಗಳನ್ನು ತನ್ನ ಪಾದಗಳಿಂದ ತೆಗೆದ, ಕಾಲುಗಳಿಂದ ಹಿಂಗ ಮಾಡಿ ತೆಗೆದ. ಆಮೇಲೆ ನೀರು ಉಗುಳಿ ಏನ್ ಮಾಡಿದ ಅಂದ್ರೆ ತನ್ನ ತಲೆ ಮೇಲೆ ಇಟ್ಕೊಂಡು ಅವನು ಬ್ರಾಹ್ಮಣ ಹಣಿಯಾಗಿ ಹೊಡ್ಕೋಕತ್ತಿದ್ದು ಏನು ಕೂಲಿ ಉಂಟು. ಆಮೇಲೆ ತಲೆ ಮೇಲೆ ಇಟ್ಕೊಂಡಿರೋ ಹೂವು ಇರೋದು ಅದ್ರ ಮ್ಯಾಲೆ ಏರ್ಸಿದ. ಏರ್ಸಿ ಆಮೇಲೆ ಏನ್ ಮಾಡ್ದ ಅರ್ಥಾತ್ ಮುಂಚೆ ಒಳಗೆ ಬಂದ ಕೂಡಲೇ ಅವಾಗ ಪೂಜೆ ಮಾಡಬೇಕು ಅಂತ ಅನ್ನೋದ್ರಾಗನ ಅವ್ರು ಏನೋ ಇದೆಲ್ಲ ಏರ್ಸೋಕ್ಕಿಂತ ಮುಂಚೆನೆ ಆ ಭಗವಂತನ ಕಡೆ ನೋಡಿದ ಕೂಡ ಅವ್ರಿಗೆ ಆಶ್ಚರ್ಯ. ಭಗವಂತನ ಎರಡೂ ಕಣ್ಣಾಗಿಂದ ನೀರು ಇದು ರಾಜ್ಯ ಬರ್ಲಿಕ್ಕೆ ಅವನ ಆಶ್ಚರ್ಯಾಗಿ ಗಾಬರಿಯಾಗಿ ಭಗವಂತ ನಿನ್ ಕಣ್ಣಾಗಿ ರಕ್ತ ಯಾಕೆ ಬರ್ಲಿಕ್ಕೆ. ಅರ್ಥಾತ್ ಅವಾಗ ಆಕಾಶವಾಣಿ ಆಪೇನು ಅಂದ್ರೆ ನಮ್ಮ ಕಣ್ಣು ಎರಡೂ ಕೆಟ್ಟಪ್ಪ, ನಮ್ಮ ಕಣ್ಣಿಗೆ ಆಘಾತ ಆಗ್ಯದ, ಗಾಯ ಆಗ್ಯದ, ಆಗ ನನ್ನ ಕಣ್ಣಾಗಿ ರಕ್ತ ಬರ್ಲಿಕ್ಕೆ ಹತ್ತಿದ, ಅದೇನ್ ಮಾಡ್ಬೇಕಿದಕ್ಕ ಅಂತ. ಅವಾಗ ಇದಕ್ಕೆ ನಿನ್ನ ಕಣ್ಣು ಹಚ್ಚಿದ್ರೆ ಮಾತ್ರ ನನ್ನ ಕಣ್ಣು ಆರಾಮ ಆಗ್ತಾವ. ಅವಂದ ಇಷ್ಟ ಹೌದಲ್ವ, ನನ್ನ ಕಣ್ಣು ನಿನ್ಗೆ ಹಚ್ಚಿದ್ರೆ ನಿನ್ನ ಕಣ್ಣು ಆರಾಮ ಆಗ್ತಿದ್ವು ಅಂದ್ರೆ ಈಗ ಸದ್ಯ ಹಚ್ತೀನಿ. ಅವ ಬಡ ಒಂದು ಬಾಣ ತಗೊಂಡು ಅದನ್ನೆಲ್ಲ ಮಾಂಸ ಗಿಂಸ ಅಲ್ಲೇ ಇಟ್ಟ. ಆಮೇಲೆ ಇನ್ನೊಂದು ನೀರು ಉಗುಳಿದ, ಅವನ ತಲೆ ಮೇಲೆ ಇದನ್ನು ಮಾಡಿದ. ಕೊನೆ ಬಾಣ ತಗೊಂಡು ಒಂದು ಕಣ್ಣು ಕಿತ್ತು ಒಯ್ದು ಆ ಕಣ್ಣಿಗೆ ಹಚ್ಚಿದ ಕೂಡ ಕಣ್ಣು ಆರಾಮ. ಈ ಪ್ರಶ್ನೆ ಬಂತಂದ್ರ ಇನ್ನೊಂದು ಕಣ್ಣು ಕಿತ್ಕೊಂಡೆ ಅಂದ್ರ ಅದು ಗೊತ್ತ ಹೆಂಗ ಆಗ್ಬೇಕು, ಎಲ್ಲದ ಕಣ್ಣಂತ ಹೆಂಗ ಗೊತ್ತಾಗ. ಅದಕ್ಕೆ ಆ ಕಣ್ಣಿಗೆ ಕಾಲು ಇಟ್ಕೊಂಡು ನಿಂತಂತೆ. ಕಾಲು ಏನದಂದ್ರ ಆಮೇಲೆ ಸಿಗಲಿ ಅಂತ ತಿಳ್ಕೊಂಡು ಒಂದು ಕಾಲು ಎತ್ತಿ ನೀವು ಅರ್ಥಾತ್ ಬೇಡ ಕಣ್ಣಪ್ಪನ ಫೋಟೋ ನೋಡ್ರಿ ಹಿಂಗ ಅದ. ಫೋಟೋದಲ್ಲಿ ಒಂದು ಕಾಲು ಆ ಕಣ್ಣಿಗೆ ಹಚ್ಚಾನ, ಬಾಣದ್ದೇ ಕಣ್ಣು ತಕ್ಕೊಳಕ್ ಹಚ್ಚಾನ. ಅಷ್ಟೊತ್ತಿ ಭಗವಂತ ಪ್ರಗಟ ಕೈ ಹಿಡ್ದ. ಅವಂದ ನಾನು ನಿನ್ನ ಭಕ್ತಿ ಮೆಚ್ಚಿದೀನಿಪ್ಪ, ಸಂತುಷ್ಟಿದ್ದೀನಿ ಅಂತ ತಿಳ್ಕೊಂಡು ಹೇಳಿ ಭಗವಂತ ಆಶೀರ್ವಾದ ಮಾಡಿದ ಕೂಡಲೇ ಅವ್ನ ಹಿಂದಿದ್ದ ಬಂದ ಅವ್ನು ಬೇಡ ಕಣ್ಣಪ್ಪ ನಮಸ್ಕಾರ ಮಾಡಿದ್ರು. ದೊಡ್ಡ ಮನುಷ್ಯ ಇದ್ದೀಪ, ಭಾಳ ದೊಡ್ಡ ಅಂತ ಹೇಳಿದಂತೆ ಅವಾಗ ಭಗವಂತ ಹೇಳ್ದ, ಅರ್ಥಾತ್ ಏನು ಅಂದ್ರ ನೀನು ಇನ್ನೇನು ಪೂಜೆ ಮಾಡ್ಬೇಕಾದ ಅವಶ್ಯಕತೆ ಇಪ್ಪ, ನಾನು ನಿನ್ಗೆ ಅನುಗ್ರಹ ಮಾಡ್ತೀನಿ, ನಿನ್ ಮನಸ್ಸಿಗೆ ಸಮಾಧಾನ ಆಗ್ತದೆ, ನಿನ್ ಉದ್ಧಾರ ಆಗ್ತದೆ ಅಂತ ತಿಳ್ಕೊಂಡು ಭಗವಂತ ಆಶೀರ್ವಾದ ಮಾಡಿದ ಕೂಡಲೇ ಅವನು ಪೂಜೆ ಮಾಡೋದು ಬಿಟ್ಟ. ಪೂಜೆ ಮಾಡೋದು ಬಿಟ್ಟು ಯಾಕ ಅಂತಂದ್ರೆ ಜ್ಞಾನೇಶ್ವರ ಮಹಾರಾಜರು ಎಷ್ಟು ಚಂದ ಬರೀತಾರೆ ಏನಂದ್ರೆ, ಒಬ್ಬ ಹೆಂಗ ಯುದ್ಧಕ್ಕೆ ಹೋಗಿರ್ತಕ್ಕಂಥವ ಯುದ್ಧದಲ್ಲಿ ಯುದ್ಧ ಮಾಡಿ ಭಯಂಕರ ಯುದ್ಧ ಮಾಡಿ ವಿಜಯ ಸಂಪಾದನೆ ಮಾಡಿದ ಮೇಲೆ ಅವ ಮನೆಗೆ ಬಂದು ಏನ್ ಮಾಡ್ತಾನಂದ್ರ ಹೆಂಗ ತನ್ನ ಖಡ್ಗವನ್ನು ಇಡ್ತಾನೋ ಹಂಗ ಸಾಧನೆ ಏನ್ ಮಾಡ್ತಾನ, ಸಾಧನೆ ಮಾಡ್ತಾ ಮಾಡ್ತಾ ಆತ್ಮಜ್ಞಾನ ಆಗ್ತು ಅಂದ್ರೆ ತನ್ನ ಸಾಧನೆಯನ್ನು ಇಟ್ಟು ಬಿಡ್ತಾನೆ. ಹೆಂಗು ಹಂಗೆ ಇವನಿಗೆ ಸಾಕ್ಷಾತ್ಕಾರ ಆದ ಕೂಡಲೇ ಅವನು ತನ್ನ ಪೂಜೆ ಪುನಸ್ಕಾರ ಎಲ್ಲ ಏನದ ಇಟ್ಟು ಬಿಟ್ಟ ಅಂತ ತಿಳ್ಕೊಂಡು. ಇಪ್ಪ ಹೆಂಗು ಹಂಗೇನದ ಅಂದ್ರ ಯಜಂತಿ ಅವಿಧಿಪೂರ್ವಕಂ ಶ್ರದ್ಧೆಯಾನ್ವಿತ. ಮುಖ್ಯವಾಗಿ ಎರಡು ಬೇಕು. ಏನು ಅಂದ್ರ ಭಕ್ತರಾಗಬೇಕು ಮೊದಲೇ, ಆಮೇಲೆ ಅದ್ರ ತಕ್ಕ ಶ್ರದ್ಧಾ ಬೇಕು ಎರಡನೇ. ಆಮೇಲೆ ನೀವು ಹೆಂಗ ಪೂಜೆ ಮಾಡಿದ್ರು ಭಗವಂತ ಏನ್ ಮಾಡ್ತಾನ ಸ್ವೀಕಾರ ಮಾಡಿ. ವಿದುರನ ಮನೆಗೆ ಕೃಷ್ಣ ಹೋದಾಗ ವಿದುರನ ಹೆಂಡತಿ ಸ್ನಾನ ಮಾಡ್ಲಿಕ್ಕತ್ತಿದ್ಲು. ಆಕಿ ಖಬರಿಲ್ರಿ ಮೈ ಮ್ಯಾಲ ಕೃಷ್ಣ ಬಂದಾನ ಅಂತ ಗೊತ್ತಾದ ಕೂಡಲೇ ವಿದುರ ಮನ್ಯಾಗ ಅರ್ಥಾತ್ ವಿದುರ ಅರ್ಥಾಗ ಹೋಗಿದ್ದ. ಅಷ್ಟೊತ್ತಿಗೆ ಬಂದಾಕಿನ ಏನ್ ಮಾಡ್ಲಿಕ್ಕತ್ತಾಳ, ಕೃಷ್ಣಗೆ ಏನಾದ್ರು ಕೊಡ್ಬೇಕು, ತಾನು ಯಾವ ಅವಸ್ಥಾನವಾಗಿದ್ದಾಳ ಅದು ಅತಿ ಕಲ್ಪನಾ ಇಲ್ಲ. ಅಷ್ಟೊಂದು ಭಾವ ವಿಭೋರಾಗಿಬಿಟ್ಟಾಳ. ಬಡಾವಳ ಬಂದ ಅಲ್ಲೊಂದಷ್ಟು ಬಾಳೆಹಣ್ಣಿತ್ತು, ಬಡಾವಳ ಬಾಳೆಹಣ್ಣು ತಗೊಂಡಾಕಿನ ಏನ್ ಮಾಡ್ಲಿಕ್ಕತ್ತಾಳ ಅಂದ್ರ ಹಣ್ಣು ತಿನ್ಲಿಕ್ಕತ್ತಾಳ, ಸಿಪ್ಪಿ ಅವನು ಕೊಡ್ಲಿಕ್ಕೆ. ಕೃಷ್ಣ ಕಣ್ಣು ಮುಚ್ಚಿಕೊಂಡು ಅಗ್ನಿ ಭಕ್ತಿ ಭಾವ ಎಷ್ಟು ಆನಂದದಿಂದ ಆಕಿ ಕೊಟ್ಟಿರುವ ಸಿಪ್ಪಿ ತಿನ್ಲಿಕ್ಕತ್ತಾಳ. ಅವಾಗ ವಿದುರು ಬಂದು ಹಣ್ಣಿ ಮಾಡ್ಕೊಂಡು ಏನಿನ ಪರಿಸ್ಥಿತಿ ಅರ್ಥಾತ್ ಏನು ಅಂದ್ರೆ ಏನ್ ಮಾಡ್ಲಿಕ್ಕತ್ತಿತ್ತು, ಮೈ ತುಂಬ ಒದ್ದಿ ಬಾಟೆ ನಿಂದು ಅರ್ಥಾತ್ ಇದು ಏನು ಬಾಳೆಹಣ್ಣು ನೀನ್ ತಿನ್ಲಿಕ್ಕತ್ತಿ ಹೌದೇನು ಅಂತಂದು
ಅರ್ಥಾತ್ ಏನು ಅಂದ್ರೆ ಹೆಂಗೋ ಹಂಗಿಲ್ಲ ಭಗವಂತ ಎಲ್ಲ ನೋಡುವುದಿಲ್ಲ, ಶಿಪ್ಪಿ ನೋಡುವುದಿಲ್ಲ, ಪತ್ರಂ ಪುಷ್ಪಂ ಮುಂದೆ ಬರ್ತಾ ಶ್ಲೋಕ ಫಲಂ ತೋಯಂ. ನೀವು ಯಾವ ಏನಾದ್ರು ನಿಮ್ಗೆ ಏನು ಸಹಜವಾಗಿ ಲಭ್ಯದ ಅದನ್ನು ನನಗೆ ಅರ್ಪಣೆ ಮಾಡಿ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿಪತ್ರಂ ಅಶ್ನಾಮಿ. ತಿಂತೀನಿ ಅಂತ ಹೇಳ್ತಾರೆ. ನೀವೇನಾದ್ರೂ ಬಿಲ್ಪತ್ರಿ ಏರಿಸಿದ್ರು ಭಕ್ತಿ ಭಾವದಿಂದ ಏರಿಸಿದ್ರೆ ಭಗವಂತ ತನ್ನ ತಲೆನ ಒಣಗಿಸಿ ಬಿಡುದಿಲ್ಲ, ಅಂತ ತಿಂದು ಬಿಡ್ತಾನೆ. ಆ ಅಶ್ನಾಮಿ ಜ್ಞಾನೇಶ್ವರ ಮಹಾರಾಜರು ಚಂದ ಬರ್ತಾರೆ ಅಂದ್ರೆ ಅದು ಒಣಗಿದ್ದಿರ್ಲಿ ಬಾಡಿದ್ದಿರ್ಲಿ ಅದು ಎಂಥದ್ದಿದ್ರು ಸಹಿತ ನೀವು ಭಕ್ತಿಯಿಂದ ಏರಿಸಿದ್ದಿದ್ರೆ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ. ಆದ್ರಿಂದ ಇವರು ಅನ್ಯ ದೇವತೆಗಳನ್ನ ಭಜಿಸುವಲ್ರಾಕ, ಅವಿಧಿ ಪೂರ್ವಕವಾಗಿನೇ ಭಜಿಸುವಲ್ರಾಕೆ, ಅರ್ಥಾತ್ ಇವ್ರನ್ನ ಆರಾಧಿಸುವಲ್ರಾಕ, ಪೂಜಾ ಪುನಸ್ಕಾರ ಮಾಡುವಲ್ರಾಕೆ. ಆದ್ರೆ ಮುಖ್ಯವಾಗಿ ಅವರು ಭಕ್ತರಾಗಿರ್ಬೇಕು. ಏಪಿ ಅನ್ಯ ದೇವತಾ ಭಕ್ತಾ ಯಜಂತೆ ಶ್ರದ್ಧೆಯಾನ್ವಿತಾ. ಅತ್ಯಂತ ಶ್ರದ್ಧೆಯಿಂದ. ಶ್ರದ್ಧಾ ಅಂದ್ರೆ ಏನು? ಶ್ರದ್ಧಾ ಮತ್ತು ವಿಶ್ವಾಸವಾಗಿ ಫರ್ಕ್ ಇರುತ್ತೆ. ವಿಶ್ವಾಸ ಏನದ ಅಂದ್ರೆ ವ್ಯಾವಹಾರಿಕ ಭೂಮಿಕಾರಲ್ಲಿರ್ತಕ್ಕಂಥ ಒಂದು ಭರವಸೆಗೆ ವಿಶ್ವಾಸ. ನಮ್ಗೆ ಆ ಮನುಷ್ಯನ ವಿಶ್ವಾಸ ಅದಪ್ಪ, ಅವ್ನು ಎಂದೂ ಅವ್ಯವಹಾರ ಮಾಡೋದಿಲ್ಲ, ನನಗೆ ಗೊತ್ತದೆ. ಅಲ್ಲಿ ಅವ್ನ ಕೈಗೆ ಲಕ್ಷಗಟ್ಟೆ ಯಾಕೆ ದುಡ್ಡು ಕೊಡ್ತೈತಿ ಇದು ನನ್ನ ಖಾತ್ರಿ ಅದ, ಅವನ ಮ್ಯಾಲ ನನ್ನ ವಿಶ್ವಾಸ ಅದ, ಅವ್ನು ಅವ್ಯವಹಾರ ಮಾಡಂಗಿಲ್ಲ ಅನ್ನೋ ವಿಶ್ವಾಸದ. ಇದೇನದ ಅಂದ್ರೆ ಇದಕ್ಕೆ ವಿಶ್ವಾಸ. ಅರ್ಥಾತ್ ಏನು ಅಂದ್ರೆ ಯಾರಿಗೂ ಒಂದೇನೋ ಕೆಲಸ ಹೇಳ್ಬೇಕಾಗಿತ್ತು, ನೋಡಪ್ಪ ಹಿಂಗದ ಮತ್ತ ಊರಿಗೆ ಹೋಗಿ ಇಷ್ಟೊಂದು ಕೆಲಸ ಮಾಡ್ಕೊಂಡು ಬರ್ಬೇಕಾಗಿದ್ದ, ದೊಡ್ಡ ಕೆಲಸ ಅದ, ನೀನು ನೋಡು ಮತ್ತೆ ಮಾಡ್ಲಿಕ್ಕೆ ಆಗ್ತದೆ ನನಗೆ, ನೀವೇನ್ ಕಾಳಜಿ ಮಾಡ್ಬೇಡ್ರಿ, ನಾ ಎಲ್ಲ ಬರೋಬ್ಬರಿ ಇರದ ಆ ಸಾಹೇಬರನ್ನ ಭೇಟಿಯಾಗಿ ಅದನ್ನೆಲ್ಲ ಹೇಳಿ ಆ ಕೆಲಸ ಮಾಡ್ಕೊಂಡು ಬರ್ತೀನಿ ಅಂದ ಕೂಡಲೇ ಇವ್ನಿಗೆ ಏನಾಗ್ತದ ಅಂತ ಅಂದ್ರ ವಿಗತಃ ಶ್ವಾಸ. ಅರ್ಥಾತ್ ಇವನ್ಗೆ ಏನಾಗ್ತದ ನಿಶ್ಚಿಂತತೆಯನ್ನು ಬರ್ತದನೋ ಇದಕ್ಕೆ ವಿಶ್ವಾಸ ಅಂತ. ವಿಶ್ವಾಸ ಅಂದ್ರೆ ವ್ಯಾವಹಾರಿಕ. ಮತ್ತೆ ಈ ವಿಶ್ವಾಸ ಅಂದ್ರೆ ಹೆಂಗದ ಅಂದ್ರೆ ಇದು ಅರ್ಥಾತ್ ಏನಂದ್ರ ಅಲ್ಲಿ ಹೇಳ್ತಾರ, ವಿಶ್ವಾಸ ಅಂದ್ರೆ ಏನು ಅಂದ್ರೆ ನೀರಿದ್ದಂಗೆ ಇದು. ಅರ್ಥಾತ್ ಏನು ಅಂದ್ರೆ ಹರಿದು ಹೋಗ್ಬಿಡ್ಬಹುದು. ನಮ್ಗೆ ಅವನ್ನ ಬಹಳ ವಿಶ್ವಾಸ ಇರ್ತೀವಿ, ಆದ್ರೆ ಏನ್ ಮಾಡ್ಬೋದಿಲ್ಲ, ಹಿಂಗ್ ಮಾಡಿ ಕತ್ಕೊಂಡು ನಮ್ಗೆ ಅವ್ರ ಬಗ್ಗೆ ಇರೋ ವಿಶ್ವಾಸನ ಹೋಗ್ಬಿಟ್ಟದು. ವಿಶ್ವಾಸ ಹೋಗ್ಲಿಕ್ಕೆ ಶಕ್ಯ ಅದು. ವಿಶ್ವಾಸ ಏನದನು ಹೋಗ್ಲಿಕ್ಕೆ ಶಕ್ಯ ಅದು. ಅರ್ಥಾತ್ ಛತ್ರಪತಿ ಶಿವಾಜಿ ಅಫಜಲ್ ಖಾನ್ ಖೂನ್ ಮಾಡಿದಾಗ ಹೊಡೆದಾಗ ಅವನ ಒಬ್ಬ ಸೈನಿಕ ಅವನ ಅಗ್ದಿ ನಿಯರೆಸ್ಟ್ ಪರ್ಸನ್, ಅಗ್ದಿ ಅವನ ಹತ್ತಿರದ ಒಬ್ಬ ಮನುಷ್ಯ ಏನ್ ಮಾಡಿದ, ಅವನ ಹೆಸರು ನೆನಪಿಲ್ಲ, ಅವ ಏನ್ ಮಾಡಿದ ಅಂದ್ರ ಆ ಅಫಜಲ್ ಖಾನ್ ರುಂಡಾ ತಗೊಂಡು ಮ್ಯಾಲ ಹೋದ. ಆದ್ರೆ ಅದ ಮನುಷ್ಯ ಶಿವಾಜಿ ವಿರುದ್ಧ ಆಗಿ ಅರ್ಥಾತ್ ಏನು ಅಂದ್ರೆ ಮುಸಲ್ಮಾನರ ಸೈನ್ಯ ಸೇರಿದ. ಅಂದ್ರೆ ಏನ್ ವಿಶ್ವಾಸ ಅಂತ ಹೇಳಿದ್ವಿ ಅಂದ್ರೆ ವಿಶ್ವಾಸ ಇಂಥ ಮಟ್ಟಕ್ಕಿದ್ರು ಅದು ಯಾವ ಕ್ಷಣಕ್ಕೆ ಜಾರಿ ಹೋಗ್ತದೋ ಹೇಳಿರ್ತಾರೆ. ಯಾರ ಮೇಲೂ ಭರವಸೆ ಇಡುವಂತ ಪರಿಸ್ಥಿತಿ ಇಲ್ಲ. ಅರ್ಥಾತ್ ಏನು ಅಂದ್ರೆ ವ್ಯಾವಹಾರಿಕವಾಗಿರ್ತಕ್ಕಂಥ ವಿಶ್ವಾಸ. ನಾವು ಎಷ್ಟರೇ ಅವ್ರ ಮೇಲೆ ವಿಶ್ವಾಸ ಇಟ್ಟಿದ್ದೀವಿ, ಹಿಂಗ ನಾವು ಕೈ ಕೊಡ್ತಾರಂತ ಗೊತ್ತಿದ್ದಿಲ್ಲ ಅಂತ ಎಂತೆಂಥವ್ರು ನೋಡ್ತೀವಿ ನಾವು. ಸತೀಶ್ ಪಾಟೀಲ್ರು ಅರ್ಥಾತ್ ಏನು ಅಂದ್ರೆ ಅವ್ರ ಉದಾಹರಣೆ ಅವರೇ ಹೇಳಿದ್ರು ಅಂತ ತಿಳ್ಕೊಂಡು ಹೇಳ್ತೀನಿ. ಏನು ಅಂದ್ರೆ ಅವರೊಂದು ಇದರದು ಏನು ಅಂತಂದ್ರೆ ಔಷಧ ಗೊಬ್ಬರ ಇದ್ರ ಅಂಗಡಿ ಇಡಬೇಕು ಅಂತ ತಿಳ್ಕೊಂಡು ಒಬ್ರು ಪಾರ್ಟ್ನರ್ ಅವರು ಏನು ಅಂದ್ರೆ ಅಗದಿ ಸಣ್ಣವರಿದ್ದಾಗಿದ್ದನು ಗೆಳೆಯರು ಇದು ಅವರು ಇವ್ರ ಮನ್ಯಾಗನ ದೊಡ್ಡವ್ರ ಆದಾಗಿತ್ತು. ಅವ್ರ ಪಾರ್ಟ್ನರ್ಶಿಪ್ನೊಳಗೆ ಇವರು ಏನು ಅಂದ್ರೆ ಪೇಯಿಂಗ್ ಪಾರ್ಟ್ನರ್, ಅವ್ರು ವರ್ಕಿಂಗ್ ಪಾರ್ಟ್ನರ್ ಏನೋ ಇರ್ತದಲ್ಲ. ಆಮೇಲೆ ಅವರು ಇದನ್ನ ಮಾಡಿ ಅಂಗಡಿ ನಡೆಸಿದ್ರು. ದಿವಸ ನಡೀತು. ಮುಂದೆ ಅವ್ನಿಗೆ ಎಷ್ಟು ದೊಡ್ಡ ನುಕ್ಸಾನ ಮಾಡಿದ ಅಂತಂದ್ರೆ ಪಾಪ ಇವರು ಕಾಳ ಮನಸ್ಸಿಗೆ ಬೇಜಾರು ಮಾಡ್ತಾರೆ. ಎಂಥ ವಿಶ್ವಾಸಿಕ ಮನುಷ್ಯ ಇವರೊಂದು ಆ ಮನಿ ಕಟ್ಟಬೇಕು ಅಂತೆಲ್ಲ ಪ್ಲಾನ್ ಮಾಡಿ ಪ್ಲಿಂತ್ ಹೊರಗೆ ಬಂದು ಆಮೇಲೆ ಏನು ಈಗ ಅವ್ರು ಕೇಳಿಕತ್ತಾರ, ಅದು ಕೇಳಿಕತ್ತಾರ. ಅರ್ಥಾತ್ ಏನು ಅಂದ್ರೆ ಪ್ಲಿಂತ್ ಹೊರಗೆ ಬಂದು ಅವನ್ ಏನ್ ಮಾಡಿದ್ರಪ್ಪ ಅಂದ್ರೆ ನಮ್ಮ ಪಾರ್ಟ್ನರ್ಶಿಪ್ ಇಂದು ನೀನ್ ಒಂದಿಷ್ಟು ದುಡ್ಡು ಕೊಡ್ಬೇಕಾಗಿದೆ, ನಮಗ್ ಕೊಡು ಅಂತಂದ್ರ ನಿಮ್ದು ಏನ್ 10 ಪೈಸೆ ಇಲ್ಲ ನನ್ನ ಕಡೆಗೆ. ಏನ್ ಮಾಡೋದು ಪಾಪ, ಮನಿ ಕಟ್ಸಕತ್ತಾರ, ಅರ್ಧಕ್ಕೆ ಬಂದು ನಿಂತ್ಬಿಟ್ಟದ, ಮುಂದೇನ್ ಮಾಡೋದು? ಹೆಂಗೋ ಏನೋ ಮತ್ತಿದ್ದು ಬಂಗಾರ ಏನಾರು ಮಾವ ಅಲ್ಲಿಟ್ಟು ಇಲ್ಲಿಟ್ಟು ಏನೋ ಸಾಲ ತಗೋದು, ಆ ಕಡೆ ಅದಕ್ಕೆ ಇಸ್ಕೊಂಡು ಮನಿ ಪೂರ್ಣ ಮಾಡಿದ್ರು. ಇಷ್ಟೊಂದು ವಿಶ್ವಾಸ ಪಾತ್ರ ಇರ್ತಕ್ಕಂಥವ್ರು ಸಮಾಜದೊಳಗೆ ಹೆಂಗ ಪರಿಸ್ಥಿತಿ ಅದ ಅಂದ್ರೆ ಯಾವ ಕ್ಷಣಕ್ಕೆ ಹೆಂಗ್ ಕೈ ಕೊಡ್ತಾರೋ ಹೇಳಲಿಕ್ಕೆ ಬರಂಗಿಲ್ಲ. ಆದ್ರಿಂದ ವಿಶ್ವಾಸ ಅಂದ್ರೆ ಹೆಂಗದ ಅಂತಂದ್ರ ಹರೇಂದ್ರ ಏನಂತಾರ ಅಂತಂದ್ರ
ವಿಶ್ವಾಸ ಅಂದ್ರೆ ಅದು ನೀರಿದ್ದಂಗೆ ಹರಿದು ಹೋಗ್ಬಿಡ್ತದೆ, ಹೇಳಿಕ್ ಬರಂಗಿಲ್ಲ. ಶ್ರದ್ಧಾ ಅಂದ್ರೆ ಹೆಂಗ ಅಂತಂದ್ರೆ ಇದು ಕೇವಲ ವ್ಯಾವಹಾರಿಕ ಜೀವನದ ಕಷ್ಟ ಅಲ್ಲ, ಇದು ಅತೀಂದ್ರಿಯ ಜಗತ್ತಿನ ಬಗ್ಗೆ ಇರ್ತಕ್ಕಂಥ ಗಾಢವಾದ ವಿಶ್ವಾಸ ಶ್ರದ್ಧಾ. ಅತೀಂದ್ರಿಯ ಜಗತ್ತಿನ ವಿಷಯದಲ್ಲಿ ಅಂದ್ರೆ ಸ್ವರ್ಗ ಅದ ಅನ್ಸೋದು ಶ್ರದ್ಧಾ, ವಿಶ್ವಾಸ ಅಲ್ಲ. ಸ್ವರ್ಗ ಅದ ಅನ್ಸೋದು ವಿಶ್ವಾಸದಲ್ಲಿ ವ್ಯವಹಾರದ. ಇಲ್ಲೇನು ವ್ಯವಹಾರ ಇಲ್ಲ, ಕೊಡ್ತಕೊಳ್ಳೋದಿಲ್ಲ, ಏನಿಲ್ಲ. ಅದ ಅಂತ ಸ್ವೀಕಾರ ಮಾಡೋದಕ್ಕೆ ಶ್ರದ್ಧಾ ಅಂತ. ಸ್ವರ್ಗದ ನರಕದ ನಾನು ಹೇಳಿಲ್ಲ, ಅಸ್ತಿ ಈಶ್ವರ, ಅಸ್ತಿ ವೇದ ಪ್ರಾಮಾಣ್ಯಂ, ಅಸ್ತಿ ನಾಲ್ಕು ನರಕಶ್ಚ, ಅಸ್ತಿ ಪುನರ್ಜನ್ಮ, ಅಸ್ತಿ ಪಾಪ ಪುಣ್ಯಂಚ. ಇವು 5 ಯಾರು ಅವ ಅಂತ ಯಾರು ಅಗ್ನಿ ಅಂತ ಯಾರಿಗೆ ಅನ್ನಿಸ್ತದನು. ಫೀಲಿಂಗ್ ಇನ್ ನಾಲೆಜ್, ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಅನಿಸೋದ ಜ್ಞಾನ, ಅನಿಸೋದೇನದನೋ ಅದು ನಮಗೇನದಂದ್ರೆ ಅದ್ರ ಬಗ್ಗೆ ಇರ್ತಕ್ಕಂಥ ಅಸ್ತಿತ್ವದ ನಿಜವಾದ ಒಂದು ಭಾವ ಏನು ಅಂದ್ರೆ ಅನಿಸೋದು ಅಂತ. ಅರ್ಥಾತ್ ಏನು, ಯಾರಿಗೆ ಅನಿಸ್ತದನೋ ಅವ್ರ ಆಸ್ತಿಕರು. ಹಿಂಗ ಅನಿಸೋದ್ರ ಶ್ರದ್ಧಾ, ಅನಿಸೋ ವಿಷಯದಲ್ಲಿ ಶ್ರದ್ಧಾ. ಅಂದ್ರೆ ಈ ಶ್ರದ್ಧಾ ಅಂದ್ರೆ ಎಲ್ಲಾರು ಒಂದೇ ಇರ್ತೇನೆ ಅಂದ್ರೆ ಇಲ್ಲ, ಶ್ರದ್ಧಾದು ಡೈಮೆನ್ಷನ್ ಬೇರೆ ಇರ್ತದೆ. ಆದ್ರಿಂದ ಹೆಂಗದ ಅಂದ್ರ ಸಾಧಕರಲ್ಲಿ 2 ಪ್ರಕಾರ. ಹೆಂಗೆ ಅಂದ್ರೆ ಕೆಲವರು ಬುದ್ಧಿ ಪ್ರಧಾನವಾಗಿದ್ದು ಶ್ರದ್ಧಾ ತದನುಗಾಮಿ ಸಾಧಕ. ಅಲ್ಲಿ ಬುದ್ಧಿನ ಮುಖ್ಯ ಕೆಲಸ. ಅವ್ರು ಹೇಳಿದ್ರೆ ನಾವು ಒಮ್ಮೆಲೆ ಹೆಂಗೆ ಒಪ್ಪೋದ್ರಿ, ನಮ್ಮ ಮನಸ್ಸಿಗೆ ಅದು ಪಟಾಯಿಸ್ಬೇಕು, ನಮ್ಮ ಬುದ್ಧಿಗೆ ಒಪ್ಪಿಗೆ ಆಗ್ಬೇಕು, ಆಮೇಲೆ ನಾವು ಶ್ರದ್ಧಾ ಇಡ್ತೀವಿ ಅನ್ನೋ ಮಂದಿ ಇಂಥವ್ರ 99% ಇರ್ತಾರೆ. ಯಾಕಂದ್ರೆ ಬುದ್ಧಿ ಏನದನೋ ಅದು ಸುಮ್ಮನೆ ಕೂಡೋ ವಿಷಯ ಅಲ್ಲ. ಪ್ರತಿಯೊಂದಕ್ಕೂ ನಾವು ತರ್ಕ ಮಾಡ್ತೀವಿ, ಇದನ್ನ ಮಾಡ್ತೀವಿ. ಅರ್ಥಾತ್ ಏನು ಅಂತಂದ್ರೆ ಚರ್ಚಾ ಮಾಡ್ತೀವಿ. ನಿನ್ನೆ ಬೆಲ್ಸರಿ ಬಾಬಾ ಒಂದು ಪ್ರವಚನದ ನಾನು ಟ್ರಾನ್ಸ್ಲೇಷನ್ ಹೇಳಿಕತ್ತಿದ್ದೆ. ಅದ್ರೊಳಗೆ ಅವ್ರು ಏನ್ ಹೇಳಿದ್ರು ಅಂದ್ರೆ, ಮದ್ರಾಸಿ ಜನರ ಸ್ವಭಾವ ಹೆಂಗಂದ್ರ ಅವ್ರು ಭಯಂಕರ ಪರಿಶ್ರಮಿಗಳು, ಕಷ್ಟಪಡ್ತಾರ. ಅದಕ್ಕೆ ಮದ್ರಾಸಿ ಸ್ಪಿರಿಟ್ ಅಂತ ನೋಡಿ. ನೀವು ಅವ್ರು 10 ಸಲ ನಪಾಸ್ ಆದ್ರು ಮತ್ತೆ ಪರೀಕ್ಷೆ ಕೊಡವ್ರೆ, ಅದಕ್ಕೆ ಪಾಸ್ ಆಗವ್ರನ್ನೇ, ಕಷ್ಟಪಟ್ಟು ಮುಂದೆ ಅರ್ಥಾತ್ 4 ದೂರ ಗಳಿಸವ್ರನ್ನೇ. ಮದ್ರಾಸಿ ಜನರದು ಪರಿಶ್ರಮ, ಕಷ್ಟಪಡ್ತಕ್ಕಂಥವ್ರು. ಬಂಗಾಲಿ ಜನರು ಏನಿರ್ತಾರಂದ್ರೆ ಭಾವಿಕರು ಮತ್ತು ಅತಿ ಪ್ರತಿಷ್ಠೆ ಬೇಕು ಅವ್ರಿಗೆ, ಮತ್ತು ಪ್ರಚಂಡ ಅವ್ರದ್ದು ಸಹಿತ ಜ್ಞಾನ ಇದೆ. ಆದ್ರೆ ಮಹಾರಾಷ್ಟ್ರೀಯ ಜನರ ಬಗ್ಗೆ ಅವರೇ ಏನ್ ಹೇಳ್ಯಾರಂದ್ರೆ ಮಹಾ ಚಿಕಿತ್ಸಕರು. ಪ್ರತಿಯೊಂದರೊಳಗಡೆ ಚಿಕಿತ್ಸಾ ಮಾಡಿ, ಇದು ಹೌದು ಅಲ್ವೋ, ಇದು ಹಿಂಗಾದ್ರೆ ಹೆಂಗಾಗ್ತದ, ಹಂಗಾದ್ರೆ ಹೆಂಗಾಗ್ತದ. ಮತ್ತು ಮಹಾರಾಷ್ಟ್ರದಲ್ಲಿನೂ ಒಬ್ಬರಿಗಿಂತ ಒಬ್ರು ದೊಡ್ಡ ದೊಡ್ಡ ವಿದ್ವಾಂಸರ, ಅರ್ಥಾತ್ ಹೇಮಾಡ ಪಂತ ಹಿಡ್ಕೊಂಡು ಹೇಳಿದ್ರು. ಅರ್ಥಾತ್ ಏನು ಅಂದ್ರೆ ಅವ್ರಿಗೆ ಒಬ್ರು ಯಾರೇನು ಪ್ರಶ್ನೆ ಕೇಳಿದ್ರು ಅಂದ್ರೆ, ನಮ್ಮ ವಾರ್ಕರಿ ಸಂಪ್ರದಾಯದ ಬಗ್ಗೆ ಸ್ವಲ್ಪ ಹೇಳಿದೆ ಅಂದಾಗ ಅದನ್ನ ಹೇಳಲಿಕ್ಕೆ ಪ್ರಸ್ತಾಪ ಮಾಡಿದಾಗ ಅವ್ರು ಹೇಳಿದ್ರು. ಹೇಮಾಡ ಅರ್ಥಾತ್ ರಾಮದೇವರ ಕಾಲದಿಂದ ಇರ್ತಕ್ಕಂಥ, ರಾಮದೇವನ ಕಾಲದಲ್ಲಿ ಜ್ಞಾನೇಶ್ವರ ಮಹಾರಾಜರ ಕಾಲದಲ್ಲೇ ರಾಮರಾಯ ಅಂತ ರಾಜ ಇದ್ದ. ಅವನ ಆಸ್ಥಾನದಲ್ಲಿ ಹೇಮಾಡ ಪಂತ ಅಂತ ತಿಳ್ಕೊಂಡಿದ್ದ. ಅವನು ಏನ್ ಮಾಡ್ತಿದ್ದ ಅಂದ್ರೆ ಭೌತಿಕವಾದಿಯಾಗಿದ್ದ. ಅರ್ಥಾತ್ ಏನು ಅಂದ್ರೆ ಗುಡಿ ಕಟ್ಟುವ ವಿಷಯದಲ್ಲಿ ಹೇಮಾಡಪಂಥಿ ಪದ್ಧತಿ ಅಂತ ಅಲ್ಲ. ಅರ್ಥಾತ್ ಏನು ಅಂದ್ರೆ ಮ್ಯಾಗಿನ ಕಲ್ಲು ಹಾಕೋದಕ್ಕೆ ಅವನಿಂದನೂ ಶುರುವಾಗಿರ್ತಕ್ಕಂಥದ್ದು. ಅವನು ಇದನ್ನ ಮಾಡ್ತಿದ್ದ. ಅವನದೇನದು ಇದು ಇದ್ದಿಲ್ಲ. ಆದ್ರೆ ಅವ್ರು ಏನಂತಾರಂದ್ರೆ ಮಹಾನ್ ವಿದ್ವಾನ್ ಇದ್ದ, ಖರೆ ಭಾರಿ ಚಿಕಿತ್ಸಕ ಮನುಷ್ಯ ಇದ್ದ. ಹೀಗಾಗಿ ಮಹಾರಾಷ್ಟ್ರದಲ್ಲೂ ಬಹಳಷ್ಟು ವಿದ್ವಾನ್, ಒಬ್ಬರಿಗಿಂತ ಒಬ್ರು ವಿದ್ವಾನ್ರಾಗಿ ಹೋಗಿದ್ದಾರೆ. ಆದ್ರೆ ಏನು ಅಂದ್ರೆ ಚಿಕಿತ್ಸಾ ಅನ್ನೋದೇನದನ್ನು ಅವ್ರು ಶಿಕಾವತ್ ಬಿಟ್ಟಾರ. ನಾವು ಏನು ಅರ್ಥಾತ್ ಪ್ರತಿಯೊಂದಕ್ಕೂ ಚಿಕಿತ್ಸಾ. ಅದಕ್ಕೆ ಅವ್ರೊಂದು ಮಾತು ಹೇಳ್ಯಾರ, ಮುಂದೆ ಒಂದು ಮಾತು ನಾನು ಓದ್ತೀನಂತೆ. ಅದ್ರೊಳಗೆ ಏನಂತಾರಂದ್ರ, ಯಾವ ಸಾಧು ಮಹಾರಾಷ್ಟ್ರದೊಳಗ ಖರೆ ಅನಿಸ್ಕೊಂಡು ಅವ ಜಗತ್ತಿನಾಗ ಎಲ್ಲಾದ್ರೂ ಖರೆ ಅನಿಸ್ಕೊಡ್ತಾನ. ಯಾವ ಸಾಧು ಮಹಾರಾಷ್ಟ್ರದೊಳಗ ಅದ್ರೊಳಗೂ ಹೇಳಿ ನಾನು, ಯಾವ ಸಾಧು ಮಹಾರಾಷ್ಟ್ರದೊಳಗ ಅದ್ರೊಳಗೂ ಪುಣೆಯೊಳಗೆ ಖರೆ ಅನಿಸ್ಕೊಂಡು ಅವ ಜಗತ್ತಿನೊಳಗೆ ಖರೆ ಅನಿಸ್ಕೊತಾನಂತ. ನಾನು ಪುಣೆದಾಗ ಖರೆ ಅನಿಸ್ಕೊಂಡು ಗೊತ್ತಿಲ್ಲ. ಆದ್ರೆ ನಾ ಯಾಕೆ ಹೇಳಿಕತ್ತೀನಿ ಅಂದ್ರ ಶ್ರದ್ಧಾ ಬಹಳ ಅಂದ್ರೆ ಬಹಳ ಕಠಿಣ ಅದ. ಆದ್ರಿಂದ ಶ್ರದ್ಧಾದ ಡೈಮೆನ್ಷನ್ ಅವದಂತೆ. ಅರ್ಥಾತ್ ಏನು ಅಂದ್ರೆ ಬುದ್ಧಿ ಪ್ರಧಾನರಾಗಿದ್ದು ಶ್ರದ್ಧಾ ತದನುಗಾಮಿಯಾಗಿರ್ತಕ್ಕಂಥ ಸಾಧನ. ನಾವೆಲ್ಲರೂ ಅಂಥವ್ರ ಚೂಚಾರ ಶ್ರದ್ಧಾ ಅದ ನಮ್ಮಲ್ಲಿ. ಆದ್ರೆ ಬುದ್ಧಿನ ಮುಖ್ಯ ಕೆಲಸ ಮಾಡುದು. ಇದು ಹಿಂಗ್ಯಾಕ, ಅದು ಹಂಗ್ಯಾಕ, ಇದನ್ನ ಹಿಂಗ ಮಾಡ್ಬೇಕೇನು, ಅದನ್ನ ಗುರುಗಳೇ ಹೇಳಿಕತ್ತಾರೋ ಅವ್ರು ಬಹು ಖರೆ. ಅದು ಏನದ ಪ್ರಾಕ್ಟಿಕಲಿ ಬರ್ಬೇಕು ನಾವು. ಮತ್ತೆ ಹಿಂಗೇನಾದ್ರು ರ್ಯಾಷನಲೈಸೇಷನ್ ಮಾಡೋದು ಮತ್ತೊಂದು
ಅರ್ಥಾತ್ ಏನು ಗುರುಗಳು ಹೇಳಿದ್ರು ಸಹಿತ ಪ್ರಾಕ್ಟಿಕಲಿ ಬರ್ಬೇಕಲ್ಲ ಅದು ಅಂತ ಮಾತು. ಆಮೇಲೆ ಇನ್ನೊಂದು ಪ್ರಕಾರದವ್ರು ಯಾರು ಅಂದ್ರೆ ಶ್ರದ್ಧಾ ಪ್ರಧಾನವಾಗಿದ್ದು ಬುದ್ಧಿ ತದನುಗಾಮಿ. ಕಲ್ಯಾಣ ಸ್ವಾಮಿಗಳು, ಬ್ರಹ್ಮಾನಂದ ಮಹಾರಾಜರು, ಅರ್ಥಾತ್ ಗುಂಜ ಅವರು ಬುದ್ಧಿನ ಪ್ರಧಾನಿತ್ತವರು, ಅರ್ಥಾತ್ ಮಹಾರಾಜರು. ನಮ್ಗೆ ಅವ್ರ ಬಗ್ಗೆ ಎಷ್ಟಿದ್ವು ಅನಿಸ್ತದೆ ಅಂದ್ರೆ ಮಹಾರಾಜರು ನನಗೆ ಆಶ್ಚರ್ಯ ಅನಿಸ್ತದೆ. ಆ ವಯಸ್ಸೇನು, 14 ವರ್ಷ ವಯಸ್ಸೇನು, ಅರ್ಥಾತ್ ಏನು ತಿರ್ಕೋತ ಹೋದ್ರು. ಆ ತುಕಾಮಾಯಿಗಳು ಯಾರಿಗೆ ಸಮಾಜ ಹುಚ್ಚ ತುಕ್ಯ ಅಂತಿತ್ತು, ಯಾರು ಪ್ರತಿಯೊಂದು ಚಟುವಟಿಕೆಗಳು ಹೆಂಗಿದ್ವು ಅಂದ್ರೆ ಹುಚ್ಚರಂಗನೇ ಇದ್ವು ಅಂಥ ಮನುಷ್ಯನ ಅರ್ಥಾತ್ ಅವ್ರಿಗೆ ಏನ್ ಮಾಡಿದ್ರು ಅಂದ್ರೆ ತಮ್ಮನ್ನು ತಾವು ಹೆಂಗನೆ ಸಮರ್ಪಣೆ ಮಾಡ್ಕೊಂಡ್ಬಿಟ್ರು ಅಂದ್ರ ನನಗೆ ಅನಿಸ್ತದೇನು ಅಂದ್ರೆ ಅವ್ರು ಹೆಂಗ್ ವಿಚಾರ ಮಾಡಲಿಲ್ಲ. ಈ ಮನುಷ್ಯನಿಂದ ತನಗೆಲ್ಲ ಅಂದ್ರೆ ಏನು ಅನುಗ್ರಹ ಆಗ್ತದೋ ಇಲ್ಲೋ, ನನಗೆ ಏನಾದ್ರೂ ಸಮಾಧಾನ ಸಿಗ್ತದೋ ಇಲ್ಲೋ ಸಿಗ್ತದ ಅನ್ನುವಂಥದ್ದು ಅವ್ರಿಗೆ ಹೆಂಗ್ ಅನಿಸ್ತು. ಒಮ್ಮೆಲೆ ಅವ್ರು ಎಷ್ಟೊಂದು ಅವ್ರ ಮ್ಯಾಲ ವಿಶ್ವಾಸ ಅರ್ಥಾತ್ ಶ್ರದ್ಧಾ ಇಟ್ರು, ಎಷ್ಟೊಂದು ಗಾಢವಾದ ಶ್ರದ್ಧೆಯಿಂದ ಅವ್ರಿಗೆ ಸಂಪೂರ್ಣ ಸಮರ್ಪಣೆ ಆಗಿಬಿಟ್ರು. ಮತ್ತೆ ಇನ್ನೂ ಒಂದೇನು ಅಂದ್ರೆ ಅಡ್ಡಿ ಇಲ್ಲ, ನಾವು ಹೋದ್ಕೊಳ್ಳೆ ಏನೋ ಒಂದ್ ಸ್ವಲ್ಪ ಅನಿಸ್ತೀವಿ ಚಲೋ ಮನುಷ್ಯ ಇದ್ದಾನ, ಸಜ್ಜನ ಇದ್ದಾನ ಅಂತ ತಿಳ್ಕೊಂಡು ಅನಿಸ್ತೀವಿ. ಬಡಿದು ಮಾಡ್ತಾನೋ ಇಲ್ಲೋ ಗೊತ್ತಿಲ್ಲ, ಆದ್ರೂ ಸಹಿತ ಇದ್ದಾನ ಅಂತ ಅನಿಸ್ತು. ಮುಂದೆ ಬರ್ಬರ್ತಾರೆ ಕಲ್ಪನಾ ಬರ್ಬೇಕಿಲ್ರಿ. ಅವ್ರು ತೆಗಿನಾಗ ಜಿಗಿ ಆ ಹುಡುಗನ ಮಣ್ಣೆ ಹಾಕಿ ಕೂಡು ಇಂಥ ಹೋಗ್ರಿ ಏನ್ ಮಾಡ್ರಿ ಏನ್ ಹೇಳಿದ್ರು ಯಾವ್ದಾರ ಮನೆಗೆ ಮನೆಗೆ ಬಂದ್ಬಿಡ್ತೀವಿ. ಅರ್ಥಾತ್ ಏನು ಅಂದ್ರೆ ಇಂಥ ಪದಿಂದ ಯಾರಾದ್ರೂ ಹೇಳ್ತಿರ್ತಾರೆ ಏನ್ರಿ, ಆ 3 ಹುಡುಗರನ್ನ ಟೆಕಿನಾಗ ಹಾಕಿ ಮ್ಯಾಲ ಕೊಂಡು ಹೇಳೋದು, ನೀ ಮ್ಯಾಲ ಪದ್ಮಾಸನ ಕುಂಕುದು, ಯಾರು ಬಂದು ಏನ್ ಎಷ್ಟು ಪಡೆದ್ರು ನೀ ಅಲ್ಲಿಂದ ಸರಿಬೇಡ. ಯಾವ ಮನುಷ್ಯ ಸ್ವಲ್ಪ ಹುಲ್ಸಾಲದೇ ಇರ್ತಕ್ಕಂಥ ಯಾವನಿಗೆ ಸ್ವಲ್ಪ ತಿಳುವಳಿಕೆ ಅದನು ಅವ್ರು ಯಾರು ಮಾಡ್ಲಿಕ್ಕೆ ಶಕ್ಯದ ಹೇಳಿದ್ರು. ಗುರು ಇರುವಲ್ಲಾಗ ಗುರು ನಾಲ್ಕಿರುವಲ್ಲಾಗ ನಾವು ಅವನ ಆಜ್ಞಾ ಪಾಲನೆ ಮಾಡೋದಂದ್ರೆ ಹೆಂಗ ಮಾಡ್ಲಿಕ್ಕೆ ಶಕ್ಯದ. ಅದು ಎಷ್ಟೇ ಶ್ರದ್ಧಾ ಅದೊಂದು ಇದನ್ನ ಬೇರೆ ಇದೆಯೋ. ಅರ್ಥಾತ್ ಆದ್ರಿಂದ ಶ್ರದ್ಧಾ ಪ್ರಧಾನ. ಕಲ್ಯಾಣ ಸ್ವಾಮಿ ಇನ್ನು ಪಾಪ ಬಂದು ಅವರು ಸಮರ್ಥರ ಕಡೆಗೆ ಬಂದು ಇನ್ನು 6 ತಿಂಗಳಾಗಿದ್ದಿಲ್ಲ. ಮಸೂರೊಳಗ ಮೊದಲೇ ರಾಮನವಮಿ ಉತ್ಸವ ಮಾಡಿದಾಗ ಮೊನ್ನೆ ಹೇಳಿದ್ ನಾನು, ಅರ್ಥಾತ್ ಮೆರವಣಿಗೆ ಹೊಂಟಿತ್ತು. ಆನೆ ಮ್ಯಾಲ ಅಂಬಾರಿ ಮ್ಯಾಲ ಧ್ವಜ, ಆ ಅಂಬಾರಿ ಒಳಗೆ ರಾಮದೇವ್ರ ಕೂಡ್ಸ್ಯಾರ. ಮೆರವಣಿಗೆ ಹೊಂಟಿತ್ತು ರಾಮನವಮಿ ಉತ್ಸವದ್ದು ಕೊನೆ ದಿವಸದ್ದು. ಅವಾಗ ದಾರ್ಯಾಗ ಒಂದು ಗಿಡ ಟೊಂಗಿ ಒಂದು ಹಿಂಗೆ ಆಟ ಬಂದಿತ್ತು. ಆ ಗಿಡ ಟೊಂಗಿ ಕಡಿಬೇಕಾಗಿತ್ತು. ಅರ್ಥಾತ್ ಏನು ಅಂದ್ರೆ ಅದನ್ನ ಕಡಿಲಿಕ್ಕೆ ಸಹಿತ ಬಿಜಾಪುರ ಆದಿಲ್ ಪರವಾನಗಿ ತರಬೇಕಾಗ್ತದೆ. ಆದ್ರೂ ಸಮರ್ಥರು ಅದನ್ನೆಲ್ಲ ಇದು ಮಾಡಿದ್ರು. ನೀವೇನು ಅದ್ರ ಬಗ್ಗೆ ಕಾಳಜಿ ಮಾಡಬೇಡ್ರಿ, ನೀವು ಅದನ್ನ ಕಡಸರಿ ಅಂತ ಹೇಳಿದ್ರು. ಆದ್ರೆ ಅದು ಮಜಾ ಏನಿತ್ತು, ಆ ಟೊಂಗಿ ಕೆಳಗೆ ಒಂದು ಬಾವಿ ಇತ್ತು. ಆ ಟೊಂಗಿ ಕಡದು ಅಕಸ್ಮಾತ್ ಏನಾಗ್ಬೋದಾಗಿತ್ತು ಅಂದ್ರೆ ಬಾವ್ಯಾಗ ಬೀಳ್ಬಹುದಾಗಿತ್ತು. ಯಾರ್ಯಾರು ಹತ್ತಿ ಅದನ್ನ ಟೊಂಗಿ ಕಡಿ ಧೈರ್ಯ ಆಗೋ ಇದನ್ನೇನ ಪತಾಕ ಇಳಿಸಂಗಿಲ್ಲ. ರಾಮದೇವ್ರ ಪತಾಕ ಅದನ್ನ ಕೆಳಗೆ ಹೆಂಗ್ ಇಳಿಸೋದು, ಈ ಟೊಂಗಿನ ಕಡಿಬೇಕು. ಎಲ್ಲ ಕಲ್ಯಾಣ ಸ್ವಾಮಿ ಅರ್ಥಾತ್ ಸಮರ್ಥರು ಮತ್ತು ಕಲ್ಯಾಣ ಸ್ವಾಮಿ ಒಬ್ಬರಿಬ್ಬರು ಶಿಷ್ಯರು ಅಲ್ಲೇ ಒಂದು ಗಿಡದ ಕೆಳಗೆ ನಿಂತು ನೋಡ್ಲಿಕ್ಕೆ ಹತ್ತಿದ್ರ ದೃಶ್ಯದನ್ನ. ಏನ್ ಶ್ರದ್ಧಾ ರೀ ಕಲ್ಯಾಣ ಸ್ವಾಮಿ ಅವರು. ಅರ್ಥಾತ್ ಅಲ್ಲಿ ಬುದ್ಧಿ ಬೇಕಾಗೇ ಖರೆ ಅಂದ್ರೆ ಬುದ್ಧಿ ಅಲ್ಲಿ ಕೆಲಸನ ಮಾಡಬಾರ್ದು. ಶ್ರದ್ಧಾ ಅಂದ್ರೆ ಶ್ರದ್ಧಾ, ಆಜ್ಞಾ ಪಾಲನೆ ಅಂದ್ರೆ ಆಜ್ಞಾ ಪಾಲನೆ. ಅರ್ಥಾತ್ ಇನ್ನೊಂದು ಹಿಂಗೈನದ ಚಾಪಳದಲ್ಲೇ ಒಂದು ರಾಮನವಮಿ ಉತ್ಸವ ನಡೆದಾಗ ಛತ್ರಪತಿ ಶಿವಾಜಿ ತನ್ನ ಆಸ್ಥಾನದ ಆನಿ ಕಳಿಸಿದ. ಪ್ರಚಂಡ ಆನಿ, ಇದಕ್ಕೂ ದುಪ್ಪಟ್ಟು ಎತ್ತರದ ಆನಿ. ಅರ್ಥಾತ್ ಇನ್ನೊಂದು ಪ್ರಚಂಡ ಆನಿ ಆ ಮೆರವಣಿಗೆ ಮುಂದೆ ಶೋಭಾಯಾತ್ರೆ ಮುಂದೆ ಆನೆ ಇರ್ಲಿ ಅಂತ ಆನಿ ಕಳಿಸಿದ್ದ. ನಡಕ್ ದಾರ್ಯಾಗ ಅದಕ್ಕೆ ಮದ ಬಂದ ಕೂಡಿ ಹೇಳ್ತೀನಿ, ಕಾಳು ಅಪ್ಪಳಿಸಿದ್ದನ ಇತ್ಲಾ ಓಡಾಡ್ಲಿಕ್ಕೆ ಹತ್ಕೊಳ್ಳಿ. ಜನರು ಚಿಲ್ಲಾಪಿಲ್ಲಿ ಎಲ್ಲಿ ಬೇಕಾದ್ರೆ ಓಡಿ ಹೋಗಿ ಹತ್ಬಿಟ್ರು. ಸಮರ್ಥರು ಮತ್ತು ಕಲ್ಯಾಣ ಸ್ವಾಮಿ ಇಬ್ರು ಒಂದು 3-4 ದಿನ ಶಿಷ್ಯರು ಒಂದು ಗಿಡ ಕೆಳಗೆ ನಿಂತು ನೋಡ್ಲಿಕ್ಕೆ ಹತ್ತಿದ್ರು, ಒಂದು ಬಾಗಿಲು ನಿಂತು ನೋಡ್ಲಿಕ್ಕೆ ಹತ್ತಿದ್ರು. ಮಂದೆಲ್ಲ ಅಕ್ಕಾ ಬಿಕ್ಕಿಯಾಗಿ ಓಡ್ಲಿಕ್ಕೆ ಹತ್ಬಿಟ್ಟಾರೆ. ಅವಾಗ ಸಮರ್ಥ ಕಲ್ಯಾಣ ಕಡೆ ನೋಡಿ, ಕಲ್ಯಾಣ ಕಾಯಿ ಪಾತವ್ಸ್ ಏನ್ ನೋಡ್ಲಿಕ್ಕೆ ಹತ್ತಿಲ್ಲ. ಅವನು ಕೈ ಮುಕ್ಕೊಂಡು ನಿಂತ. ಅಂದ್ಕೊಳ್ಳಿ ಹೇಳಿದ, ಕೈ ಮುಕ್ಕೊಂಡು ನಿಂತು ಜಾ ಅಂತ ಹೇಳಿದ್ರು. ಆಮೇಲೆ ಒಂದು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿದ. ಬರೋಬ್ಬರಿ ಆನೆ ಮುಂದೆ ಹೋದು. ಆನೆಗೆ ಸಿಟ್ಟು ಅಂಥ ಮದ ಬಂದಾಗ ಯಾರಾದ್ರೂ ಎದುರಿಗೆ ಬಂದ ಮತ್ತಿಷ್ಟು ಸಿಟ್ಟು ಬರ್ತದೆ. ಇವ್ ನನ್ ಮುಂದೆ ಬರ್ಲಿಕ್ಕೆ ಹತ್ತಿರ ನಾವು ತಿಳ್ಕೊಂಡು ಅದಕ್ಕೆ ಸಿಟ್ಟು ಬರ್ತದ. ಆನೆ ಏನ್ ಮಾಡ್ತೀವಿ ಅಂದ್ರೆ ಹಿಂಗ ಸೊಂಡಿಲೆ ಹಾಕಿ ತಿರುಗಿದ್ದನ ಇನ್ನೇನ್ ಎತ್ತಿ ಒಗಿಬೇಕು ಅನ್ನೋದಕ್ಕೆ ಇವ್ರೇನ್ ಮಾಡಿ ಒಂದು ಕ್ವಾರಿ ಹಿಡಿದು ಅದನ್ನ ಕೆಳಗೆ ತಲೆ ಬಗ್ಗಿಸಿ ಆ ಗಂಡ ಸ್ಥಳದ ಮ್ಯಾಲ ಒಂದು ಹೆಂಗ್ ಗುದ್ದಿದ್ರು ಅಂದ್ರೆ ಆನೆ ಕೆಲ ಕೆಳಗೆ ಕೂತ್ ಬಿಡ್ತದೆ. ಇದೇನು ಶರೀರದ ಶಕ್ತಿ ಆದ್ರೆ ಶ್ರದ್ಧಾದ ಶಕ್ತಿ. ಅರ್ಥಾತ್ ಇನ್ನು ಸಮರ್ಥ ಹಿಂದೆ ಕೈ
ಅನುಗ್ರಹದ ಅವ್ರದ ಕೃಪಾ ಹಸ್ತಿತ್ತು, ಅನುಗ್ರಹ ಹಸ್ತಿತ್ತು. ಅವ್ರದ ಅನುಗ್ರಹದಿಂದ ಅರ್ಥಾತ್ ಈ ಶ್ರದ್ಧಾ ಬೇಕಿಲ್ಲ. ನಮ್ಮ ಗುರುಗಳು ಹೇಳಿದ್ರು ಹೋಗು ಹೋಗು ಆನೆ ಮುಂದೆ ಹೋಗಲ್ಲಿ ಅಂತಂದ್ರೆ ನಾವು ಬೆಕ್ಕಿನ ಮುಂದೆ ಹೋಗುದಿಲ್ಲ. ಆ ಬೆಕ್ಕ ಗುರು ಹರ್ಕೊಂಡು ಇಟ್ಕೊಂಡಿದ್ರು ಕಡಲಿದ್ರು ಅಂತ ನಮ್ದು ನಮ್ಮ ಮನೆ ನಮ್ಮ ಆಶ್ರಮದಾಗಿದ್ದ ಭಾಗು ಆಕಿ ಬಂಡೇನ್ ಮುಂದೆ ಹೋಗುದಿಲ್ಲ. ತಿರ್ಕೋದ್ ನಾ ಯಾಕೆ ಹೇಳಿಕತ್ತೀನಿ ಅಂದ್ರ ಕಲ್ಯಾಣ ಬರಲ್ಲ ನೋಡಲ್ಲಿ ನಾ ಹತ್ತು ಅಂತ ಮ್ಯಾಲ ಹತ್ತು ಅಂತ ಹೇಳಿ ಹತ್ತಿದ ಪಡ್ಲಿ ತಗೊಂಡು ಮ್ಯಾಲ ಹೋದ. ಏನ್ ಬ್ಯಾರೆ ವಿಚಾರ ಇಲ್ಲ, ತರ್ಕಿಲ್ಲ, ಚಿಕಿತ್ಸಾ ಇಲ್ಲ, ಮತ್ತೇನು ಅದ್ರ ಬಗ್ಗೆ ಸಂಶಯ ಇಲ್ಲ. ಹತ್ತು ಅಂದ ಕೂಡಲೇ ಹತ್ತಿದ ಕೂಡಲೇ ಅವರು ತಮ್ಮ ದೇಹ, ತಮ್ಮ ಭವಿಷ್ಯ, ತಮ್ಮ ಮಹತ್ವಾಕಾಂಕ್ಷ ಇನ್ನೆಲ್ಲ ಸದ್ಗುರುಗಳ ಪಾದದಲ್ಲಿ ಅವ್ರು ಏನ್ ಮಾಡ್ತಾರೆ, ಗಂಟು ಕಟ್ಟಿ ಹಾಕಿ ಬಿಟ್ಟಿರ್ತಾರೆ, ಒಗದ್ ಬಿಟ್ಟಿರ್ತಾರೆ. ಇದಕ್ಕೆ ಏನೇನು ಕಿಮ್ಮತ್ತಿಲ್ಲ ಅಂತ ಆಗ್ಬಿಟ್ಟಿರ್ತಾರೆ. ಆಮೇಲೆ ಹತ್ತಿದ ಕೂಡಲೇ ಅವ್ನು ರಂಗಿ ಕಡ್ಲಿಕ್ಕೆ ಇನ್ನೇನ್ ಪಡ್ಲಿ ಅಂತ ಕಲ್ಯಾಣ ಅಲ್ಲಿ ಕಲ್ಯಾಣ ಅವನ ಹೆಸರು ಅಂಬಾಜಿ ಅಂತ. ಅಂಬಾಜಿ ಥಾಂಬ್ ಅಂತ ನೋಡಿದ ಏನ್ ಮಾಡ್ಬೇಕು, ಅತ್ಲಾಗಿ ನಿಂತ ಕಡಿ ಅಂತ. ಯಾವ ಬಾಜುದಿಂದ ಟೊಂಗಿ ಭಾವನೆ ಬೀಳುತ್ತಿತ್ತು ಅತ್ಲಾಗಿ ನಿಂತ ಕಡಿ. ಮಂದೆಲ್ಲ ಗಾಬರಿದ್ರು. ಅವರು ಸಮರ್ಥರಿಗೆ ಹೇಳಿದ್ರು, ಏನ್ರಿ ಕಾಯಿ ಹೋಗಿ ಗೋಸಾವೆ तुम्ही काय म्हणताय, काय तो विहिरीमध्ये पडेल, पडू देत ना, ಬೇಡವಾದ ಕಡಿ ಅತ್ಲ ನಿಂತ ಕಡಿ ಅಂತ. ಅತ್ಲ ನಿಂತ ಕಡದ ಸರಳ ಭಾಮ್ಯಾಗ ಬಿದ್ದು ಕೂಡಿ ಸುಮ್ಮನೆ ನಿಂತುಕೊಂಡ. ಜನರೆಲ್ಲ ಗಾಬರಿಯಾಗಿ ಭಾಮೆ ಕಡೆ ಓಡಿ ನೋಡಿ ಅವ್ ಕೆಳಗೆ ಮುಳುಗಿ ಬಿಟ್ಟಿದ್ದಷ್ಟು. ಅರ್ಧ ತಾಸು ಆದ ಬಳಿಕ ಎಲ್ಲಾರು ಬಂದು ಸಮರ್ಥರಿಗೆ ಬೈಲಿಕ್ಕೆ ಹತ್ರು, ಎರಡ್ಲಿಕ್ಕೆ ಹತ್ರು. ಪಾಪ ಸಣ್ಣ ಹುಡುಗ ಹಚ್ಚಿದೇನು ಅರ್ಥಾತ್ ಕಡಿತಿದ್ದಿಲ್ಲ, ನಿಂತ ಕಡಿತಿದ್ದ. ಅರ್ಥಾತ್ ಏನೊಂದು ಬೀಳು ಪ್ರಶ್ನೆ ಇದ್ದಿದ್ದಿಲ್ಲ. ಹಂಗ ಹಿಂಗ ಮನೆಗೆ ಸಮರ್ಥ ಅವಕಾಶ ಬಂದು ಹೇಳಿದ್ರು, ಹಣಿಕೆ ಹಾಕಿ ಹೇಳಿದ್ರು, ಕಲ್ಯಾಣವಾಗಿದ್ದೇನಪ್ಪಾ ಅಂತ ಕೇಳಿದ್ರು. ನಾನು ಕಲ್ಯಾಣವಾಗಿದ್ದೀನಿ ಹೇಳಿದ್ರು. ಆದ್ರಿಂದ ಅವತ್ತಿನ ಅವನ ಕಲ್ಯಾಣ ಅಂತ ಜ್ಞಾನ ಬಾಬಾ ಅಂತ. ಇದಕ್ಕೊಂದು ಯಾಕೆ ಹೇಳಿಕತ್ತೀನಿ ಅಂದ್ರ ಶ್ರದ್ಧಾ ಪ್ರಧಾನವಾಗಿದ್ದು ಬುದ್ಧಿ ತದನುಗಾಮಿ. ಅಲ್ಲಿ ಬುದ್ಧಿ ಕೆಲಸನೇ ಇಲ್ಲ. ಶ್ರದ್ಧಾ ಅಂದ್ರೆ ಶ್ರದ್ಧಾ ಹೆಂಗೋ ಹಂಗೆ. ಇಂಥ ಸಾಧಕರು ಅರ್ಥಾತ್ ಸಮಾಜದೊಳಗೆ ಎಲ್ಲೋ ಒಂದು ಸಮಾಜದ ಒಂದು ಶತಮಾನದಲ್ಲಿ ಬಟ್ಲೆ ಅನಿಸುವಷ್ಟು ಮಂದಿರ ಆಗ್ತಾರೋ ಇಲ್ವೋ ಯಾರಿಗೂ. ಆದ್ರಿಂದ ಭಕ್ತ ಯಜಂತೆ ಶ್ರದ್ಧೆಯಾನ್ವಿತ, ಅತ್ಯಂತ ಶ್ರದ್ಧೆಯಿಂದ ಅವ್ರು ಏನ್ ಮಾಡ್ತಕ್ಕಂಥವ್ರು ಅಂದ್ರ ನನ್ನನ್ನು ಯಜನ ಮಾಡ್ತಕ್ಕಂಥವ್ರು, ನನ್ನ ಪೂಜೆ ಪುನಸ್ಕಾರ ಮಾಡ್ತಕ್ಕಂಥವ್ರು ಅವ್ರು ಬೇರೆ ದೇವತೆಗಳನ್ನ ಪೂಜೆ ಮಾಡಿದ್ರು ಸಹಿತ ಮತ್ತು ಅವಿಧಿ ಪೂರ್ವಕ. ಅರ್ಥಾತ್ ಏನು ಅಂತಂದ್ರೆ ಆ ಬೇಡ್ರ ಕಣ್ಣಪ್ಪ ನಂಗ ಆ ಕಣ್ಣು ಕೊಟ್ಟ ಅಂತ ಅವನ ಹೆಸರು ಕಣ್ಣಪ್ಪ ಅಂತ. ಆದ್ರಿಂದ ಏನದ ಅಂತಂದ್ರ ಬೇಡ್ರ ಕಣ್ಣಪ್ಪ ನಂಗ ಇನ್ನೂ ಎಷ್ಟೋ ಉದಾಹರಣೆ ಹೇಳ್ಬೋದು. ಒಂದ್ಸಲ ಏನಾಯ್ತು ಅಂದ್ರೆ ಟೇಂಬೆ ಸ್ವಾಮಿಗಳು ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಸಂಚಾರ ಮಾಡ್ತಾ ಇದ್ರು. ಕರ್ನಾಟಕದಲ್ಲಿ ಸಂಚಾರ ಮಾಡುವ ಹೊತ್ತಿನಾಗ ಒಂದು ಊರಲ್ಲೇ ಒಂದು ಹನುಮಂತರ ಗುಡಿಯಾಗ ಮುಕ್ಕಾಂ ಮಾಡಿದ್ರು. ಅಲ್ಲೇ ಪಕ್ಕದಲ್ಲಿ ಒಂದು ಸಣ್ಣ ನದಿ ಹತ್ತಿತ್ತು. ಅಲ್ಲಿ ಗುಡಿನೊಳಗೆ ಪ್ರಶಸ್ತಿ ಇತ್ತು, ಊರ ಹೊರಗಿತ್ತು, ಏಕಾಂತ ಇತ್ತು ಅಂತ ತಿಳ್ಕೊಂಡು ಅವ್ರು ಒಂದು ಹನುಮಂತರ ಗುಡಿಯಾಗ ಮುಕ್ಕಾಂ ಮಾಡಿದ್ರು. ಅವತ್ತು ರಾತ್ರಿ ಎಲ್ಲ ಮುಕ್ಕಾಂ ಮಾಡಿದ್ರು. ಮರುದಿವಸ ಮುಂಜಾನೆ ಸಿಗ್ಲೇ ಇತ್ತು. ಭಾರಿ ಕಠೋರ ಸಾಧನೆ ಅವರು ಟೆಂಬೆ ಸ್ವಾಮಿಗಳದು. ಅರ್ಥಾತ್ ಏನು ಅವ್ರ ಕಡೆ ಒಂದು ದತ್ತಾತ್ರೇಯ ಮೂರ್ತಿ, ಇವತ್ತಿಗೂ ಆ ಮೂರ್ತಿ ಏನದ ಅಲ್ಲಿ ಇರುವಾಗಿಟ್ಟ ಗರುಡೇಶ್ವರದಲ್ಲಿ. ಅರ್ಥಾತ್ ಒಂದಿಷ್ಟು ಮೂರ್ತಿ ಅದು ನಾವು ನೋಡಿ ನಮ್ಗೆ ತೋರ್ಸಾರ ಪೂಜಾರಿಗಳು. ಆ ಮೂರ್ತಿ ಅವ್ರ ಜೊತೆ ಮಾತಾಡ್ತಿತ್ತು. ಅರ್ಥಾತ್ ಏನು ಅಂದ್ರೆ ಇವ್ರಿಗೆ ಏನ್ ಅನಿಸ್ತು ಅಂದ್ರೆ, ನಾನು ಏನಿದೆ ಅಂದ್ರೆ ರೇವಾ ತೀರೆ ತಪಃ ಕುರ್ಯಾನ್ ಮರಣಂ ಜಾಹ್ನವಿ ತೀರೆ ಅಂತ ಹೇಳ್ಯಾರ ಶಾಸ್ತ್ರದಲ್ಲಿ. ರೇವಾ ನದಿ ಅಂದ್ರೆ ನರ್ಮದಾ ನದಿ ದಂಡಿಗೆ ತಪಶ್ಚರ್ಯ ಮಾಡಬೇಕು, ಗಂಗಾ ನದಿ ದಂಡಿಗೆ ದೇಹ ಬಿಡಬೇಕು ಅಂತ. ಅದಕ್ಕೆ ಇವ್ರು ಏನ್ ಮಾಡಿದ್ರು, ಕಾಶಿಗೆ ಹೋಗಿದ್ರು ದೇಹ ಬಿಡ್ಲಿಕ್ಕೆ. ನಾವು ಕಾಶಿ ಒಳಗಿದ್ದು ದೇಹ ಬಿಡ್ಬೇಕು ಅಂತ. ದತ್ತಾತ್ರೇಯ ಏನಂದ್ರು, ಅರ್ಥಾತ್ ದತ್ತ ಜಯಂತಿ ನೋಡ್ರಿ ನಿನ್ನೆ, ಆ ದತ್ತಾತ್ರೇಯ ಏನಂದ್ರು, ನೀನು ಇಲ್ಲಿ ದೇಹ ಬಿಡ್ತಕ್ಕದ್ದಲ್ಲ, ನೀನು ನರ್ಮದಾ ನದಿ ದಂಡಿಗೆ ದೇಹ ಬಿಡು. ಅವರಂದ್ರು ನಾನ್ ಬಿಡಂಗಿಲ್ಲ, ನಾ ಇಲ್ಲೇ ಬಿಡಮ್ಮ. ಶಾಸ್ತ್ರಗಳು ಹೇಳ್ಯದ ಅದನ್ನ ನಾ ಇಲ್ಲೇ ಬಿಡ್ತೀನಿ, ನೀನು ಇಲ್ಲಿ ಬಿಡ್ಬೇಡ, ನಾನು ಬಿಡ್ತೀನಿ, ನೀ ಹೆಂಗ್ ಬಿಡ್ತೀನಿ ನೋಡ್ತೀನಿ. ಆಮೇಲೆ ಮರುದಿವ್ಸ ಮುಂಜಾನೆ ಒಬ್ಬ ಏನ್ ಮಾಡಿದ, ಬ್ರಾಹ್ಮಣ ಬಂದು ಅವರಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ರು. ಮೈ ತುಂಬ ಹಿಂಗ ಉರಿ ಶುರುವಾದ, ಭಗ 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 ಉರಿಲಿಕ್ಕೆ ಹತ್ತಿ. ಅವಾಗ ಅವ್ರು ಏನ್ ಮಾಡ್ಬೇಕಿಲ್ವ, ದತ್ತ ಮಹಾರಾಜನ್ ಕೇಳು, ಏನ್ಪ ಮರ ಇದು ಏನದು, 3 ದಿವಸ ಆಯ್ತು ನಾನು ತಡ್ಕೊಳಿಕ್ ಆಗೋಲ್ತು. ಅವಾಗ ಅವ್ರು ಹೇಳಿದ್ರು, ನೀ ನರ್ಮದಾ ನದಿ ಒಳಗೆ ಹೋಗಿ ಸ್ನಾನ ಮಾಡಿದ್ರೆ ನೀವು ಊರಿಗೆ ಹೋಗ್ತದೆ.
ಮತ್ತೆ ಏನ್ ಮಾಡ್ಬೇಕು? ಇನ್ನು ಬಂದ್ರು ನಂದಿಗೆ ಬಂದ್ರು, ಗರುಡೇಶ್ವರಕ್ಕೆ ಬಂದ್ರು. ಅಲ್ಲಿ ಅವ್ರು ಏನ್ ಮಾಡಿದ್ರು ಅಂದ್ರೆ ದೇಹ ಬಿಟ್ರು. ಅರ್ಥಾತ್ ಏನು ಅಂದ್ರೆ ದತ್ತಾತ್ರೇಯರು ಅವ್ರ ಜೊತೆಗೆ ಅವಾಗಲೂ ಮಾತಾಡ್ತಿದ್ರು. ಹಿಂಗ ಅವ್ರದೆಲ್ಲ ವಾದ. ಅವ್ರೇನಂದ್ರು, ನಿನಗ ಅರ್ಥಾತ್ ಏನು ಅಂದ್ರೆ ಬ್ಲೀಡಿಂಗ್ ಬಹಳ ಆಗ್ಲಿಕ್ಕೆ ಅವ್ರಿಗೆ ಪೈಲ್ಸ್ ಇತ್ತು. ಅರ್ಥಾತ್ ಆದ್ರಿಂದ ನಿನ್ ಬ್ಲೀಡಿಂಗ್ ಬಹಳ ಆಗ್ಲಿಕ್ಕೆ ಆದ್ರಿಂದ ನೀನ್ ನರ್ಮದಾ ಪ್ರದಕ್ಷಿಣೆ ಮಾಡಬೇಡ, ನಾನು ಮಾಡ್ತೀನಿ ಅಂತ ಅಂದ ಕೂಡಲೇ ಅವಾಗ ಅವ್ರಿಗೆ ಏನಾಯ್ತು ಅಂದ್ರೆ ಶೂರ್ಪಾಣೇಶ್ವರ ಅರಣ್ಯದಲ್ಲಿ ಹೋಗುವಾಗ ಭಯಂಕರ ಬ್ಲೀಡಿಂಗ್ ಆಗ್ತಿತ್ತು, ಬಹಳ ತ್ರಾಸ ಆಗ್ತಿತ್ತು. ಆದ್ರೂ ಸಹಿತ ಹಠ ಮಾಡಿದ್ರು ಅವ್ರು. ಭಯಂಕರ ಹಠ ಅಂದ್ರೆ ಏನು ಮಾಡೇ ತೀರೋದು. ಅವ್ರು ತಮ್ಮೊಬ್ರು ಇದ್ರು, ಸೀತಾರಾಮ ಶಾಸ್ತ್ರಿ ಟೇಂಬೆ ಅಂತ. ಅವ್ರಿಗೆ ಅವರು ನೇಮಾವರದಿಂದ ಒಂದು 4-5 ಘಾಟ್ ದಾಟಿ ಒಂದು ಘಾಟ್ ಅದ. ಅಲ್ಲಿ ಅವ್ರು ಏನಂದ್ರು, ಏ ಸೀತಾರಾಮ, ನೀನು ಇಲ್ಲೇ ಗಾಯತ್ರಿ ಪುರಸ್ಕಾರ ಮಾಡಿ ಇಲ್ಲಿ ಇದ್ಕೊಂಡು. ಹ್ಞೂನ್ರಿ, ಅವ್ರು ಗಾಯತ್ರಿ ಪುರಸ್ಕಾರ ಮಾಡ್ಲಿಕ್ಕೆ ನಿಂತರು. ಅವ್ರು ಹೇಳಿದ್ರು, ನೀನು ಫಕ್ತ ಕಲ್ಕಿ ರಸ ಕುಡಿದು ಗಾಯತ್ರಿ ಪುರಸ್ಕಾರ ಮಾಡ್ಬೇಕು ಅಂತ. ನಮ್ಗೆಲ್ಲದಿಂತ ಗುರುವ ಭೇಟಿಯಾಗಿದ್ದಾರೆ. ತುಕಾಮಾಯಿ ಅಂತವ್ರು, ಟೇಂಬೆ ಸ್ವಾಮಿಗಳು ಅಂತವ್ರು ಭೇಟಿಯಾಗಿದ್ರ. ನಮ್ಮ ಮಹಾರಾಜರು ಬಹಳ ಚಲೋ ಇರ್ತಾರೆ. ಪಟ್ಕುಂಬ ಉಂಡ್ರಿ, ಹೊಟ್ಟಿ ನೆತ್ತಿ ಎಲ್ಲಾ ಚಂದ ಇಟ್ಕೊಂಡು ಪರಮಾತ್ಮ ಮಾಡ್ಲಿ ಅಂತ. ಅರ್ಥಾತ್ ಏನು ಅಂದ್ರ, ನೀನ್ ಕಲ್ಕಿ ರಸ ಕುಡಿದು ನೀನೇನ್ ಮಾಡ್ಬೇಕು ಅಂದ್ರ ಗಾಯತ್ರಿ ಪುರುಷ ಹಂಗ ಮಾಡಿರ್ಬೇಕು. ಸೀತಾರಾಮ ಶಾಸ್ತ್ರಿ ಟೇಂಬೆ ಅವರು ಕಲ್ಕಿ ರಸ ಕುಡಿದು ಇದನ್ ಮಾಡಿದ್ರು. ಟೇಂಬೆ ಸ್ವಾಮಿಗಳು ಅಲ್ಲಿ ಶೂರ್ಪಾಣೇಶ್ವರ ಅರಣ್ಯದವ್ರು ಹೋಗ್ಬೇಕಾದ್ರೆ ಎಷ್ಟರೇ ಬಳ 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 ರಕ್ತ ಸೋರ್ತಿತ್ತು. ಆದ್ರೂ ಸಹಿತ ಅವ್ರು ಏನ್ ಮಾಡಿಲ್ಲ ಅಂದ್ರೆ ಬಿಡ್ಲಿಲ್ಲ. ಇರ್ಕೋಲ್ರಿ, ನಾ ಯಾಕೆ ಹೇಳಿಕತ್ತೀನಿ ಅಂದ್ರ ಈ ರೀತಿ ಔಟ್ ಆ ಟೇಂಬೆ ಸ್ವಾಮಿಗಳದು ಇನ್ನೊಂದು ಪ್ರಸಂಗ ಅದು. ಒಂದ್ಸಲ ಇವ್ರು ಏನ್ ಮಾಡಿದ್ರು ಅಂದ್ರೆ ಎಲ್ಲೋ ಒಂದು ಊರಿಗೆ ಹೋಗ್ಬೇಕಾಗಿತ್ತು. ಒಂದು ಸ್ಟೇಷನ್ ಮೇಲೆ ಬಂದ್ರು ಇವ್ರಿಗೆ ದುಡ್ಡು ಮುಟ್ಟದಿದ್ದಿಲ್ಲ. ಅವ್ರು ದುಡ್ಡಿರೋ ಪ್ರಶ್ನೆನೇ ಇಲ್ಲ. ಅವ್ರು ನೋಡಿದ್ರೆ ಆಕಾರ ನೋಡಿದ್ರೆ ಅರ್ಥಾತ್ ಈ ಪಕ್ಕೆಲುಗಳನ್ನು ಎನಸಬಹುದ್ರಿ. ಹಂಗೆಲ್ಲ ಪಕ್ಕೆಲುಗಳು ಕಾಣಿಸ್ತಿದ್ದು. ಅಗದಿ ಒಂದು 2 ಹಲ್ಲು ಹಾಯ್ದಿದ್ದು ಮುಂದೆ 2 ಹಲ್ಲು ಹಾಯ್ದವ. ಪಕ್ಕೆಲು ಕೈಯಾಗ ಒಂದ್ ಕೈಯಾಗ ಇದು ಇತ್ತು, ಒಂದ್ ಕೈಯಾಗ ಗಂಧ, ಒಂದ್ ಕೈಯಾಗ ಇದು ಎಂಥದ್ದು ಅಂತಂದ್ರೆ ಅರ್ಥಾತ್ ಏನು ಕಮಾಂಡರ್ ಎಂಥದ್ದಿತ್ತು ಅಂದ್ರೆ ಈ ಬೊಂಬು ಇರ್ತಾವಲ್ಲ, ಬೊಂಬು ಅಥವಾ ನಾವು ಏನ್ ಡೌಗಿ ಅಂತೀವಿ, ಬೊಂಬು ಅಂತೀವಿ, ಅದನ್ನ ಹಿಂಗ್ ಕೊರದು ಅದನ್ನೆಲ್ಲ ಅದೊಂದು ತಂತಿ ಕಟ್ಟಿ ಅದನ್ನ ಹಿಡ್ಕೊಂಡಿರ್ತೇವೆ. ಅರ್ಥಾತ್ ಏನು ಅಂದ್ರೆ ಅಂಥ ಒಂದು ಕಮಾಂಡ್ ಏನ್ ಮಾಡ್ತೀರಿ ಕೂಡ್ರಿ ಪಾಪ ನೀವು ಮಂಗ್ಯಾಂಗತ್ತೆ. ಅರ್ಥಾತ್ ಏನು ಅಂದ್ರೆ ಅಂಥ ಒಂದು ಕಮಾಂಡದವ್ರದ್ದು ಇನ್ನೊಂದು ಪ್ರಸಂಗ ನೆನಪಾಗ್ತದೆ ಅಂತ. ಒಂದ್ಸಲ ಗಜಾನನ ಮಹಾರಾಜರು ಏನಂದ್ರು, ನಾಳೆ ನಮ್ ದಾದಾ ಬರಾಮಿದ್ದಾನ, ಅವ್ ಬಹಳ ಮಡಿ ಮನುಷ್ಯ ಇದ್ದಾನ. ಆದ್ರಿಂದ ನಾಳೆ ಅವ್ನು ಬಹುಶಃ 12 ಗಂಟೆ ಅಷ್ಟೊತ್ತಿಗೆ ಬರ್ತಾನ. ನೀವ್ ಎಲ್ಲೆಲ್ಲೂ ಈ ಚಿಂದಿ ಗಿಂದಿ ಒಗದಿರ್ಬೇಡ್ರಿ, ಎಲ್ಲ ಸ್ವಚ್ಛ ಮಾಡಿದ್ರಿ ಅಂದ್ರ ಅವ್ಗ ಮತ್ತಿದಾರ ಬಹಳ ಮಡಿ. ಅವ ಚಿಂದಿ ಗಿಂದಿ ಬಿದ್ದಿದ್ದು ಅವ್ ಮತ್ತೆ ತೆರಿಗೆ ಹೋಗಿದ್ದಾನೆ ಎಲ್ಲೇ ಹಂಗ ಇದ್ರಿ. ಅವ್ರು ಒಂದ್ಸಲ ರಾಮದೂರ್ ಬಂದಿದ್ರು ಟೇಂಬೆ ಸ್ವಾಮಿಗಳು. ಸ್ವಾಮಿಗೆ ಬಂದಾಗ ಅವ್ರದ್ದು ಪದ್ಧತಿ ನಿಯಮ ಏನಿತ್ತು ಅಂದ್ರೆ, ಯಾರ ಮನೆಯೊಳಗೆ ಬ್ರಹ್ಮಯಜ್ಞ ವೈಷ್ಣುದೇವ ಆಗ್ತದನೋ ಅವ್ರ ಮನೆಯೊಳಗೆ ಮಾತ್ರ ಭಿಕ್ಷಾ ತಗೋದು. ಅವ್ರು ಬಂದು ರಾಮದುರ್ಗದೊಳಗ ಒಂದು 4-5 ಮನೆಯೊಳಗೆ ನಿಮ್ದ ಬ್ರಹ್ಮಯಜ್ಞ ವೈಷ್ಣುದೇವ ಮಾಡ್ತೀನಿ, ಇಲ್ರಿ ಆಯ್ತು ಮುಂದಿನ ಹಿಂಗ ಉಪವಾಸ ಮಾತ್ರ ಅಲ್ಲಿಂದ ಕಿತ್ಕೊಳ್ಬಿಟ್ರು. ಹೊರತು ಅವ್ರ ಇಂಥ ವಿಲಕ್ಷಣ ಇದು ಇದ್ರು. ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಗಜಾನನ ಮಹಾರಾಜರು ಏನಂದ್ರು, ನಾನ್ ನಮ್ ದಾದಾ ಬರ್ತಾನ, ಇತ್ತ ಚಿಂದಿ ಗಿಂದಿ ಒಗದಿರ್ಬೇಡ್ರಿ. ನೋಡ್ರಿ ಎಲ್ಲ ಕಡೆಗೂ ಸ್ವಚ್ಛ ಮಾಡಿಟ್ಟಿದ್ರು. ಅವ್ರು ಗಜಾನನ ಮಹಾರಾಜ ಏನ್ರು, ಯಾರೋ ಒಂದಿಬ್ರು ಹೋಗಿ ಹೊರಗೆ ಕೂಡ್ಲಿ, ಅವ್ರು ಬಂದ್ ಕೂಡಲೇ ಕರ್ಕೊಂಡ್ ಬರ್ಲಿ ಅಂತ. ನೋಡ್ರಿ ಅಂತಕೊಂಡು ಹೋದ್ ಕೂಡಲೇ ಜನರಿಗೆ ಏನ್ ಕಲ್ಪನಾ, ಗಜಾನನ ಮಹಾರಾಜನ ಭೇಟಿಯಾಗಿ ಬರ್ಲಿಕ್ಕಂತ ಬಹಳ ದೊಡ್ಡ ನೋಡ್ರು ಸ್ವಾಮಿಗಳು ಇರ್ಬೋದು, ಅತಿ ಭವ್ಯವಾಗಿರ್ತಕ್ಕಂಥ ಗಿಸ್ಮ ಹಚ್ಚಿಕೊಂಡು ಅಗ್ನಿ ಕಾಷಾಯ ವಸ್ತ್ರ ಅದು ಹಿಂಗೆಲ್ಲ ದೊಡ್ಡ ಸ್ವಾಮಿಗಳು ಇರ್ಬೋದು, ಅವ್ರ ಜೊತೆಗೆ ಅನೇಕ ಜನರು ಇರ್ಬೋದು. ಹಿಂಗೆಲ್ಲ ಕಲ್ಪನಾ ಮಾಡ್ಕೊಂಡು ಕೂತಿದ್ರು. 12 ಗಂಟೆಗೆ ಇವ್ರು ಬಂದಲ್ಲಿ ಒಂದು ಇಷ್ಟ ಮೊಣಕಾಲ ಮೇಲೆ ಅವ್ರೊಂದು ಇದನ್ನ ಸುಟ್ಕೊಂಡಿರ್ತಿದ್ರು, ಕಾಷಾಯ ವಸ್ತ್ರ ಮೊಣಕಾಲ ತನಕ. ಆಮೇಲೆ ಬರೀ ಮೈ ಮೇಲೆ ಏನ್ ಇರ್ತಿದ್ದಿಲ್ಲ, ಅರ್ಥಾತ್ ಒಂದು ದಂಡ ಒಂದು ಹಿಂಗ ಎಲ್ಲೂ ಎಲ್ಲ ಹಿಂಗ್ ಕಾಣಿಸ್ತಿದ್ದು, ಅಲ್ಲಿ ಹಿಂಗ್ ಮುಂದೆ ಹಾಯ್ದಿರ್ತಿದ್ದು. ಅರ್ಥಾತ್ ಏನು ಅಂದ್ರೆ ತಲಿ ಗುಂಡು ತಲಿ ಬಡ 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 ಬರ್ಲಿಕ್ಕೆ ಹತ್ತಿರು ಬರೆಗಾಲು. ಅವ್ರೇನು ಗಜಾನನ ಟೇಂಬೆ ಸ್ವಾಮಿಗಳು ಬರೋದಾರಂತ ತಿಳ್ಕೊಂಡು, ಯಾರೋ ಒಬ್ಬ ಭಿಕಾರಿ ಬಂದನಂತ ತಿಳ್ಕೊಂಡು
ಭಿಕ್ಷುಕರು ಬಂದಾರ ಅಂತ ತಿಳ್ಕೊಂಡು ಅವ್ರು ಸುಮ್ಮನೆ ಕೂತರು. ಒಂದ್ ಹೊಡಿತು, ಎರಡು ಹೊಡಿತು, ಬರ್ಲೇ ಇಲ್ಲ ಯಾರು ಅಂತ ತಿಳ್ಕೊಂಡು ತಿರುಗಿ ಬಂದು ಇವ್ರು ಗಜಾನನ ಅರ್ಥ ಟೇಬೆ ಸ್ವಾಮಿಗಳು ಧಡ 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 ಬಂದವ್ರ ಬಡ ಬಡ ಒಳಗ ಹೋಗ್ಬಿಟ್ರು. ಗಜಾನ ಮಹಾರಾಜ ಕಡೆಗೆ ಹೋಗಿ ಒಂದು 10 ನಿಮಿಷ ಇಬ್ರು ಒತ್ತಟ್ಟಿ ಕೂತದ್ದು. ಕೂತ್ ಕೂಡಲೇ 10 ನಿಮಿಷ ಅಲ್ಲಿ ಕೂತ್ಕೊಂಡು ಒಬ್ಬರದಿಬ್ರು ಅವ್ರಿಗೆ ಏನ್ ಕೇಳಿರುತ್ತೆ, ನಿಮ್ಮ ಮಕ್ಕಳು ಬರೀ ಆರಾಮವಾಗಿ ಹೆಂಡತಿ ಮಕ್ಕಳು ಏನು ಮಗನ ಮದುವೆ ಆಗ್ತಿರ್ಲೋ, ಮಗ ಏನಾದ ನೌಕರಿ ಹತ್ತಿಲ್ಲೋ, ಇವೆಲ್ಲ ಕೇಳೋದಿರ್ತದೆ. ಅವ್ರು ಬಡ ಬಡ ಒಂದು 10 ನಿಮಿಷ ಆದ್ಕೂಡೆ ಮತ್ತೆ ಹೆಂಗ್ ಬಂದಿದ್ರು ಅವ್ನು ಬಿರಿ 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 ಹೋಗ್ಬಿಟ್ರು. ಆಮೇಲೆ ಇವ್ರು ಬಂದ್ರು, 2:30 ಬಂದ್ರು, ಯಾರು ಬಂದೇ ಇರ್ತಾರೆ, ಬಂದು ಹೋದ್ರು. ಅವ್ರು ಬಂದು ಹಿಂಗ್ ವಿಲಕ್ಷಣ ಇದ್ರು. ಅವ್ರು ಒಂದು ಸ್ಟೇಷನ್ ಮೇಲೆ ಗೊತ್ತಿಲ್ಲ, ಅವ್ರು ಒಂದು ಸ್ಟೇಷನ್ ಮೇಲೆ ಬಂದಿದ್ರು. ಗಾಡಿ ಏನಂದ್ರು, ನನಗೆ ಮುಂದಿನ ಊರಿಗೆ ಹೋಗ್ಬೇಕಾದ್ರೆ ನಾನು ಕರ್ಕೊಂಡ್ರು. ಅವಂದ ಟಿಕೆಟ್ ತಗೊಂಡೇನು, ಯಾರೋ ಭಿಕಾರಿ ಅಂತ ತಿಳ್ಕೊಂಡ್ರೆ ಟಿಕೆಟ್ ತಗೊಂಡೇನು, ಇಲ್ಲ ಟಿಕೆಟ್ ತಗೊಂಡಿಲ್ಲ, ನನ್ನ ಕಡೆ ರೊಕ್ಕನೇ ಇಲ್ಲ, ಎಲ್ಲಿ ಟಿಕೆಟ್ ತಗೊಂಡು ಕರ್ಕೊಳಂಗಿಲ್ಲ. ಕೂಡಲೇ ಅವ್ನ ಗಾಡಿ ಬಿಟ್ಟು ಕೂಡಲೇ ಅವ್ನ ಗಾಡಿ ಮುಂದೆ ಹೋಗುವ ತನಕ ನೋಡ್ಕೋತಾನೆ ಇದ್ದ. ಅವ್ರು ಅದ ಸ್ಟೇಷನ್ ಮೇಲೆ ಇದ್ದದ್ದು ನೋಡ್ಕೋತಾ ಹೋದ್ರೆ ಟಿಕೆಟ್ ಎಲ್ಲ. ಮುಂದಿನ ಸ್ಟೇಷನ್ಗೆ ಹೋಗಿ ಗಾಡಿ ನಿಂತು ಕೂಡಲೇ ಇವ್ರು ಬಂದ್ ಮಾಡ್ತಾ ಅವನಿಗೆ, ನಾನು ಮುಂದಿನ ಊರಿಗೆ ಹೋಗಿ ಕರ್ಕೊಂಡು ಹೋಗ್ತೀನಿ, ಇಲ್ಲದಿಲ್ಲ ತುಡುಗೆ ಹತ್ಯಾರಿ ಆಮೇಲೆ ಮತ್ತೆ ಅಲ್ಲಿಂದ ಗಾಡಿ ಬಿಟ್ಟು ಕರ್ಕೊಳ್ಳಿಲ್ಲ. ಅವಾಗ ಅವ್ನ ಏನ್ ಮಾಡಿದ, ದೂರ ತನಕ ಅವ್ರು ಗಾಡಿ ಮುಂದೆ ಹೋಗಿ ಸ್ಟೇಷನ್ ದಾಟಿ ಹೋಗಿ ತನಕ ನೋಡ್ಕೋದಿಂದ ಅಲ್ಲೇ ನಿಂತಿದ್ರು ಸ್ಟೇಷನ್ ಮೇಲೆ. ಗಾಡಿ ಹೋಗಿ ಹೊಳ್ಳಿದ್ರೊಳಗೆ ಅವ್ರು ಕಾಣಿಸಂಗ ಆದ ಕೂಡಲೇ ಮತ್ತೆ ಮುಂದಿನ ಸ್ಟೇಷನ್ಗೆ ಹೋಗಿ ನಾ ಗಾಡಿ ನಿಂದಿಸ್ ನೋಡ್ತಾರ, ಮತ್ತೆ ಅಲ್ಲಿ ನಿಂತಿದ್ರು. ನಾನು ಮುಂದಿನ ಊರಿಗೆ ಕರ್ಕೊಂಡು ಹೋಗ್ತೀನಿ ನಾನು. ಅವಾಗ ಸಾಷ್ಟಾಂಗ ನಮಸ್ಕಾರ ಹಾಕಿ ಸದಾ ಅಂತ ಹಿಡ್ಕೋದು. ಅವರು ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಸಂಚಾರ ಮಾಡುವ ಹೊತ್ನ್ಯಾಗ ಅವಿಧಿ ಪೂರ್ವಕ ಹೇಳಿದ್ದಾರೆ. ಒಂದು ಮಾರುತಿ ದೇವಸ್ಥಾನದಲ್ಲಿ ಮುಖಾಮ ಮಾಡಿದ್ರು. ಆ 12 ಗಂಟೆಗೆ ಸಲ 12 ಗಂಟೆ ಅಷ್ಟೊತ್ತಿಗೆ ಆ ಮಾರುತಿ ಪೂಜಾರಿ ಬಂದ. ಅವ್ ಬಂದು ಎಲ್ಲ ದೊಡ್ಡ ಕೊಡ ತಗೊಂಡು ಬಂದಾಗ ನದಿಯೊಳಗೆ ನೀರು ತುಂಬಿಕೊಂಡು ಬಂದು ಎಲ್ಲ ಪೂಜೆ ಮಾಡಿ ಜಳ 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 ಪೂಜೆ ಮಾಡಿದ. ಪೂಜೆ ಮಾಡೋ ಪ್ರಕಾರಗಳು ಬಹಳ ವಿಲಕ್ಷಣ ಇರ್ತಾವೆ. ನೆನಪಾಗ್ತು ಅಂತ ಹೇಳ್ತೀನಿ. ನಮ್ಮ ಊರಾಗ ನಾವು ಸಣ್ಣವರಿದ್ದಾಗ ನಮ್ಮ ಕ್ಲಾಸ್ಮೇಟ್ ಒಬ್ಬನಿದ್ದ, ಶ್ಯಾಮಾಚಾರ್ಯ ಅಂತ. ಅವನು ನಮ್ದೊಂದು ವಿಠ್ಠಲ ಮಂದಿರ ಅದ, ಆ ವಿಠ್ಠಲನ ಪೂಜೆ ಅವನು ಮಾಡ್ತಿದ್ದ. ವಿಠ್ಠಲ, ರುಕ್ಮಾಯಿ, ಇನ್ನೊಂದು ಕಡೆಗೆ ಏನದ ಲಕ್ಷ್ಮೀನಾರಾಯಣ, ಅವ್ ಎರಡೂ ಗುಡಿ ಪೂಜೆ. ಅವ್ ಎರಡೂ ಗುಡಿ ನಮ್ಮ ತಮ್ಮನ ನೋಡ್ಕೊತಾನೆ. ಈಗ ಅರ್ಥಾತ್ ಅವನ ಹೆಸರಲ್ಲೇನ ಅದಾವ, ನಮ್ಮ ಹೆಸರಲ್ಲೇ ಮಾಡಿದ್ರು ಬೇಡ ಅಂತ ಹೇಳಿ ಆ 3 ಗುಡಿನ ನಮ್ಗೆ ನೋಡ್ಲಿಕ್ಕೆ. ಆಮೇಲೆ ನಮ್ಮ ತಮ್ಮ ನೋಡ್ಕೊತಾನೆ. ನಾವು ಸಣ್ಣವರಿದ್ದಾಗ ಅವನು ದಿನ ಪೂಜೆ ಮಾಡ್ತಿದ್ವಿ. ಬಹಳ ಹುಂಬಿದ್ದವ, ಅತಿಶಯ ಹುಂಬು ಮನುಷ್ಯ ಇದ್ದ. ನಾವು ರಾತ್ರಿ ನಮ್ಮ ಮನೆ ಹತ್ರ ಒಂದು ಶಾಲೆ, ರಾತ್ರಿ ಶಾಲೆಗೆ ಹೋಗ್ತಿದ್ವಿ ಮಲ್ಕೊಳ್ಳಿಕ್ಕೆ. ಅಲ್ಲೇ ಅಭ್ಯಾಸಗಳು, ಅಲ್ಲೇ ಮಲ್ಕೊಳ್ಳೋದು. ಬರೇ ಅವ ಏನ್ ಮಾಡ್ತಿದ್ವಿ ಅಂದ್ರೆ ಈ ಶ್ಯಾಮಾಚಾರ್ಯದ ಬರೇ ಇದನ್ನ ಮಾಡ್ತಿದ್ರು. ಅವನಿಗೆ ಏನಾದ್ರು ಒಂದು ಏನಾದ್ರು ತ್ರಾಸ ಕೊಡುದು ಹಿಂಗೆ ಮಾಡ್ತಿದ್ವಿ. ಅರ್ಥಾತ್ ಇನ್ನೊಂದು ಗುಡಿಯಾಗ ನೋಡ್ಕೊತಿದ್ವಿ. ಅವಾಗ ಒಂದು ಚಂಟಿಗೂ ಗಂಟಿಗೂ ಕಟ್ಬಿಟ್ಟಿರ್ತಿದ್ವಿ. ಹಿಂಗ್ ಹೊಳೆದ್ರೆ ಮಾಡ್ತಿದ್ವಿ. ಅರ್ಥಾತ್ ಏನು ಅಂದ್ರೆ ಅವ ನಮ್ಗಿಂತ ದೊಡ್ಡ, ಬಹಳ ದೊಡ್ಡವಿದ್ದ. ಧನದ ಒಂದು ದೊಡ್ಡ ಕೊಡ ತುಂಬ ನೀರು, ಕೈಯಾಗ ಒಂದು ಥಾಬಾಣದೊಳಗೆ ಏನದ ಅಂದ್ರೆ ಒಂದ್ ಸ್ವಲ್ಪ ಗಂಧ, ಆಮೇಲೆ ಇದು ಅರ್ಶನ, ಅಕ್ಕಿ ಕಾಳು, ಅರ್ಥಾತ್ ಒಂದು ಬೆಲ್ಲದ ಚಿವರು. ಆ ಬೆಲ್ಲದ ಚಿವರು ಎಂಥದ್ದಿರ್ತಿತ್ತು ಅಂದ್ರೆ ಇರಿನ ಸಹಿತ ತಿಂತಿದ್ದಿಲ್ಲ. ಅಂತ ಕಟ್ಟು ಕರಿ ಬಣ್ಣದ ಒಂದು ಬೆಲ್ಲದ ತುಂಡು ನೈವೇದ್ಯಕ್ಕೆ ಉದಿನ ಕಡ್ಡಿ. ಅವ ಉದಿನ ಕಡ್ಡಿ ಒಳಗೆ ನಾವು ಅವರೆಲ್ಲ ಏನ್ ಮಾಡ್ತಾರಂದ್ರೆ ಒಂದು ಉದಿನ ಕಡ್ಡಿಯಾಗ 2 ತುಂಡು ಮಾಡಿ ಒಂದ್ ಮಧ್ಯಾಹ್ನದಾಗ ಹಚ್ಚೋದು, ಒಂದ್ ಸಂಜೆನಾಗ ಹಚ್ಚೋದು. ಅಂತ ಒಂದು ಉದಿನ ಕಡ್ಡಿ. ಆ ಉದಿನ ಕಡ್ಡಿ ಹೆಂಗಿರ್ತಾವೆ ಅಂದ್ರೆ ಅದನ್ನ ಹಚ್ಚಿಟ್ರ ಭಗವಂತ ತನ್ನ ಭಕ್ತ ನಿನ್ನ ಮ್ಯಾಲ ನಾನು ಬಹಳ ಸಂತುಷ್ಟಿದ್ದೀನಿ, ಮುಂಚೆ ಉದಿನ ಕಡ್ಡಿ ಅದು ವಾಸನೆ ತಡ್ಕೊಳಿಕ್ಕೆ ಆಗಂಗಿಲ್ಲ. ಎಷ್ಟು ಜಾಸ್ತಿ ಟೊಮಟೊ ವಾಸನೆ. ಅವನು ಪೂಜೆ ಮಾಡ್ಲಿಕ್ಕೆ ಬರ್ತಿದ್ದ. ಪೂಜೆ ಹೆಂಗ್ ಮಾಡ್ತಿದ್ದ ಅಂದ್ರೆ ಮುಂಚೆ ಬಂದು ಕೂಡ ಅದೇನು ಒಂದೆರಡು ಎಲ್ಲಿ ಹೂವು ಎಲ್ಲಿ ಇರೋದೆಲ್ಲ ಇದ್ರ ಮಂದಿ ಇದ್ರ ದೇಶ ಇದು, ಗಂಗಾ ದೇಶ. ಅಲ್ಲಿ ಏನಿರ್ಬೇಕು, 1-2 ತುಳಸಿ ದಳ ಏರಿಸ್ತಿದ್ದ. ಅದನ್ನ ತಲೆ ಮೇಲೆ 1-2 ಪಾದನ ಅವನ್ನೆರಡು ತಗೊಂಡು ಹಿಂಗ್ ಮೂಲ್ಯಾಗ ಒಗಿಬೇಕು. ಮೂಲ್ಯಾಗ ಒಗೆದು ಒಂದ್ 2 ತಂಬಿ ನೀರ್ ಹಾಕು ತಲೆ ಮೇಲೆ. ಇಷ್ಟ ಮೂರ್ತಿ ಅದ ಪಾಂಡುರಂಗಂದು. ತಲೆ ಮೇಲೆ ನೀರ್ ಹಾಕಿ ಒಂದು ಕೈ ಹಿಂಗ್ ಪಾಂಡುರಂಗನ ಮೇಲೆ ಇಟ್ಟು ಒಂದು ಕೈಲಿ ದಶ 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 ಆಮೇಲೆ ಮತ್ತೊಂದು ರುಕ್ಮಿಣಿಗೂ ಹಂಗ ಮಾಡ್ತಿದ್ದ. ಪಾಂಡುರಂಗ ರುಕ್ಮಿಣಿ ಮೂರ್ತಿಗೆ ಆಮೇಲೆ ಗಂಧ ಹಚ್ಚಿ, ಆಮೇಲೆ ನೈವೇದ್ಯ ತೋರಿಸಿ ಉದಿನ ಕಡ್ಡಿ ಬೆಳಗಿ ಒಂದು ದೀಪ ನಿರಂಜನ ಬೆಳಗ್ಗೆ ಹೋಗ್ತಿದ್ರು.
ನಮ್ಮಲ್ಲಿ ಅವರು ಗುಡಿ ಅರ್ಥ ಅಂತಿದ್ರು. ಅವ್ರ ಹೆಸರು ಕೃಷ್ಣ ಭಟ್ ಗುಡಿ ಅದು. ಅವ್ರ ಊರಿಗೆ ಆಗ್ತವ್ರು. ನಾವೆಲ್ಲರೂ ಅವ್ರ ಗುಡಿ ಅರ್ಥ ಅಂತಿದ್ವಿ. ನನ್ನ ಮ್ಯಾಲ ಬಹಳ ಪ್ರೀತಿ ಇದ್ರು ಅವ್ರು. ಅವ್ರು ಯಾವಾಗಲೂ ಏನದಂದ್ರೆ ನಾನು ಅವ್ರು ಹೊರಗೆ ಎಲ್ಲರೂ ಅಂಗದಾಗ ಇದ್ರು ನಾನು ಜೊತೆಗೆ ಇರ್ತಿದ್ದೆ. ಅವ್ರ ಮಳೆಯಾಗಿ ಏನು ಹೋಗುವಂತ ಪ್ರಶ್ನೆ ಇರ್ತಿದ್ದಿಲ್ಲ. ನಾವು ಹೊರಗೆ ಅವ್ರ ಜೊತೆಗೆ ಇರ್ತಿದ್ದೆ. ಅವತ್ತು ನಾನು ಅವ್ರ ಜೊತೆಗೆ ನಿಂತಿದ್ವಿ. ಅವ್ನು ಶ್ಯಾಮ್ ಪೂಜೆಗೆ ಬರ್ಲಿಕ್ಕೆ ಹತ್ತಿದ್ದ. ಧನ್ 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 ಅಂದ್ಕೊಂಡು ಪೂಜೆಗೆ ಬರ್ಲಿಕ್ಕೆ ಹತ್ತಿದ್ದ. ಅವಾಗ ಗುಡಿ ಅಂತ ನನಗೆ ಏನ್ ಕೇಳಿದತ್ತಣ್ಣ ಒಂದು ಯಾಕಂತ, ಈ ಶ್ಯಾಮ್ ಪೂಜೆಗೆ ಬಂದ್ರೆ ಪಾಂಡುರಂಗ್ ಏನ್ ಮಾಡ್ತಾನೆ ಗೊತ್ತಾಯ್ತು ನನಗೆ? ಇಲ್ಲ ಅಂತೆ, ನನಗೇನ್ ಗೊತ್ತಿಲ್ಲ. ಅವ್ನು ಶ್ಯಾಮ್ ಪೂಜೆಗೆ ಬಂದ ಅಂದ್ರೆ ಪಾಂಡುರಂಗ್ ಹಿಂಗೇನ್ ಟೊಂಕೆ ನನ್ ಕೈ ಇಟ್ಟಿರ್ತಾರಲ್ಲ, ಒಂದ್ ಕೈ ತೆಗೆದಿಟ್ಟಿರ್ತಾರ. ಹಂಗ ಕೆಲವು ಪೂಜೆ ಇರ್ತಾವ. ನಮ್ಮ ಮನ್ಯಾಗಿನ ಪೂಜೆ ಏನ್ರಿ, ಅವ ಏನವ ಅಂತ ದೇವ್ರುಗಳನ್ನೆಲ್ಲ ಕಾಪಾಡ್ದಾಗ ಹಾಕಿ ನೀರ್ ಹಾಕಿಬಿಡುದು. ನೀರ್ ಹಾಕಿ ಅದೊಂದು ವಸ್ತ್ರ ಏನದಲ್ಲ ಅದು ಮುನ್ನಾರು ಹಿಂಡಿ ಮನೆಗೆ ಚುಚ್ಚಿದ ಹಂಗ ಇರ್ತದ. ಅದು ಹೆಂಗಾಗಿರ್ತದ, ತಗಡಾಗಿರ್ತದ. ಆ ವಸ್ತ್ರದೊಳಗೆ ದೇವ್ರ ವಸ್ತ್ರಗಳ ಶಾಲೆಗಳ ಅಮಾಶೆ ಎಲ್ಲ ಮೂರ್ತಿ ಹಾಕಿ ಮಾಡಿ ಆಮೇಲೆ ಮಂಟಪದಾಗಿಟ್ಟು ಗಂಧ ಸಿಂಪಿಕೊಳ್ಳೋದಿಲ್ಲ. ಆಮೇಲೆ ಮತ್ತೊಂದು ವಸ್ತ್ರ ಏನದು ಅದ ನೀರಿನಾಗ ಹಿಂಗೆ ಹಿಂಡೋದು, ಹಿಂಡಿ ಮಾತ್ರ ಮನೆಗೆ ಚುಚ್ಚುದು. ಅಷ್ಟಾದಿಲ್ಲ ದೇವರು ಏನು ಪರಿಸ್ಥಿತಿ ನಮ್ಗೆ. ಅವನು ಏನ್ ಮಾಡ್ತಿದ್ದ ಅಂದ್ರೆ ಪೂಜೆ ಎಲ್ಲ ಚಂದ ಮಾಡ್ತಿದ್ದ, ಭಾವನೆಯಿಂದ ಭಕ್ತಿ ಭಾವದಿಂದ ಮಾಡ್ತಿದ್ದ. ಪೂಜೆಗೆ ಎಲ್ಲ ಆದ್ರೂ ಅಷ್ಟೊತ್ತಿಗೆ ಅವ್ನು ಹೆಂಡತಿ ಒಂದ್ ದೊಡ್ಡ ತಾಟ್ನ್ಯಾಗ 4-5 ಭಕ್ರಿ, ಒಂದಿಷ್ಟು ಅನ್ನ, ಆಮೇಲೆ ದೊಡ್ಡ ಬತ್ತಲು ತುಂಬ ಸಾರು, ಅರ್ಥಾತ್ತೇನು ಪಲ್ಯ ಚಟ್ನಿ ಏನ್ ಅಡಿಯಿತು ಅದನ್ನೆಲ್ಲ ಮುಚ್ಚಿಕೊಂಡು ಪರಾರ್ಥ ತಗೊಂಡು ಬಂದು ಆಕೆ ಒಳಗಿಟ್ಟು ಆಕೆ ಹೋಗ್ಬಿಟ್ಟು, ಆಕೆ ಒಳಗಿಟ್ಟು ಕೂಡಲೇ ಏನ್ ಮಾಡಿದ ಅಂದ್ರೆ ಬಾಗ್ಲ ಹಾಕೊಂಡವನ ನೈವೇದ್ಯ ಮಾಡ್ತಿದ್ದ. ಬಾಗ್ಲ ಹಾಕೊಂಡ ಮುಂದೊಂದು ಸ್ವಲ್ಪ ಹೊತ್ತಿಗೆ ಬಾಗ್ಲ ತೆಗೆದು ಹೊರಗೆ ಬಂದು ಕೂಡ ಪರ ತೋಗಿರೋದೆಲ್ಲ ಖಾಲಿ ಮಾಡಿಕೊಂಡು ಬಂದಿದ್ದ. ಒಳಗ್ ಕೂತು ಹೊರಗೆ ಬಿಟ್ಟಾನವ. ಆಮೇಲೆ ತೆಂಬೆ ಸ್ವಾಮಿಗಳು ಒಳಗ ಅವ್ನು ಇಟ್ಟದ್ ನೋಡಿದ್ರು. ಆಮೇಲೆ ಅವ್ರು ಅಲ್ಲೇ ಅನುಷ್ಠಾನ ಮಾಡ್ಕೊಂಡು ಕೂತಿದ್ರು. ತಿರುಗಿ ಅವ ಏನ್ ಮಾಡಿದ ಅಂದ್ರೆ ಖಾಲಿ ತಾಟು ತಗೊಂಡು ಬಂದದ್ದು ನೋಡಿ ಅವನು ಅಲ್ಲೋ ನೈವೇದ್ಯ ತೋರಿಸಿದಿಲ್ಲ. ಅದನ್ನ ತೋರಿಸಿದ್ವಿ, ನೈವೇದ್ಯ ತೋರಿಸಿದ್ವಿ, ವ್ಯವಸ್ಥೆ ತೋರಿಸಿದ್ವಿ. ಹೆಂಗ್ ತೋರಿಸಿದ್ವಿ ಇಲ್ರಿ ಅಲ್ಲೇ ನನಗೆ ನನ್ನ ಪದ್ಧತಿನ ಹಿಂಗದರಿ ಏನು ಅಂತಂದ್ರೆ ನನ್ಗೆ ಹಿಂಗ ಅನಿಸ್ತದಪ್ಪ. ಏನು ಅಂದ್ರ ಅಲ್ಲಿ ಆ ಭಗವಂತನ ಮುಂದೆ ಕೂತ್ ತಿಂದ್ರ ಅವ್ನು ಮಾಡಿ ತುಂಬ್ತದ ಅಂತ ನಮ್ಗೆ ಅನಿಸ್ತದ. ಹಂಗ ನಾನು ನೈವೇದ್ಯ ತೋರಿಸಿನಿ. ಅವ್ರಂದ್ರು ಹಂಗ ಅದು ಹುಚ್ಚಿದ್ದೀನೇನೋ, ನಿನಗೆ ಶಾಸ್ತ್ರ ಏನ್ ಗೊತ್ತಿಲ್ಲ, ಹಿಂಗೆಲ್ಲ ಮಾಡಬಾರ್ದು. ನಾವು ಅದನ್ನೇನು ಅಲ್ಲಿ ಸತ್ಯಂತೇನು ಪರಿಶೀಲಿಸಿ ಪ್ರಾಣಾಯಸ್ವ ಅಪಾನಾಯಸ್ವ ವ್ಯಾನಾಯಸ್ವ ಅನ್ನೆಲ್ಲ ಅವರು ನಮ್ಗೆ ಇಷ್ಟೆಲ್ಲ ಅವ್ನು ಅಂದಿಕೆ ಬರಂಗಿಲ್ಲ, ನಮ್ಗೆಲ್ಲ ಇಷ್ಟೆಲ್ಲ ಏನ್ ಬರಂಗಿಲ್ಲ. ನಂದಂತೂ ನೈವೇದ್ಯ ತೋರಿಸೋ ಪದ್ಧತಿ ಹಿಂಗದ್ರಿ. ಅಲ್ಲಿ ದೇವ್ರ ಮುಂದೆ ಕೂತ್ ಎಲ್ಲ ವ್ಯವಸ್ಥಿತ ಹೊಡೆದು ಖಾಲಿ ಮಾಡ್ಕೊಂಡು ಬಂದ್ಬಿಡ್ತೀನಿ ನಾನು. ನೈವೇದ್ಯ ಭಗವಂತಂದು ಆ ಮಾರುತಿರಾಯನ ಹೊಟ್ಟೆ ತುಂಬಿ ಅಂತ ತಿಳ್ಕೊಂಡ್ಬಿಡ್ತೀನಿ. ಛೇ ಹಂಗೆಲ್ಲ ಮಾಡಬಾರ್ದು. ಆದ್ರಿಂದ ನಾಳಿನಿಂದ ನಿನಗೆ ಏನದ ಅಂದ್ರೆ ನೈವೇದ್ಯ ಹೆಂಗ್ ತೋರಿಸ್ಬೇಕು ಕಲಿಸ್ಕೊಡ್ತೀನಿ ಅಂತ. ಆಯ್ತು ಮತ್ತೆ ಅವ್ನು ದೊಡ್ಡ ಸ್ವಾಮಿಗಳಿದ್ದೀನಿ ಕಲಿಸ್ಕೊಡ್ಲಿ ಅಂತಂದ್ರು. ಅವನಿಗೆ ಪಾಪ ಅವ್ನಿಗೆ ಏನ್ ಮಾಡಿದ್ರು ಅಂದೆಲ್ಲ ಕಲಿಸಿದ್ರು. ಕಲಿಸಿ ಒಂದ್ ದಿವ್ಸ ಅಂತೂ ಅವ್ನ ಮುಂದೆ ನಿಂತು ಅವರ ಮಾಡಿಸಿದ್ರು. ಈಗ ತಿರುವೀಗ ನೀರ್ ತಿರುವು, ಪ್ರಾಣಾಯಸ್ವ ಅಪಾನಾಯಸ್ವ ಅವನು ಮೂಗಿಡ್ಕು ಹಂಗ ಹಿಂಗಂತೆಲ್ಲ ಹೇಳಿದ್ರು. ಕೊನೆಗೆ ಅವನು ಹಂಗ ಮಾಡಿ ತನ್ನ ತಾಟ್ ತಗೊಂಡು ಮನೆಗೆ ಹೋಗಿ ಮನ್ಯಾಗ ಊಟ ಮಾಡ ಆಯ್ತು. ಅರ್ಥಾತ್ ಮನೆಗೆ ಹೋಗಿ ಊಟ ಮಾಡಿದ ಮರುದಿವ್ಸನು ಹಂಗ ಮಾಡಿಸಿದ್ರು. ಅದ್ರ ಮರುದಿವ್ಸನು ಹಂಗ ಮಾಡಿಸಿದ ಕೂಡಲೇ ಅವತ್ ರಾತ್ರಿ ಕನಸಿನಾಗ ತೆಂಗಿ ಸ್ವಾಮಿಗಳಿಗೆ ಮಾರುತಿರಾಯ ಬಂದು ಹಿಂಗ್ ನಿಂತ ಗದ ಹಿಡ್ಕೊಂಡು ಸ್ವಾಮಿ ಅಂದ, ಕಾಯ ಆಜ್ಞಾ 3 ದಿವಸ ಉಪವಾಸ ಇದ್ದೀನಿ ಅಂದ. ಮಾರುತಿಯಿಂದ 3 ದಿವಸ ಉಪವಾಸ ಇದ್ದೀನಿ. ಉಪವಾಸ ಯಾಕಿದ್ರಿ ಮತ್ತೆ ನೈವೇದ್ಯ ಮಾಡಲ್ಲ. ಅವ್ನು ಹೆಂಗ್ ಮಾಡ್ತಿದ್ನು ಅದರಿಂದ ನಾನು ಹೊಟ್ಟೆ ತುಂಬ್ತಿತ್ತು. ನೀ ಇಲ್ಲದ ಏನಾದ್ರು ಶಾಸ್ತ್ರ ಹೇಳಲಿಕ್ಕೆ ಬಂದಿಲ್ಲ ಅವ್ನು ನಡಕ. ಅರ್ಥಾತ್ ಏನು ಅಂದ್ರೆ ಅವಿಧಿ ಪೂರ್ವಕಂ, ಅರ್ಥಾತ್ ಶ್ರದ್ಧಾ ಮತ್ತು ಭಕ್ತಿ ಇದ್ರೆ ವಿಧಿವಿಧಾನ ಏನದ ಅಂದ್ರೆ ಅದನ್ನು ನಾವು ಅಷ್ಟೊಂದು ಅಗ್ದಿ ಆಗ್ರಹದಿಂದ ಮಾಡಬೇಕು ಅನ್ನುವಂಥದ್ದಿಲ್ಲ ಅಂತ ತಿಳ್ಕೊಂಡು ಹೇಳಿ ಅಹಮ್ಮಿ ಸರ್ವಜ್ಞಾನಾಂ ಭೋಕ್ತಾಚ ಪ್ರಭುರೇವಚ ನತು ಮಾಂ ಅಭಿಜಾನಂತಿ ತತ್ವೇನಾತಶ್ಚವಂತಿತೆ. ಏಕೆಂದರೆ ಅರ್ಥಾತ್ ಜ್ಞಾನ ಏನ್ ಹೇಳಿದ್ರು ಅಂದ್ರೆ ಅಜ್ಞಾನದಿಂದ ನನ್ನ ಪೂಜೆಯನ್ನೇ ಮಾಡುತ್ತಾರೆ. ಏಕೆಂದರೆ ಸರ್ವಯಜ್ಞಗಳ ಭೋಕ್ತ ಹಾಗೂ ಒಡೆಯನು ನಾನೇ ಆಗಿರುವೆನು. ಎಲ್ಲಾ ಯಜ್ಞ ಹೋಮ ಹವನ ಯಜ್ಞ ಯಾಗಾದಿಗಳು ಪೂಜೆ ಪುರಸ್ಕಾರ ಉಪಾಸನೆ ಅನುಷ್ಠಾನ ಏನು ವ್ರತ ವೈಕಲ್ಯ ಅಂತವನು
ಅವಕ್ಕೆಲ್ಲವುಗಳಿಗೂ ಮೂಲ ಏನಿದ್ದೀನಿ ಅಂದ್ರ ಅವೆಲ್ಲವುಗಳ ಭೋಕ್ತಾ ನಾನ ಇದ್ದೀನಿ. ನೀವೇನ್ ನೈವೇದ್ಯ ತೋರಿಸ್ತೀರೋ, ನೀವು ಯಾರಿಗೆ ದತ್ತಾತ್ರೇಯ ತೋರಿಸ್ರಿ, ಮತ್ತೆ ಯಾರಿಗಾರು ತೋರಿಸ್ರಿ, ಮಾರುತಿ ತೋರಿಸ್ರಿ, ರಾಮನಿಗೆ ತೋರಿಸ್ರಿ, ಕೃಷ್ಣನ್ ತೋರಿಸ್ರಿ, ದೇವಿಗೆ ತೋರಿಸ್ರಿ, ಯಾರಿಗೆ ತೋರಿಸಿದ್ರು ನಿನ್ನ ಜ್ಞಾನೇಶ್ವರ ಮಹಾರಾಜ ಎಷ್ಟು ಚಂದ ಉದಾಹರಣೆ ಹೇಳಿದ್ರು. ಅರ್ಥಾತ್ ಕಿವಿಯಿಂದ ಕೇಳಿದ್ದು ಒಳಗೆ ಒಳಗೆ ಅರ್ಥಾತ್ ಏನೋ ನಮ್ಮ ಅಂತಃಕರಣಕ್ಕನ ಹೋಗ್ತದೆ, ಕಣ್ಣಿಂದ ನೋಡಿದ್ದು ನಮ್ಮ ಅಂತಃಕರಣಕ್ಕನ ಹೋಗ್ತದೆ, ಅದೇ ರೀತಿಯಾಗಿ ನಾಲಿಗೆಯಿಂದ ರುಚಿ ನೋಡಿದ್ದು ನಮ್ಮ ಅಂತಃಕರಣಕ್ಕನ ಹೋಗ್ತದೆ. ಯಾವ ರೀತಿಯಾಗಿ ಒಂದು ದೇಹ, ಒಂದು ಆ ದೇಹದಲ್ಲಿರ್ತಕ್ಕಂಥ ಒಂದು ಜೀವ ಅನ್ನೋ ಭಾವದನು ಅಥವಾ ಆತ್ಮ ಅನ್ನುವಂಥದ್ದು ತತ್ವದನು ನಾವು ಈ 5 ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಿಂದ ಏನೇನ್ ಮಾಡ್ತೀವೋ ಅದೆಲ್ಲ ಏನದ ಅಂದ್ರೆ ಅಲ್ಲಿಗೆ ಹೆಂಗ್ ಹೋಗ್ತದನೋ ಹಂಗ ನಾವು ಅನೇಕ ದೇವತೆಗಳನ್ನು ನಾವು ಆರಾಧನೆ ಮಾಡ್ಲಿ, ಪೂಜೆ ಮಾಡ್ಲಿ, ಹೋಮ ಹವನಾದಿಗಳನ್ನು ಮಾಡ್ಲಿ, ಅರ್ಥಾತ್ ನಿನ್ ಹೇಳಿದ್ರು ಇಂದ್ರ, ಯಮ, ಅಗ್ನಿ, ವರುಣ ಇತ್ಯಾದಿಗಳನ್ನು ಕುರಿತು ಮಾಡಿರ್ತಕ್ಕಂಥ ನವಗ್ರಹ, ಅದು ಇದು ಗಣಪತಿ ಹೋಮ ಏನ್ ಮಾಡ್ತೀವೋ ಅದೆಲ್ಲ ಮುಖ್ಯ ಪರಮಾತ್ಮನಿಗೆ ಹೋಗ್ತದೆ. ಭೋಕ್ತಾಚ ಪ್ರಭು, ಯಾಕಂದ್ರೆ ನಾನ ಮುಖ್ಯ ಭೋಗ್ತಾ ಇದ್ದೀನಿ, ನಾನ ಈಗೆಲ್ಲರ ಮೇಲೆ ಪ್ರಭು ಇದ್ದೀನಿ. ಅದದು ಮಾಮಭಿಜಾನಂತಿ ತತ್ವೇನಾತಶ್ಚವಂತಿದೆ. ಆಗ ಅವ್ರು ನನ್ನನ್ನು ತಿಳ್ಕೊಳ್ಳೋದಿಲ್ಲ. ಆದರೆ ಆ ಜನರು ನನ್ನನ್ನು ಯಥಾರ್ಥವಾಗಿ ತಿಳ್ಕೊಳ್ಳೋದಿಲ್ಲ. ಆದ್ರಿಂದ ತತ್ವದಿಂದ ವಂಚಿತ ಆಗ್ತಾರೆ. ತತ್ವಜ್ಞಾನ ಅಂತ ಏನಂತೀವೋ ತತ್ವದಿಂದ ಅವ್ರು ಏನಾಗ್ತಾರೆ ಅಂದ್ರೆ ವಂಚಿತ ಆಗ್ತಾರೆ. ತತ್ವವನ್ನು ತಿಳ್ಕೊಳ್ಳೋದನ್ನೇ ಹೋಗ್ತಾರೆ. ಅವ್ರಿಗೆ ತತ್ವಜ್ಞಾನ ಆಗಂಗಿಲ್ಲ. ನನ್ನ ನಿಜವಾದ ಯಥಾರ್ಥ ನನ್ನ ಪಾರಮಾರ್ಥಿಕ ಸ್ವರೂಪದ ಜ್ಞಾನ ಆಗಂಗಿಲ್ಲ ಅವರಿಗೆ. ಅವ್ರು ಬರೀ ಏನಪ್ಪಾ ಅಂದ್ರೆ ತಮ್ಮ ಭಾವನೆಗೆ ಅನುಸಾರವಾಗಿ ನನ್ನನ್ನು ಯಾವುದೋ ಒಂದು ಆಕಾರದಲ್ಲಿ ಕಲ್ಪನಾ ಮಾಡಿಕೊಂಡು ಅವ್ರೇನ್ ಮಾಡ್ತಾರೆ, ಸಗುಣ ಭಾವದಲ್ಲಿ ನನ್ನನ್ನು ಭಜಿಸ್ತಾರೆ ಅನ್ನೋ ಖರೆ ಅವ್ರಿಗೆ ಸಗುಣದ ಪ್ರೇಮನೂ ಪ್ರಾಪ್ತ ಆಗ್ಬಹುದು. ಅವರು ಅರ್ಥಾತ್ ನನ್ನ ಯಾವುದೋ ಒಂದು ಸಗುಣ ಭಾವದಲ್ಲಿ ಅವ್ರು ನನ್ನ ಜೊತೆಗೆ ಎಷ್ಟೊಂದು ಪ್ರೇಮದಿಂದ ಇರ್ಬೋದು ಅಂದ್ರೆ ನಾನು ಆ ಭಾವದಿಂದ ಅವ್ರಿಗೆ ಏನ್ ಮಾಡ್ಬೋದು ಅಂದ್ರೆ ದರ್ಶನನೂ ಕೊಡ್ಬಹುದು. ಅವ್ರ ಜೊತೆಗೆ ನಾನು ಏನು ಹರಟಿ ಬಡಿಬಹುದು, ಅವ್ರ ಜೊತೆಗೆ ನಾನು ಏನ್ ಮಾಡ್ಬೋದು ಪಗಡಿ ಆಡಬಹುದು. ಆದರೂ ತತ್ವೇನಾತಶ್ಚವಂತಿದೆ. ಅವ್ರ ತತ್ವದಿಂದ ವಂಚಿತ ಆಗ್ತಾರೆ. ಅವ್ರ ತತ್ವಜ್ಞಾನ ಆಗಿರಂಗಿಲ್ಲ. ಉದಾಹರಣೆ ಹೇಳ್ತಾರೆ. ಒಂದ್ ದಿವಸ ಏನಾಯ್ತು ಅಂದ್ರೆ ಗೋರಾ ಕುಂಬಾರ ಮನೆಯಲ್ಲಿ 700 ವರ್ಷಗಳ ಹಿಂದಿನ ಮಾತಿದೆ. ಅವಾಗ 700 ಯಾಕೆ 800 ವರ್ಷ ಗೋರಾ ಕುಂಬಾರ ಮನೆ ಒಳಗ ಯಾರ್ಯಾರು ಕೂತಿದ್ರು ಅಂದ್ರೆ ಸತ್ಸಂಗ ಮಾಡ್ಲಿಕ್ಕೆ ಹತ್ತಿದ್ರು. ಯಾರ್ಯಾರು ಇದ್ರು ನಿವೃತ್ತಿ, ಜ್ಞಾನದೇವ್, ಸೋಪಾನ್, ಮುಕ್ತಾಬಾಯಿ, ನಾಮದೇವ್, ಅದೇ ರೀತಿಯಾಗಿ ಏನು ಅಂದ್ರೆ ಸಾವತಾಮಾಳಿ, ಆಮೇಲೆ ಗೋರಾ ಕುಂಬಾರ್, ಇವರೆಲ್ಲರೂ ಕೂತ್ಕೊಂಡು ಸತ್ಸಂಗ ಮಾಡ್ಲಿಕ್ಕೆ ಹತ್ತಿದ್ರು. ಅವಾಗ ಮುಕ್ತಾಬಾಯಿ ಗೋರಾ ಕುಂಬಾರ್ ಏನಂದ್ರು, ಸಣ್ಣ ಹುಡುಗಿರಿ 6 ವರ್ಷದ ಹುಡುಗಿ, ಆಕೆ ಏನಂದ್ರು, ಗೋರಾ ಕಾಕ ನೀನು ಘಟ ಪರೀಕ್ಷಕ್ಕಿದ್ದೀರಿ ಅಂದ್ರ ಯಾವ ಮಡಿಕೆ, ಹೂಜಿ, ಅಥವಾ ಹರಿವಿ, ಕೊಡ ಸರಿಯಾಗಿ ಸುಟ್ಟಾವೋ ಇಲ್ಲೋ ನೋಡ್ತಿರ್ತೀವಿ. ಆದ್ರಿಂದ ನೀನೇನ್ ಮಾಡೋ ಘಟ ಪರೀಕ್ಷಕ್ಕಿದ್ದೀರಿ. ಆದ್ರಿಂದ ಇಲ್ಲೇನು ಘಟ ಕೂತ ಇವಾಗ ಈಗಂತ ಘಟ ಇವು ಅಘಟಿತ ಘಟ. ಅಘಟಿತ ಘಟ ಅಂದ್ರೆ ಏನು ಅಂದ್ರ ಅವ್ನು ಮಾಡೇ ಇಲ್ಲ ಅಂತ ಸ್ವಯಂಭೂ ಘಟಗಳು. ಅರ್ಥಾತ್ ಏನು ಅಂದ್ರೆ ಅವ್ರು ಅಲ್ಲಿ ಏನು ಕೂತಿದ್ರಲ್ಲ, ಇವರೆಲ್ಲ ಏನು ಕೂತಾರಲ್ಲ, ಇವ್ರೊಳಗ ಯಾವ ಘಟ ಚಲೋ ತಂಗ ಸುಟ್ಟದ, ಯಾವ ಘಟ ಸುಟ್ಟಿಲ್ಲ. ಘಟ ಅಂದ್ರೆ ಮನುಷ್ಯ ಅಂತ ಅರ್ಥ. ಅರ್ಥಾತ್ ಭಾರಿ ದೊಡ್ಡ ಘಟ ಅಂತ ದೊಡ್ಡ ಮನುಷ್ಯ ಅಂತ. ಆಮೇಲೆ ಏನು ಅಂದ್ರೆ ಸುಟ್ಟ ಅಂದ್ಕೊಳ್ಳಿ ನೋಡ್ತೀನಿ ಅದ್ರಾಗ ಏನ್ ದೊಡ್ಡ ವಿಷಯ ಅಂತ ತಿಳ್ಕೊಂಡು ಅವನೇನು ಆ ಗಡಿಗೆ ಬಡಿಲಿಕ್ಕೆ ಒಂದು ಪಟ್ಟಿಸ್ತದೆ. ಭಗವಂತ ಏನ್ ಮಾಡ್ತಾನೆ ಅಂದ್ರೆ ಮ್ಯಾಲಿನಿಂದ ಪೆಟ್ಟು ಕೊಟ್ಟು ಕುಂಬಾರ ಏನ್ ಮಾಡ್ತಾನೆ ಅಂದ್ರೆ ಮ್ಯಾಲಿನಿಂದ ಹಿಂಗ್ ಬಡಿತಿರ್ತಾರ. ಆ ಪಟ್ಟಿ ತಗೊಂಡು ಹಿಂಗ್ ಬಡಿತಿರ್ತಾರ. ಒಳಗೆ ಅವ್ರು ಕೈ ಹಾಕಿರ್ತಾರೆ. ಕೈ ಹಾಕಿ ಆ ಕೈ ಮ್ಯಾಲ ಬಡ್ಕೋತ ಅದಕ್ಕೊಂದು ಆಕಾರ ಕೊಡ್ತಿರ್ತಾರ. ಹಂಗೆ ಭಗವಂತ ಏನ್ ಮಾಡ್ತಾನಂದ್ರೆ ಮ್ಯಾಲಿನಿಂದ ಆಘಾತ ಕೊಟ್ರು ಒಳಗೆ ಒಂದು ಕೃಪಾ ಹಸ್ತಿರ್ತದ ಅನ್ನೋ ಕಡೆ ನಮ್ಮ ಲಕ್ಷ್ಯ ಇರಂಗಿಲ್ಲ. ಆದ್ರಿಂದ ದುಃಖ. ಮ್ಯಾಲಿನಿಂದ ಅವನ ಆಘಾತ ಕೊಟ್ಟರು ಸಹಿತ, ಮ್ಯಾಲಿನಿಂದ ಪೆಟ್ಟು ಕೊಟ್ಟರು ಪ್ರಪಂಚದೊಳಗೆ ಅನೇಕ ರೀತಿಯಿಂದ ಆಘಾತಗಳಾಗ್ತವೆ, ಏನೋ ಪ್ರಸಂಗಗಳಾಗ್ತವೆ. ಆದ್ರೂ ಸಹಿತ ಒಳಗೆ ಅವನ ಕೃಪಾ ಹಸ್ತದ ಇಲ್ಲಿ ಒಳಗೆ ಹೋಗುವ ಆಟ ಇಲ್ಲೇ. ಅವ್ನ ಒಳಗೆ ಕೈ ಇದ್ದಿದ್ದಿಲ್ಲ ಅಂದ್ರೆ ಬರೀ ಮ್ಯಾಲಿಂದ ಬಡ್ಕೋತ ಕೂತ್ರ ಗಡಿ ಒಳಗೆ ಹೋಗ್ತದೆ. ಅವ್ನು ಬಡಿಲ್ದಂಗೆ ಸಾವಕಾಶ ಹಿಂಗ್ ಕೈ ಹಿಡಿದಿರ್ತಾರೆ. ಆ ಗಡಿಗೆ ಹಿಂಗ್ ಕೈ ಹಿಡಿದು ಮ್ಯಾಲಿಂದ ಹಿಂಗ್ ಬಡ್ಕೋತ ಹಿಂಗ್ ಸಾವಕಾಶ ಹಿಂಗ್ ಆಕಾರ ಕೊಡ್ತಿರ್ತಾರೆ. ನಾ ಕುತ್ಕೊಂಡು ನೋಡಿದ್ದೀನಿ ಅದನ್ನ. ಕುಂಬಾರರು ಗಡಿಗೆ ಮಾಡೋದನ್ನ ಕುತ್ಕೊಂಡು ನೋಡಿ. ಮುಂಚೆ ಇದನ್ನ ಹರಿವಿನ ಪಿಗ್ರಿ ಮ್ಯಾಲ ಅದನ್ನ ಮಾಡ್ತಾರೆ. ಮಾಡಿದ ಕೂಡ ಸಾವಕಾಶ ಅದಕ್ಕೆ ಏನದ ಅಂದ್ರೆ ಅದು ಮುಂಚೆ ಒಣಗಿಸ್ತಾರೆ. ಆಮೇಲೆ ಸ್ವಲ್ಪ ಒಣಗಿದ ಬಳಕ ಅದಕ್ಕೊಂದು ಆಕಾರ ಕೊಡ್ತಾರೆ. ಇದು ಅದು ಮ್ಯಾಲಿನಿಂದ ಬಡಿತಿರ್ತಾರೆ.
ಅರ್ಥಾತ್ ಹೆಂಗೋ ಹಂಗೆ ಅಂತಂದ್ರೆ ಅವ್ನು ಬಲ ಏನ್ ಮಾಡ್ದ ಪಟ್ಟಿ ತಗೊಂಡು ನಾ ಎದ್ದು ನಿಂತು ಆ ಮುಂಚೆ ನಿವೃತ್ತಿನ ಆತ ತಲೆಗೆ ಒಂದು ಶಾರ್ಟ್ ಅಂತ ಹೊಡೆದ ಅವ್ರು ಸುಮ್ಮನೆ ಕೂತಿದ್ರು. ಈ ಘಟ ಸುಟ್ಟದ್ ನೋಡು ಅಂತ ಹೇಳಿದ್ರು. ಮುಕ್ತಾಬಾಯಿ ಹೇಳಿದ್ರು, ಮುಕ್ತೆ ಈ ಘಟ ಸುಟ್ಟದ್ದು. ಮರಾಠಿಯಲ್ಲಿ ನಾವು ಕನ್ನಡದೊಳಗೆ ಏನಂತೀವಿ, ಮುಕ್ತಿ ಅಂತೀವಿ. ಅರ್ಥಾತ್ ಇದು ಬೈಬೇಕಾದ್ರೆ ಅದು ಮುಕ್ತಿ ಬಾಯಿ ನಮ್ಮ ಆಶ್ರಮದಲ್ಲಿ ಅಂತಿರ್ತಾರ ಮುಕ್ತ ಆಗುತ್ತೆ. ಆದ್ರೆ ಮರಾಠಿ ಒಳಗೆ ಮುಕ್ತೆ ಅಂತ ತಿಳ್ಕೊಂಡು ಹೇಳುದು. ಒಂಟಿ ಹೆಸರಲ್ಲಿ ಕರೆಯೋದು ಅಂದ್ರೆ ಮುಕ್ತೆ. ಈ ಘಟ ಸುಟ್ಟದ್ದು. ಜ್ಞಾನೇಶ್ವರ ಮಾಡ್ತಾನೆ ಹೊಡೆದು ಇದು ಘಟ ಸುಟ್ಟದ್ದು. ಅರ್ಥಾತ್ ಸೋಪಾನ ದೇವತರಿಗೆ ಹೊಡೆದ್ರು ಅದು ಘಟ ಸುಟ್ಟದ್ದು. ಯಾರು ಏನು ಪ್ರತಿಕ್ರಿಯೆ ಇಲ್ಲ, ಸುಮ್ಮನ ಸಾವತಾರ ಮಾಡಿ ತಲೆಗೆ ಹೊಡೆದ್ರು ಅವ್ರು ಸುಮ್ಮನೆ ಕೂತರು, ಇದು ಘಟ ಸುಟ್ಟದ್ದು. ನಾಮದೇವ್ರ ತಲೆಗೆ ಹೊಡಿಲಿಕ್ಕೆ ಬಂದ್ಕೊಂಡು ನಾಮದೇವ್ರ ಕೈ ಗೋರ್ಯ ನನ್ನೇನು ಪರೀಕ್ಷೆ ಮಾಡ್ತೀಯ ಅಂತ. ನಾನು ಸ್ವತಃ ಪಾಂಡುರಂಗನ ಪರಮ ಭಕ್ತ, ಅಖಂಡ ನಾಮಸ್ಮರಣೆ ಮಾಡ್ತಕ್ಕಂಥವ. ಅದೇ ರೀತಿಯಾಗಿ ಏನು ನನ್ನ ಜೊತೆಗೆ ಭಗವಂತ ಊಟ ಮಾಡ್ತಾನೆ, ಪಗಡಿ ಆಡ್ತಾನೆ, ಹರತಿ ಹೊಡಿತೀವಿ, ಇಂಥ ಭಕ್ತ ನಾನು ಅಂದ ಕೂಡ ಅವ್ನು ಗೋರಾಕುಂಬರು ಸಿಟ್ಟು ಬಂದಿರ್ಲಿ, ಮುಕ್ತೆ ಈ ಘಟ ಇನ್ನೂ ಸುಟ್ಟಿಲ್ಲ. ತತ್ವೇನಾತಶ್ಚವಂತಿತೆ. ಅರ್ಥಾತ್ ಏನು ಅಂದ್ರೆ ಇವನಿಗೆ ತತ್ವಜ್ಞಾನ ಆಗಿಲ್ಲ, ಇವನಿಗೆ ಭಗವತ್ ಸದ್ಗುರು ಅನುಗ್ರಹ ಆಗಿಲ್ಲ, ಇವನು ಭಗವಂತನ ತಾತ್ವಿಕವಾಗಿ ಇವನಿಗೆ ಸಾಕ್ಷಾತ್ಕಾರ ಆಗಿಲ್ಲ, ಆತ್ಮಜ್ಞಾನ ಆಗಿಲ್ಲ. ಇವನಿಗೆ ಭಕ್ತಿದ್ದ ಖರೆ ಆತ್ಮಜ್ಞಾನ ಆಗಿಲ್ಲ ಅಂದ್ಕೂಡ ಏನ್ ಮಾಡ್ಬೇಕು ಅಂದ ಕೂಡಲೇ ಅರ್ಥಾತ್ ಅವನಿಗೆ ಬಹಳ ಅಪಮಾನ ಆದಂಗ. ಸಂತರ ಸಭಾದಲ್ಲಿ ನನಗೆ ಅಪಮಾನ ಆಯ್ತು ಅಂತ ಸಿಟ್ಟಿಗೆ ಎದ್ದು ಪಾಂಡುರಂಗನ ಕಡೆಗೆ ಬಂದ. ಪಾಂಡುರಂಗ ಇವತ್ತು ನನಗೆ ಸಂತರ ಸಭಾದಲ್ಲಿ ಅಪಮಾನ ಆಯ್ತು. ಯಾಕೆ ನಾಮ ಏನಾಯ್ತು? ಇಲ್ಲ ಒಂದು ಕೂತಿದ್ರಲ್ಲಿ ಎಲ್ಲ ಕೂತಿದ್ವಿ, ಒಂದ್ ಚೋಟ್ ಹುಡುಗಿ ದೊಡ್ಡ ಇಲ್ಲದಂದ್ರ ಆ ಗೋರ್ಯಾಗ ಹೇಳಿದ್ಲು ಎಲ್ಲ ಘಟ ಪರೀಕ್ಷೆ ಮಾಡುವ ಅಂತ ತಿಳ್ಕೊಂಡು ಆಕಿ ಅವ ನನ್ನ ತಲೆಗೆ ಹೊಡಿಲಿಕ್ಕೆ ಬಂದ. ಏನಂತ ತಿಳ್ಕೊಂಡ ನಾನು ಪಾಂಡುರಂಗ ಮುಗೋಣ ಕೇಳಿದ ನಾಮ ಖರೆ ಅಲ್ಲ, ಗೋರಾ ಕುಂಬಾರ ಹೇಳಿದ್ದು ಬರೋಬ್ಬರಿ ಅದು. ಇನ್ನು ಈ ಘಟ ಸುಟ್ಟಿದ್ಪ. ನೀನು ಹಂಗ ಹೇಳ್ತೀಯ? ಹೌದು. ಮತ್ತೆ ಹೆಂಗ್ ಸುಡ್ತಾ ಇದು? ಸದ್ಗುರುಗಳ ಅನುಗ್ರಹ. ಗುರು ಕೃಪಾ ಹಿ ಕೇವಲಂ ಶಿಷ್ಯ ಪರಮ ಮಂಗಲಂ ವಿತ್ತ ಬಲಂ ಚಿತ್ತ ಬಲಂ ದೇಹ ಬಲಂ ಗೇಹ ಬಲಂ ತದ್ವಿನಾತು ಸರ್ವ ಬಲಂ ನಿಷ್ಫಲಂ ಗುರು ಕೃಪಾ ಹಿ ಕೇವಲ. ನಾವು ಬೇಕಾದಷ್ಟು ಜಪ ಮಾಡ್ಲಿ, ಅನುಷ್ಠಾನ ಮಾಡ್ಲಿ, ಉಪಾಸನೆ ಮಾಡ್ಲಿ, ಧ್ಯಾನ ಧಾರಣ ಮಾಡ್ಲಿ, ಸಮಾಧಿ ಹಚ್ಕೊಳ್ಳಿ, ಆದ್ರೆ ಗುರು ಕೃಪಾ ಆಗದ ಹೊರತು ತತ್ವೇನಾತಶ್ಚವಂತಿತೆ. ಅವ್ರಿಗೆ ತತ್ವಜ್ಞಾನ ಆಗ್ಲಿಕ್ಕೆ ಶಕ್ಯ ಇಲ್ಲ. ಅಂತಃಕರಣದಲ್ಲಿ ಆತ್ಮ ಸಾಕ್ಷಾತ್ಕಾರ ಭಾವ ಬರ್ಲಿಕ್ಕೆ ಶಕ್ಯ ಇಲ್ಲ. ಆದ್ರಿಂದ ಏನ್ ಮಾಡಬೇಕು ಅಂದ್ರೆ ಕೊನೆಗೆ ಅರ್ಥಾತ್ ಏನು ಅಂದ್ರೆ ಅನಂತ ಶಾಸ್ತ್ರಿಗಳಿಗೆ ಸಾಕ್ಷಾತ್ ಲಕ್ಷ್ಮೀ ವೆಂಕಟೇಶ ಸಾಕ್ಷಾತ್ ದರ್ಶನ ಕೊಟ್ಟು ಹೇಳಿದ ಸ್ವಪ್ನದಲ್ಲಿ, ನೀನು ಬೇಕಾದಷ್ಟು ನಾವು ಬ್ರಹ್ಮಾನಂದ ಮಹಾರಾಜರು ಅನಂತ ಶಾಸ್ತ್ರಿ ಹೇಳಿದ್ರು, ನನಗೆ ಯಾವ ಮನುಷ್ಯರ ಕಡೆಗೂ ನಾವು ಹೋಗೋದಿಲ್ಲ, ಯಾವ ಗುರುಗಳ ಕಡೆಗೂ ಹೋಗೋದಿಲ್ಲ, ನಾನು ನಿನ್ ಸೇವಾ ಮಾಡ್ಕೊಂಡು ಇಲ್ಲೇ ಇರ್ತೀನಿ ಸಾಯಿ ತನಕ. ಆದ್ರೆ ನಾನೇನು ಎಲ್ಲಿ ಹೋಗುದಿಲ್ಲ, ನೀನ ಕೊಟ್ಕೊಂಡು ನನಗೆ ಆತ್ಮಜ್ಞಾನ. ಅವಾಗ ಭಗವಂತ ಹೇಳ್ದ, ಆತ್ಮಜ್ಞಾನ ಕೊಡುವ ಅಧಿಕಾರ ನಾನು ನನ್ನ ಕಡೆ ಇಟ್ಕೊಂಡೇ ಇಲ್ಲ. ಆತ್ಮಜ್ಞಾನ ಬೇಕು ಅಂದ್ರೆ ಸದ್ಗುರುಗಳಿಗೆ ಶರಣ ಹೋಗ್ಬೇಕು. ಅವ್ರ ಹೊರತು ಬೇರೆ ಯಾರಿಗೂ ಆತ್ಮಜ್ಞಾನ ಕೊಡ್ಲಿಕ್ಕೆ ಬರಂಗಿಲ್ಪ. ಭಗವಂತನ ಒಂದು ಸಾಕ್ಷಾತ್ಕಾರ ಆಗ್ಬೇಕು ನಿಜವಾದ ಅರ್ಥದಲ್ಲಿ. ಅರ್ಥಾತ್ ಏನು ಅಂದ್ರೆ ಆತ್ಮ ಸಾಕ್ಷಾತ್ಕಾರ ಆಗ್ಬೇಕು ಅಂದ್ರೆ ನಿನ್ ಗುರುಗಳಿಗೆ ಶರಣ ಹೋಗ್ಬೇಕು ಅಂದಾಗ ಅವ್ರು ಅಲ್ಲಿಂದ ಹೋದ್ರು ಅಂತ ಬರ್ತದೆ. ಹೆಂಗೋ ಹಂಗ ನಾಮದೇವ್ರ ಮತ್ತೆ ಎಲ್ಲಿ ಹೋಗಿಲ್ಲ, ನೀನ್ ಔಂಢ್ಯ ನಾಗನಾಥಕ್ಕೆ ಹೋಗು, ಅಲ್ಲೇನದ ನಿನ್ ಗುರುಗಳು ನಿನ್ ಸಲುವಾಗಿ ಕಾಯ್ಲಿಕ್ಕೆ ಹತ್ಯಾರ. ಆಯ್ತು ಅಂತ ಔಂಢ್ಯ ನಾಗನಾಥಕ್ಕೆ. ಔಂಢ್ಯ ನಾಗನಾಥ ಯಾರು ನೋಡಿದ್ರೆ ಅರ್ಥಾತ್ ಹೆಂಗದ ಅಂದ್ರೆ ಔಂಢ್ಯ ನಾಗನಾಥದಲ್ಲಿ ಹಿಂಗ ಹೋದ ಕೂಡಲೇ ಹಿಂಗ ಕೆಳಗೆ ಇಳಿಯೋದದ. ಆ ಇಳಿಯೋದು ಹೆಂಗದ ಅಂದ್ರೆ ಅರ್ಥಾತ್ ಏನಂದ್ರೆ ಒಂದು ಹಗ್ಗ ಕೊಟ್ಟು ಇಟ್ಟಿರ್ತಾರ, ಅದ್ರ ಮ್ಯಾಲಿಂದ ಸ್ವಲ್ಪ ಕೆಳಗೆ ಇಳೋದು. ನಾವಲ್ಲಿ ಹೋಗಿದ್ವಿ, 1,200 ಮಂದಿ ಇದ್ರು ನಮ್ಮ ಜೊತೆಗೆ. ಅವ್ರಷ್ಟು ಮ್ಯಾಲಕ್ಕೆ ಎತ್ತು ತನಕ ರಗಡಾಗಿ ಹೋದ್ ನಮ್ಗೆ. ಅಲ್ಲಿ ಪ್ರತಿಯೊಬ್ಬರು ರಟ್ಟಿ ಹಿಡಿದಿಡಿದ ಮ್ಯಾಲಕ್ಕೆ ಎತ್ತಬೇಕಲ್ಲ, ರಟ್ಟಿ ಹಿಡಿದಿಡಿದ ಮ್ಯಾಲಕ್ಕೆ ಎತ್ತಬೇಕು. ಕೆಳಗೆ ಇಳಿದ ಬಳಕೆ ಏನದಂದ್ರ ಔಂಢ್ಯ ನಾಗನಾಥ ಜ್ಯೋತಿರ್ಲಿಂಗ. ಅಲ್ಲಿ ಹೋದ್ರು. ಹೋದ ಕೂಡಲೇ ನೋಡಿದ್ರು ಒಬ್ಬ ಮುಪ್ಪಾನ ಮುದುಕ, 80-82 ವರ್ಷ ಆಗ್ಯಾವ. ಮುಪ್ಪಾನ ಮುದುಕ ಕಾಲಾಗೇನದ ಬೂಟ್ ಹಾಕೊಂಡು, ಅಂದ್ರೆ ಆಗಿನ ಕಾಲದ ಮಚ್ಚಿ ಅಂತ ಹಾಕೊಂಡಿದ್ದ. ಹಾಕೊಂಡು ಔಂಢ್ಯ ನಾಗನಾಥನ ತಲೆ ಮೇಲೆ ಕಾಲು ಇಟ್ಕೊಂಡು ಮಲ್ಕೊಂಡಿದ್ದ ಮುದುಕ. ಇವ್ರು ಹೋಗಿ ನೋಡಿ ಗಾಬರಿಯಾಗಿ ನಾಮದೇವ್ ಹೇಳಿದ್ರು, ಅಲ್ಪ ಅದ್ರಾಗ ಏನಿಲ್ಲ ನೋಡಿ, ನೀವು ಹೆಂಗ್ ಮಲ್ಕೊಂಡಿದ್ರಿ, ಭಗವಂತನ ತಲೆ ಮೇಲೆ ಕಾಲು ಇಟ್ಕೊಂಡು ಮಲ್ಕೊಂಡಿಲ್ಲ ಅಂದ ಕೂಡಲೇ ಅವನೇನ್ ಮಾಡ್ತಾನ, ನಾ ಏನ್ ಮಾಡಿಪ್ಪ, ಯಾರೋ ಇಟ್ಟು ಹೋಗ್ಯಾರ, ನಾ ಎಷ್ಟು ಅಶಕ್ತಿ ಇದ್ದೀನಿ ಅಂದ್ರ ನನಗ ಆ ಕಾಲು ಎತ್ತಿಡುವ ಸಹಿತ ಶಕ್ತಿ ಇಲ್ಲ, ಅದನ್ನ ನೀನೇ ಕಾಲು ಎತ್ತಿಟ್ಬಿಡಪ್ಪ. ಆಯ್ತು ಅಂತ ನಾವು ಕಾಲು ಇಟ್ಲಾಗ ಎತ್ತಿಟ್ಟು ನೋಡ್ತಾನ, ಅಲ್ಲೊಂದು ಶಿವಲಿಂಗ. ಅತ್ಲಾಗ ಎತ್ತಿಟ್ಟು ನೋಡ್ತಾನ, ಅಲ್ಲೊಂದು ಶಿವಲಿಂಗ. ಅತ್ಲಾಗ ಎತ್ತಿಟ್ಟು ನೋಡ್ತಾನ, ಅಲ್ಲೊಂದು ಶಿವಲಿಂಗ.
ಕೊನೆಗೆ ಅವನು ಸುತ್ತಲೂ ಅವ್ನ ಕಾಲು ತಿರುಗಾಡಿದ್ರು, ಎಲ್ಲಿ ಕಾಲು ಇಡ್ತಾನೋ ಅದೊಂದು ಶಿವಳು. ವಿಚಾರ ಮಾಡಿದ್ರೆ ನಾವು ಎಲ್ಲಿ ಇಡ್ಬೇಕು ಈ ಕಾಲು ಅಂತ ತಲೆ ಮೇಲೆ ಇಟ್ಕೊಂಡು ಕೂಡಲೇ ಜ್ಞಾನ. ಅರ್ಥಾತ್ ಏನು ಅಂದ್ರೆ ಅಲ್ಲಿವರೆಗೂ ಅವ್ರು ಪಂಢರ್ಪುರ್ ಬಿಟ್ಟು ಅತ್ಲಾಗಿತ್ಲಾಗ ಹೋಗ್ಲಿಕ್ಕೆ ತಯಾರಿದ್ದಿಲ್ಲ. ಅಂಥವ್ರು ಅವ್ರಿಗೆ ಆತ್ಮಜ್ಞಾನ ಆದ ಕೂಡಲೇ ಅವ್ರು ಏನ್ ಮಾಡಿದ್ರು, ಪಂಜಾಬದಲ್ಲಿ ಹೋಗಿ 25 ವರ್ಷ ಇದ್ರು. ಅರ್ಥಾತ್ ಪಂಜಾಬದಲ್ಲಿ ಹೋಗಿ 25 ವರ್ಷ ಇದ್ರು. ಗ್ರಂಥ ಸಾಹೇಬ್ ಅಂತ ಅವ್ರದ್ದೇನೋ ಒಂದು ಸಿಕ್ಕದ ಒಂದು ಗ್ರಂಥದನೋ ಅದ್ರೊಳಗೆ ನಾಮದೇವರ ಅಭಂಗನೂ ಅವಾಗ ಅಲ್ಲಿದ್ದಾಗ ಬರೆದ ಅಭಂಗವ ಅವ್ರು ಗ್ರಂಥ ಸಾಹೇಬರು ತಗೊಂಡಾರ. ಇರ್ಕೋದ ನಾ ಯಾಕೆ ಹೇಳಿಕ್ ಹತ್ತೀನಿ ಅಂತಂದ್ರೆ, ನದು ಮಾಮ ಬೀಜಾನಂತಿ ತತ್ವೇನಾತಶ್ಚವಂತಿತೆ. ಅವ್ರು ನನ್ನನ್ನು ತಿಳ್ಕೊಳಂಗಿಲ್ಲ, ನನ್ನ ತತ್ವಜ್ಞಾನದಿಂದ ನಾನು ತಿಳ್ಕೊಳಂಗಿಲ್ಲ. ಸಗುಣ ಭಾವದಲ್ಲಿ ಅವ್ರಿಗೆ ದರ್ಶನ ಆದ್ರೂ ಸಹಿತ ಅರ್ಥಾತ್ ಏನು ಅಂದ್ರೆ ಅಲ್ಲಿ ಒಂದ್ ಕಡೆಗೆ ಇದು ಅದ. ಅರ್ಥಾತ್ ಏನು ಅಂತಂದ್ರ ಒಂದ್ ಕಡೆ ಹೇಳಿದಾರೆ ಏನು ಅಂತಂದ್ರ, ಈ ಮನಾಚೆ ಶ್ಲೋಕದೊಳಗೆ ಮೊದಲನೇ ಶ್ಲೋಕದಲ್ಲಿ ಏನದ ಅಂತಂದ್ರೆ, ಮನಾಚೆ ಶ್ಲೋಕದ ಮೊದಲನೇ ಶ್ಲೋಕ ಏನದ ಅಂದ್ರೆ, ಗಣಾಧೀಶ ಜೋ ಈಶ ಸರ್ವಾಗುಣಾಂಶ ಮುಳಾರಂಭ ಆರಂಭದೋ ನಿರ್ಗುಣಾಚ ನಮೋ ಶಾರದಾ ಮೂಲ ಚತ್ವಾರಿ ವಾಚ ಗಮು ಪಂಥ ಅನಂತ ಯಾ ರಾಘವಾಚ. ಅನಂತದ ಪಂಥದಲ್ಲಿ ಅಂದ್ರೆ ಮಾರ್ಗದಲ್ಲಿ ಗಮು ಹೊರಡೋಣ ಅಂತ ಅರ್ಥ. ಅನಂತಾಚ ಮಾರ್ಗ ತಮಿ ನಿಗು ಹೊರಡೋಣ. ಹಾಗಾದ್ರೆ ಹೊರಟ ಬಳಕ ನಾವು ನಮ್ದು ಎಲ್ಲಿಂದ ನಾವು ಹೊರಡಬೇಕು, ಎಲ್ಲಿಗೆ ಹೋಗಿ ಮುಟ್ಟಬೇಕು ಅಂತಂದ್ ಬಳಕ ನಡಕಿನ ಸ್ಟೇಷನ್ ಕೊಡ್ಬೇಕಲ್ಲ. ಅದ್ರಾಗ ಮೊದಲೇದೇನು ಅಂದ್ರ ಇಂದ್ರಿಯಗಳಿಂದ ನಾವು ಹೊರಟು ಆತ್ಮವರೆಗೂ ಹೋಗಿ ಮುಟ್ಟಬೇಕಾಗಿ. ಗಮು ಪಂಥ ಅನಂತ ಯಾ ರಾಘವ. ಈ ರಾಘವನ ಅನಂತ ಸ್ವರೂಪನಾಗಿರ್ತಕ್ಕಂಥ ರಾಘವನ ಪಂಥದಲ್ಲಿ ನಾವು ಹೊರಡೋಣ ಅನ್ನುವ ಅರ್ಥ. ಹಂಗಾದ್ರೆ ಈ ಸ್ಟೇಷನ್ ಯಾವ್ಯಾವ ಬರ್ತಾವೆ ಅಂತ ತಿಳ್ಕೊಂಡು ಕೇಳಿದ್ರ, ಮೊದಲೇದೇನು ಅಂದ್ರೆ ಇಂದ್ರಿಯಗಳಿಂದ ಹೊರಟು ಬಳಕೆ ಮುಂಚೆ ನಿಧಾನವಾಗಿ ಏನಾಗ್ತಾವಂದ್ರ ಮನಸ್ಸು ಅಂತರ್ಮುಖ ಆಗ್ತದೆ. ಆಮೇಲೆ ನಿಧಾನವಾಗಿ ಮನುಷ್ಯನಲ್ಲಿ ವೈರಾಗ್ಯದ ಭಾವನಾ ಎರಡನೇ ಸ್ಟೇಷನ್ನು, ಅಂತರ್ಮುಖ ಆಗೋದು ಮೊದಲನೇದ್ದು, ವೈರಾಗ್ಯದ ಭಾವನಾ ಬರುವುದು ಎರಡನೇದ್ದು, ಸಾಧನೆಯಲ್ಲಿ ನಿಷ್ಠಾ ಉಂಟಾಗೋದು ಮೂರನೇದ್ದು, ಆಮೇಲೆ ಏನಪ್ಪಾ ಅಂದ್ರೆ ಭಗವಂತನ ಸಗುಣ ದರ್ಶನ ಆಗೋದು ನಾಲ್ಕನೇ. ಆಮೇಲೆ ಆ ಅರ್ಥಾತ್ ನಿರ್ಗುಣ ನಿರಾಕಾರ ಪರಮಾತ್ಮನ ಸಾಕ್ಷಾತ್ಕಾರ ಆಗೋದು ಕಡಿಮೆ. ಹೆಂಗೋ ಹಂಗೇನದಂದ್ರೆ ಸಗುಣ ದರ್ಶನದ ಮೂಲಕವಾಗಿ ನಾವು ನಿರ್ಗುಣಕ್ಕೆ ಹೋಗ್ಬೇಕಾಗ್ತದೆ. ಅರ್ಥಾತ್ ಅದಕ್ಕೆ ರಾಮಕೃಷ್ಣ ಪರಮಹಂಸ ಚಂದ ಉದಾಹರಣೆ ಹೇಳಿದ್ರು ಅಂದ್ರೆ, ಈಗ ನಾವು ಸ್ಲ್ಯಾಬ್ ಹಾಕ್ಬೇಕಾದ್ರೆ ಸೆಂಟ್ರಿಂಗ್ ಹೊಡಿತೀವಿ ನೋಡ್ರಿ, ಆ ಕಂಬ ನಿಂದಿರ್ಸ್ತಾರಲ್ಲ, ನಿಂದಿರ್ಸಿ ಅದ್ರ ಮೇಲೆ ಸ್ಲ್ಯಾಬ್ ಹಾಕ್ತಾರೆ. 21 ದಿವಸ ಆಗೋಗಿ ತೆಗೆದು ಬಿಡ್ತಾರೆ ಮಹಾರಾಜ್. ಅರ್ಥಾತ್ ಅವ್ರು ಏನಂದ್ರು, ಈ ಸೆಂಟ್ರಿಂಗ್ ಹೊಡೆಯೋದು ಅಂದ್ರೆ ಸಗುಣ ದರ್ಶನ. ಅರ್ಥಾತ್ ಏನು ಅಂದ್ರೆ ಸಾಧನೆ. ಸಗುಣೋಪಾಸನೆ ಅಂದ್ರೆ ಈ ಸೆಂಟ್ರಿಂಗ್ ಹೊಡೆದು ತಯಾರು ಮಾಡೋದು. ಆಮೇಲೆ ಅದು ಸೆಂಟ್ರಿಂಗ್ ಆದ ಬಳಕ 21 ದಿವಸ ಅದೇನದನ್ನು ಸ್ಲ್ಯಾಬ್ ಆದ ಬಳಕ ಕ್ಯೂರಿಂಗ್ ಅದು ಮಾಡಿದ ಬಳಕ ಆಮೇಲೆ ಸಗುಣೋಪಾಸನೆಯನ್ನು ತೆಗೆದು ಬಿಟ್ರು ಅಂದ್ರೆ ನಿರ್ಗುಣವಾಗಿರ್ತಕ್ಕಂಥ ಸ್ಲ್ಯಾಬ್ ಏನಂದ್ರು ಹಂಗ ನಿಂತು ಬಿಡ್ತದೆ. ಅದಕ್ಕೆ ಕಂಬ ಬೇಕಾಗಿಲ್ಲ. ಆಮೇಲೆ ಹೆಂಗೋ ಹಂಗೆ ನಿರಾಕಾರ ನಿರ್ಗುಣವಾಗಿರ್ತಕ್ಕಂಥದ್ದು ಹೆಂಗೋ ಹಂಗೇನದ ಅಂತ ತಿಳ್ಕೊಂಡು ಕೇಳಿದ್ರೆ, ನತು ಮಾವ ವಿಜಾನಂತಿ ತತ್ವೇನಾತಶ್ಚವಂತಿತೆ. ಏಕೆಂದರೆ ಸರ್ವ ಯಜ್ಞಗಳ ಭೋಕ್ತ ಹಾಗೂ ಒಡೆಯನು ನಾನೇ ಆಗಿರುವೆನು. ಆದ್ರೆ ಆ ಜನರು ನನ್ನನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವುದಿಲ್ಲ. ಆದ್ದರಿಂದಲೇ ಸ್ವರೂಪದಿಂದ ಜಾರುತ್ತಾರೆ. ಬರೇ ಆಯುಷ್ಯದ ನಾವು ಉಪಾಸನೆ ಮಾಡ್ತೀವಿ, ನಾಮಸ್ಮರಣೆ ಮಾಡ್ತೀವಿ, ಭಜನೆ ಮಾಡ್ತೀವಿ, ಸತ್ಸಂಗ ಮಾಡ್ತೀವಿ. ಇದರೊಳಗಿಂದ ನಮ್ಗೆ ಸಾಕಷ್ಟು ಪ್ರಗತಿ ಆಗ್ತದೆ, ಭಗವಂತನ ಸಾಕ್ಷಾತ್ಕಾರವೂ ಆಗಬಹುದು. ಆದ್ರೂ ಸಹಿತ ಅದು ಕೊನೆ ಮೈಲ್ ಸ್ಟೋನ್ ಅಲ್ಲ, ಅದು ಕೊನೆ ಸ್ಟೇಷನ್ ಅಲ್ಲ. ಅದಕ್ಕಿಂತ ಮುಂಚೆ ಈ ಅಧ್ಯಾಯದೊಳಗೆ ಅದನ್ನ ಹೇಳ್ಕೊತ ಬಂದ, ನೀವು ನನ್ನನ್ನೇನದನ್ನು ಮನುಷ್ಯ ಭಾವದಲ್ಲಿ ಏನ್ ತಿಳ್ಕೊಂಡಿರಿ ಇದ ತಪ್ಪಲಿಕ್ಕತ್ತೀರಿ, ನನ್ನ ಮನುಷ್ಯ ಆಕಾರದಲ್ಲಿ ಏನ್ ತಿಳ್ಕೊಂಡ್ರಿ ಇದ ತಪ್ಪಲಿಕ್ಕತ್ತೀರಿ. ಅದಕ್ಕಿಂತ ಮುಂದೊಂದು ನನ್ನ ಅವಸ್ಥಾ ಅದ, ಅದರಿಂದ ನೀವು ವಂಚಿತ ಆಗ್ತೀರಿ ಅಂತ ತಿಳ್ಕೊಂಡು ಹೇಳಿದ್ದಕ್ಕ ಜ್ಞಾನೇಶ್ವರ ಮಹಾರಾಜರು ಎಷ್ಟು ಚಂದ ಒಂದು 5 ಓವಿ ಬರ್ತಾರೆ. ಅವ್ರು ಓದ್ಬಿಡ್ತೀನಿ. ಆಮೇಲೆ ನಾವು ಏನ್ ಮಾಡೋದು, ನಾಳೆ ಅದನ್ನು ಅಥವಾ ನೋಡು ನೀನು ಧನುರ್ಧರ ಈ ಎಲ್ಲ ಯಜ್ಞೋಪಹಾರ ನನ್ನ ಹೊರತು ಬೇರೆ ಭೋಗ್ತಾರ ಯಾರಿರುವರು. ಈ ಯಜ್ಞೋಪಹಾರ ಏನದನು, ಯಜ್ಞದ ವಿಧಿವಿಧಾನಗಳೇನವನು, ಅವೆಲ್ಲ ಏನವನು, ಅದ್ರ ಮುಖ್ಯ ಭೋಗ್ತಾ ಯಾರಿದ್ದೀನಿ ಅಂದ್ರ ನಾನೇ ಇದ್ದೀನಿ. ನಾನೇ ಸರ್ವ ಯಜ್ಞಗಳ ಆದಿ, ನಾನೇ ಇವೆಲ್ಲವುಗಳ ಅವಧಿ ಅಂದ್ರೆ ಸೀಮಾ, ಲಿಮಿಟೇಷನ್, ಮರ್ಯಾದೆ. ನಾನೇ ಇವೆಲ್ಲವುಗಳ ಅವಧಿ ಅಂದ್ರೆ ಅದಕ್ಕಿಂತ ಮುಂದೆ ಏನಿಲ್ಲ ಇಲ್ಲ. ನನ್ನನ್ನು ಬಿಟ್ಟು ಉಳ್ಳವರು ದುರ್ಬುದ್ಧಿ ಭಜಿಸುವರು ಅನ್ಯ ದೇವತೆ. ಅರ್ಥಾತ್ ಏನು ಅವಕ್ಕ ಬುದ್ಧಿ ಇಲ್ಲ ಅಂತ.
ಅವ್ರು ಸುಮ್ಮನೆ ಯಾವ್ಯಾವ ದೇವ್ರದ್ದು ಏನ್ ಮಾಡ್ಲಿಕ್ಕೆ ಹೋಗ್ತಾರೆ ಅಂತಂದ್ರೆ ಆರಾಧಿಸ್ಲಿಕ್ಕೆ ಹೋಗ್ತಾರೆ, ಉಪಾಸನೆ ಮಾಡ್ಲಿಕ್ಕೆ ಹೋಗ್ತಾರೆ. ಇಲ್ರಿ ನಮ್ಗೆ ಆ ದೇವಿ ಕಡೆ ಹೋಗ್ಬೇಕಾಗಿದೆ, ಈ ದೇವಿ ಕಡೆಗೆ ಹೋಗ್ಬೇಕಾಗಿದೆ ಅಂತ ತಿಳ್ಕೊಂಡು ಎಲ್ಲೆಲ್ಲೋ ಅರಣ್ಯದಾಗ ಒಂದು ದೇವಿ ಗುಡಿ ಅದ, ಅಲ್ಲೇ ಯಾವ್ದೋ ಒಂದು ಅರಣ್ಯದಾಗ ಒಂದು ದೇವಿ ಗುಡಿ ಅದ, ಅದು ಬಹಳ ಪ್ರಸಿದ್ಧ ಅದ ರೀ. ಅಲ್ಲೇ ಹೋಗುದು ಕಠಿಣ ಅದ, ನಾವು ಅಲ್ಲಿ ಹೋಗಿ ನಾವು ಪೂಜೆ ಮಾಡಿ ಬರ್ಬೇಕಾಗಿದೆ ಅಂತ. ಅದ್ರಿ ಮನ್ಯಾಗ ಸದ್ಗುರುಗಳಿದ್ದಾರೆ, ಭಗವಂತ ಇದ್ದಾನೆ ಅಂದ್ಬಿಟ್ಟು ಅಲ್ಲಿ ಅರಣ್ಯದಾಗ ಹೋಗಿ ಮೊನ್ನೆ ಒಂದು ಪ್ರಸಂಗ ಆಗ್ತಿದೆ. ಅರ್ಥಾತ್ ಏನು ಅಂದ್ರ ಅಲ್ಲಿ ಅರಣ್ಯದಾಗ ಹೋಗಿ ನಾವು ಪೂಜೆ ಮಾಡಿ ಬರ್ತೀವಿ ಅಂತ ಯಾರು ಫೋನ್ ಮಾಡಿ ಹೇಳಿದ್ರು. ಬಿಕಾಸ್ ನಾ ಯಾಕೆ ಹೇಳಿಕತ್ತೀನಿ ಅಂದ್ರ, ಗಂಗಾ ಜಲವನ್ನು ಗಂಗೆಗೆ ಪಿತರೋದ್ದೇಶದಿಂದ ಅರ್ಪಿಸುವ ಹಾಗೆ ನನ್ನದನ್ನೇ ಕೊಡುವರು ನನಗೆ ಅನ್ಯ ಭಾವದಿಂದ. ಅದು ಗಂಗಾ ಜಲವನ್ನ ಗಂಗಾದಲ್ಲೇ ಹಾಕೋದು, ಅದು ಪಿತೃಗಳ ಉದ್ದೇಶದಿಂದ ಹಾಕೋದು. ಅರ್ಥಾತ್ ಏನು ಅಂತಂದ್ರ ಗಂಗಾ ಜಲವನ್ನ ಗಂಗೆಯಲ್ಲಿ ಹಾಕುವುದರಿಂದ ಭಗವಂತ ಸಂತುಷ್ಟ ಆಗ್ತಾನೆ ಅನ್ನುವಂಥ ಭಾವ ಇರಬೇಕಾದದ್ದು ಮುಖ್ಯವಾಗಿ. ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಪಿತೃಗಳ ಉದ್ದೇಶದಿಂದ ಅರ್ಥಾತ್ ಏನಂದ್ರೆ ಪಿತೃಗಳನ್ನು ಉದ್ದೇಶಿಸಿ ನಾವು ಗಂಗಾ ನದಿಯಲ್ಲಿ ಗಂಗಾ ಜಲದಿಂದಲೇ ತರ್ಪಣ ಬಿಡ್ತೀವಿ ಅಂತ ಹೇಳ್ತಾರೆ. ಅಂದ್ರ ಅನ್ಯ ದೇವತೆಗಳನ್ನ ಭಜಿಸ್ತೀವಿ. ಗಂಗಾ ಜಲವನ್ನು ಗಂಗೆಗೆ ಪಿತರೋದ್ದೇಶದಿಂದ ಅರ್ಪಿಸುವ ಹಾಗೆ ನನ್ನದನ್ನೇ ಕೊಡುವರು ನನಗೆ. ನನಗೆ ಕೊಡ್ತಾರೆ ಅನ್ಯ ಭಾವದಿಂದ. ಆ ಪಿತೃಗಳ ಹೆಸರು ಹೇಳಿ ನನಗೆ ಕೊಡ್ತಾರೆ. ಅರ್ಥಾತ್ ಏನು ಅಂದ್ರ ಉದ್ದೇಶ ಏನದದು, ಅರ್ಥಾತ್ ಅವ್ರು ಪಿತೃಗಳ ಸಂತುಷ್ಟ ಆಗಲಿ. ಆದ್ರೆ ಸಾಧನೆ ಏನು ಅಂದ್ರ ನನ್ನದನ್ನ ನನಗ್ ಕೊಟ್ಟು ಹೆಂಗ ಕೇಳಿದ್ರೆ ಅರ್ಥಾತ್ ಏನು ಅಂತಂದ್ರೆ, ಈಗ ನಾವು ಯಾರಿಗೆ ಏನಾದ್ರೂ ಒಂದಿಷ್ಟು ಏನ್ ಮಾಡ್ಬೇಕಾಗಿದ್ರೆ ಸಾಲ ಕೊಡ್ಬೇಕಾಗಿದೆ. ಸಾಲ ಕೊಡ್ಬೇಕಾದಾಗ ನಾವು ಅವರಿಗೆ ಅದನ್ನ ಮುಖ್ಯವಾಗಿ ಕೊಡೋದನ್ನೇ ಯಾರೋ ಕಡೆಯಿಂದ ಇಸ್ಕೊಂಡು ಅದನ್ನ ಮತ್ತೆ ತಿರುಗಿ ಯಾರಿಗೋ ಕೊಟ್ಟು, ಅರ್ಥಾತ್ ಏನು ಅಂದ್ರ ನೀವು ಅವ್ರಿಗೆ ಮುಟ್ಟಿಸ್ಬಿಡ್ರಿ ಅಂದಂಗ ಆಗ್ತದೆ. ಆದ್ದರಿಂದ ಹೇ ಪಾರ್ಥ, ನನ್ನನ್ನು ಹೊಂದುವುದಿಲ್ಲ ಸರ್ವಥ, ಆಗ ಮನದಲ್ಲಿ ಹೊಂದಿದಂತೆ ಆಸ್ಥಾ ಅಲ್ಲಿಗೆ ಹೋಗುವರು. ಆದ್ದರಿಂದ ಹೇ ಅರ್ಜುನ, ನನ್ನನ್ನು ಹೊಂದುವುದಿಲ್ಲ ಸರ್ವಥ. ಹಿಂಗ ಮಾಡಿದ್ರೆ ನಾನು ಹೆಂಗ್ ಹೊಂದಬೇಕು? ನನ್ನ ವಸ್ತುನೇ ನನಗ ಕೊಡ್ಬೇಕು. ಅರ್ಥಾತ್ ನನಗ್ ಕೊಟ್ಟು ಆ ಉದ್ದೇಶ ಏನು ಅಂದ್ರೆ ಬೇರೆದವರಿಗೆ ಅದರದ್ದೆಲ್ಲ ಏನಾದ ಫಲ ಮುಟ್ಲಿ ಅಂತಂದ್ರ ಇದು ಹೆಂಗ್ ಎಂಥ ನ್ಯಾಯ ಇದು ಅಂತ. ನನ್ನ ವಸ್ತುವನ್ನು ನನಗೆ ಕೊಟ್ಟು ಅದ್ರಲ್ಲಿ ಇದ್ರ ಫಲ ಎಲ್ಲ ಏನದ ಅವ್ರಿಗೆ ಮುಟ್ಲಿ ಅಂತಂದಂಗೆ ಆಗ್ತದೆ. ನನ್ನನ್ನು ಹೊಂದುವುದಿಲ್ಲ ಅನ್ನುವಾಗ ಅವ್ರು ನನ್ನ ಹೆಂಗ್ ಹೊಂದಲಿಕ್ಕೆ ಸಿಕ್ಕಿದ. ಆಗ ಮನದಲ್ಲಿ ಹೊಂದಿದಂತೆ ಆಸ್ಥಾ ಅಲ್ಲಿಗೆ ಹೋಗುವರು. ಎಲ್ಲಿಗೆ? ಅವ್ರ ಲೋಕಕ್ಕೆ ಹೋಗುವರು, ಅವ್ರ ಕಡೆಗೆ ಹೋಗುವರು ಅಂತ ತಿಳ್ಕೊಂಡು ಅರ್ಥದು. ಯಾಂತಿ ದೇವೃತಾ ದೇವಾನ್ ಪಿತೃನ್ ಯಾಂತಿ ಪಿತೃವೃತಾಃ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮಧ್ಯಾಜಿನೋಪಿ ಮಾಂ. ದೇವತೆಗಳ ಭಕ್ತಿ ಮಾಡುವವರು ದೇವತ್ವದ ಕಡೆಗೆ ಹೋಗುವರು. ಈ ಎಷ್ಟೋ ಮಂದಿ ಹೇಳ್ತಾರೆ ನೋಡ್ರಿ ನಿಮಗೇನಾಗಿಲ್ಲ, ಇಂಥ ಗ್ರಹಗಳ ಒಂದು ದೋಷದ, ಆದ್ರಿಂದ ನೀವೇನ್ ಮಾಡ್ಬೇಕು ಅಂದ್ರೆ ಇಂತಿಂಥ ಒಂದು ಹೋಮ ಹವನಾದಿಗಳನ್ನು ಮಾಡಬೇಕು, ಅಥವಾ ಇಂಥ ಒಂದು ದೇವತೆಗಳ ಕಾಟದ ನಿಮಗೆ. ಆದ್ರಿಂದ ನೀವು ಕಾಳ ಸರ್ಪದ ನಿಮಗೆ ದೋಷದ, ಆದ್ರಿಂದ ನೀವು ಕಾಳ ಸರ್ಪವನ್ನ ಸಂತುಷ್ಟಗೊಳಿಸಬೇಕು ಅಂತ ತಿಳ್ಕೊಂಡು ಅಂಥ ದೇವತೆಗಳ ಕಡೆಗೆ ಹೋಗ್ತಾರೆ. ಪಿತೃಗಳ ಭಕ್ತಿ ಮಾಡುವವರು ಪಿತೃತ್ವದ ಕಡೆಗೆ ಹೋಗುತ್ತಾರೆ. ಅವು ಪಿತೃಲೋಕ ಅಂತ ಇರ್ತದ, ದೇವಲೋಕ, ಪಿತೃಲೋಕ. ಎಷ್ಟು ನಮೂನೆ ದೇವತೆಗಳ ಅಷ್ಟು ಲೋಕನ ಬೇರೆ ಬೇರೆ. ಭೂತಗಳ ಪೂಜೆ ಮಾಡುವವರು ಭೂತತ್ವದ ಕಡೆಗೆ ಹೋಗುವರು. ಇದು ಹೆಂಗ ಭೂಲೋಕ ಅಂತದನು, ಇದ್ರ ಮ್ಯಾಲ ಒಂದು ಭುವರ್ ಲೋಕ ಅಂತದ. ಅದನ್ನಷ್ಟು ಒಮ್ಮೆ ಯಾವಾಗ ನಾನು ಓದಿ ತೋರಿಸ್ಕೊಂತೀನಿ. ಭೂರ್ಲೋಕ, ಭುವರ್ಲೋಕ, ಸುವರ್ಲೋಕ, ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ. ಇನ್ನು 7 ಲೋಕವ. ಓಂ ಭೂಃ, ಓಂ ಭುವಃ, ಓಂ ಸುವಃ, ಓಂ ಮಹಃ, ಓಂ ಜನಃ, ಓಂ ತಪಃ, ಓಂ ಸತ್ಯಂ ಅಂತ ಹಿಂಗೆ 7 ಲೋಕವ. ಈ 7 ಲೋಕಕ್ಕ ಅರ್ಥಾತ್ ಹೋಗುವವರು ಎಂಥವ್ರು ಏನೇನ್ ಮಾಡಿದವರು ಯಾವ್ಯಾವ ಲೋಕಕ್ಕೆ ಹೋಗ್ತಾರೆ ಅನ್ನುವಂಥದ್ದು ಒಂದು ನಮ್ಮ ಕಡೆ ಲೀಸ್ಟ್ ಬಂದದ್ದು. ಅದ ನಿಮ್ಗೆ ಯಾವ ಲೋಕಕ್ಕೆ ಹೋಗ್ಬೇಕು ಅನ್ನಿಸ್ತದನು, ಆ ಲೋಕಕ್ಕೆ ಹೋಗ್ಲಿಕ್ಕೆ ಏನ್ ಮಾಡ್ಬೇಕಂತ ಅದನ್ನು ನೀವು ಮಾಡಿದ್ರೆ ಆ ಲೋಕಕ್ಕೆ ಹೋಗ್ತೇವೆ. ಹಂಗಾಗಿ ಮೊದಲೇ ಲೋಕ ಯಾವುದು ಅಂದ್ರೆ ಭುವರ್ ಲೋಕ. ಈ ಭುವರ್ ಲೋಕ ಅಂದ್ರೆ ಏನು ಅಂದ್ರೆ ಅಗದಿ ಭೂಲೋಕಕ್ಕೆ ಹತ್ತಿರೋದು, ಸೂಕ್ಷ್ಮವಾಗಿರ್ತಕ್ಕಂಥ ಅಲ್ಲೊಂದು ಅಸ್ತಿತ್ವ. ಅಲ್ಲಿ ಯಾರು ಇರ್ತಾರಂದ್ರೆ ದೆವ್ವ ಭೂತ ಇರ್ತಾವ ಭುವರ್ ಲೋಕದಾಗ.
ಅವು ಅಗದಿ ಭೂಲೋಕಕ್ಕೆ ಹತ್ತಿರೋದಿರೋದ್ರಿಂದ ಅಗದಿ ಹತ್ತಿರದವರ ಇರೋದ್ರಿಂದ ಅವ್ರು ಇಲ್ಲಿ ಬಂದು ಹೋಗಿ ಮಾಡ್ತಿರ್ತಾರೆ. ಇನ್ನು ಅದ್ರ ಮ್ಯಾಲಿನವರು ಶಿವರು ಅಲ್ಲಿ ದೇವತೆಗಳಿರ್ತಾರೆ, ಅದ್ರ ಮ್ಯಾಲಿನವರು ಮಹರ್ ಲೋಕ, ಅದ್ರ ಮ್ಯಾಲಿನವ್ರು ಎಂಥವ್ರು ಇರ್ತಾರೆ, ಅದ್ರ ಮ್ಯಾಲಿನ ಎಂಥವ್ರು ಇರ್ತಾರೆ. ನಾನು ಒಂದು ದಿವಸ ಓದಿ ತೋರಿಸಿದಂತೆ ಶಶಿ ಕೊಟ್ಟಿದ್ದೆ ಅದನ್ನ ಓದ್ಲಿಕ್ಕೆ. ನೋಡಿಲ್ಲ ಯಾವ ಲೋಕ ತಯಾರಿ ಕೊಡ್ತೀನಿ. ಅರ್ಥಾತ್ ಏನು ಅಂದ, ಭೂತಗಳ ಪೂಜೆ ಮಾಡುವವರು ಭೂತತ್ವದ ಕಡೆಗೆ ಹೋಗುವರು, ಅದರಂತೆ ನನ್ನ ಪೂಜೆ ಮಾಡುವವರು ನನ್ನ ಸ್ವರೂಪವೇ ಆಗುತ್ತಾರೆ. ಆದ್ದರಿಂದ ನನ್ನನ್ನು ಭಜಿಸ್ತಕ್ಕಂಥವ್ರು ನನ್ನ ಸ್ವರೂಪರೇ ಆಗ್ತಾರೆ ಅನ್ನೋದಕ್ಕೆ ಜ್ಞಾನೇಶ್ವರ ಮಹಾರಾಜರು ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರಗಳನ್ನು ಬರೆದಿದ್ದಾರೆ. ಅದನ್ನು ನಾಳಿನ ಬೆಳಿಗ್ಗೆ ದಾಖಲಾತಿ ಆದ ಸತ್ಸಂಗದಲ್ಲಿ ನಾವು ಶ್ರವಣ ಮಾಡೋಣ. ಅರ್ಥಾತ್ ಈಗ ಅವ್ರು ಯಾವ ಒಂದು ಉದಾತ್ತವಾದ ಭಾವನೆಯಲ್ಲಿ ಅರ್ಥಾತ್ ಏನು ಅಂತಂದ್ರೆ ಇದನ್ನ ಮಾಡ್ತಾ ಇದ್ದಾರಲ್ಲ, ಅದನ್ನ ಮಾಡುವ ಪೂರ್ವದಲ್ಲಿ ನಾವು ಮತ್ತೊಂದ್ಸಲ ನಮಸ್ಕಾರ ಮಾಡಿ ಅರ್ಥಾತ್ ಏನು ಅಂದ್ರೆ ಅವ್ರ ಚರಣಾರವಿಂದಗಳಿಗೆ ನಮಸ್ಕರಿಸಿ ನಾವು ಆ ಒಂದು ವಿಶ್ವಾತ್ಮಕವಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ಮಾಡೋಣ. ಅಲಂಕ ಪುರಿ ಪುಣ್ಯ ಭೂಮಿ ಪವಿತ್ರ ಹೇ ನಾಂದತೋ ಜ್ಞಾನ ರಾಜ ಸುಪಾತ್ರ ದಯಾ ಕವಿತಾ ಮಹಾಪುಣ್ಯ ರಾಶಿ. ನಮಸ್ಕಾರ ಮಾತಾ ಸದ್ಗುರು ಶ್ರೀ ಜ್ಞಾನೇಶ್ವರಾತಿ सद्गुरुनाथ महाराज की जय. जय जय रघुवीर समर्थ श्री राम समर्थ. ಈಗ ದೇವನನ್ನು ಈ ಭಾಗ್ಯಜ್ಞದಿಂದ ತೋಷಿಸುವೆನು, ಸಂತುಷ್ಟನಾಗಿ ಕೊಡಬೇಕಿದನ್ನು ಪ್ರಸಾದದ. ದುಷ್ಟರ ಕುಟಿಲತೆ ದೂರವಾಗಲಿ, ಸತ್ಕರ್ಮದಲ್ಲಿ ಪ್ರೀತಿ ಹೆಚ್ಚಾಗಲಿ, ಪ್ರಾಣಿ ಮಾತ್ರದಲ್ಲಿ ಪ್ರೇಮ ಬೆಳೆಯಲಿ, ಜೀವಭಾವದಿಂದ ದೂರವಾಗಲಿ ಪಾಪತಿಮಿರ, ವಿಶ್ವ ಕಾಣಲಿ ಸ್ವಧರ್ಮ ಭಾಸ್ಕರ, ಪಡೆಯಲಿ ಪ್ರಾಣಿ ಮಾತ್ರ ಬಯಸಿದ್ದಲ್ಲ, ವರ್ಷಿಸುತ್ತ ಸಕಲ ಮಂಗಲ ಸಂತ ಸಮೂಹ ಈಶ ನಿಷ್ಠೆಯುಳ್ಳ, ಭೂಮಂಡಲದಿ ಸದಾ ಕಾಲ ಭೇಟಿಯಾಗಲಿ ಜನರಿಗೆ. ಸಕಲ ಕಲ್ಪತರುಗಳ ತೋಟವು ಚೈತನ್ಯ ಚಿಂತಾಮಣಿಯ ಗ್ರಾಮವು, ಮಾತನಾಡುವ ಸಮುದ್ರವು ಅಮೃತದ ಚಂದ್ರರಾಗಿದ್ದು ಅಲಾಂಛನ, ಸೂರ್ಯರಾಗಿದ್ದು ತಾಪಹೀನ, ಸದಾ ಸರ್ವರಿಗೂ ಸಜ್ಜನ ಸುಹೃದರಾಗಿರಲಿ. ಹೆಚ್ಚೇನು ಸರ್ವರು ಆಗಿ ಸುಖಿಗಳು, ಸಂಪೂರ್ಣ ಮೂರು ಲೋಕಗಳು ಭಜಿಸಲಿ ಯಾವಾಗಲೂ ಆದಿಪುರುಷನನ್ನು. ಹಾಗೂ ಗ್ರಂಥೋಪಜೀವಿಗಳಿಗೆ ವಿಶೇಷವಾಗಿ ಲೋಕದೊಳಗೆ ದೃಷ್ಟಾದೃಷ್ಟ ವಿಜಯ ಅವರಿಗೆ ಪ್ರಾಪ್ತವಾಗಲಿ. ಆಗ ಶ್ರೀ ವಿಶ್ವೇಶನೆಂದನು ಪಡೆಯುವ ಪ್ರಸಾದದಾನವನ್ನು. ಈ ವರದಿಂದ ಶ್ರೀ ಜ್ಞಾನದೇವನು गुरुनाथ महाराज जय. जय जय रघुवीर समर्थ. समर्थ सद्गुरु ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜರಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡುವುದೇನು ಅಂದ್ರೆ ಎಲ್ಲರಿಗೂ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ. ಮುಖ್ಯವಾಗಿ ಭಗವಂತನ ಭಕ್ತಿ ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಪಡೆಯಲಿ ಅಂತ ತಿಳ್ಕೊಂಡು ಹೇಳಿ ಜಾನಕಿ ಮನಸ್ಮರಣ ಜಯ ಜಯ.